ದಯವಿಟ್ಟು ಎಲ್ಲ ಕುತ್ಕೊಂಡ್ಬಿಡಿ, ಕಾರ್ಯಕ್ರಮ ಶುರು ಮಾಡ್ಬಿಡೋಣ. ದಯವಿಟ್ಟು ತಂದೆ ಅಂತ ಹೇಳೋದೇ ಕಷ್ಟ, ಅಷ್ಟು ಯಂಗ್ ಕಾಣಿಸ್ತಾರೆ. ಸರ್, ನಿಮಗೂ ಕೂಡ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ದೊಡ್ಡ ಮಟ್ಟದಲ್ಲಿ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದೀರಾ. ಹಾಗೆ ಈ ಸಿನಿಮಾ ಮೊದಲ ನಿರ್ಮಾಣ ಸಂಸ್ಥೆದು, ಜೊತೆಗೆ ಮೊದಲ ಬಾರಿಗೇನೆ ಒಬ್ಬ ಮಹಿಳಾ ನಿರ್ದೇಶಕಿಗೆ ಈ ಸಿನಿಮಾ ಮೂಲಕ ಒಂದು ವೇದಿಕೆ ಕಲ್ಪಿಸಿಕೊಟ್ಟಿರೋದು ನಮ್ಮ ರಂಜಿನಿ ರಾಘವನ್ ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಅವ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದ್ ಸಾಲಲ್ಲಿ ಹೇಳ್ತೀನಿ. ರಂಗಭೂಮಿ ಮತ್ತು ಕಿರುತೆರೆಗೆ ಒಟ್ಟೊಟ್ಟಿಗೆ ಎಂಟ್ರಿ ಆಯ್ತು. ಸಿನಿಮಾ ರಂಗ ಮತ್ತು ಸಾಹಿತ್ಯ ಇದಕ್ಕೆ ಒಟ್ಟೊಟ್ಟಿಗೆ ಎಂಟ್ರಿ ಆಯ್ತು. ಒಂಥರ ಆಲ್ರೌಂಡರ್ ನೀವು. ಬಹಳ ಹೆಮ್ಮೆ ಅನ್ಸುತ್ತೆ. ವೆಲ್ಕಮ್. ತುಂಬಾ ಮಾತಾಡೋದಿದೆ, ವೇದಿಕೆ ಮೇಲೆ ಮಾತಾಡಿಸ್ತೀನಿ. ಹಾಗೆ ಈ ಸಿನಿಮಾದ ಕಲಾವಿದರು, ಎಲ್ಲ ತಂತ್ರಜ್ಞರು ಎಲ್ಲರೂ ಆಗಮಿಸಿದ್ದೀರಾ. ಇನ್ನು ಈ ಸಿನಿಮಾದ ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್, ಆಲ್ರೆಡಿ ಬಹಳ ಪ್ರೊಫೆಷನಲ್ ಇವರು. ಸಿನಿಮಾ ಅಂತ ಬಂದ್ರೆ, ಆಕ್ಟಿಂಗ್ ಅಂತ ಬಂದ್ರೆ ಅಂತ ತುಂಬಾ ಜನ ಪ್ರೇಸ್ ಮಾಡ್ತಾ ಇರೋದು ನಮ್ಮ ಜೂನಿಯರ್ ಗೋಲ್ಡನ್ ಸ್ಟಾರ್ ವಿಹಾನ್ ಅವರನ್ನ. ವೆಲ್ಕಮ್ ವಿಹಾನ್. ಇದ್ರಲ್ಲಿ ನಾನಂತೂ ತುಂಬಾ ಕ್ಯೂರಿಯಸ್ ಆಗಿದ್ದೀನಿ, ಪ್ರೇಮ್ ಸರ್ ಮತ್ತು ವಿಹಾನ್ ಕಾಂಬಿನೇಷನ್ ಏನಿರಬಹುದು, ಹೇಗಿರಬಹುದು ಅಂತ. ಸೊ ಮತ್ತೊಂದು ವಿಶೇಷವಾದ ವಿಚಾರ, ಎಲ್ರಿಗೂ ಗೊತ್ತು, ನೀವೆಲ್ಲರೂ ನೋಡ್ತಾ ಇದ್ದೀರಾ, ಟಾಪ್ ಅಲ್ಲಿ ಇದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಬಹಳ ವರ್ಷಗಳ ನಂತರ ಒಂದು ಅದ್ಭುತ ಸಿನಿಮಾ ಮೂಲಕ ಮತ್ತೆ ಕಂಬ್ಯಾಕ್ ಆಗ್ತಾ ಇರೋದು ನಮ್ಮ ಲೆಜೆಂಡರಿ ಇಳೆಯರಾಜ ಸರ್ ಅವರು. ಅವರು ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿದ್ದಾರೆ ಅಂತ ಅದೊಂದು ವಿಚಾರ ಒಂದು ಹೊರಬಿದ್ದ ತಕ್ಷಣನೇ ನನ್ಗಂತೂ ಅದ್ ಹೆಂಗ್ ಈ ಸಿನಿಮಾ ಟೀಮ್ ಅವ್ರನ್ನ ಕನ್ವಿನ್ಸ್ ಮಾಡಿರ್ಬೋದು ಅನ್ನೋದು ಒಂದು ಫಸ್ಟ್ ಬರುವಂತ ಪ್ರಶ್ನೆ. ಅದನ್ನ ಅವರಿಗೆ ಮಾತಾಡಿಸ್ತೀನಿ ನಾನು. ಒಟ್ಟಾರೆಯಾಗಿ ನಾನೇ ಇಷ್ಟು ಲಿಸ್ಟ್ ಕೊಡ್ತಾ ಇದ್ದೀನಿ ಇದು ಸ್ಪೆಷಾಲಿಟಿಗಳು ಅಂದ್ರೆ, ಇನ್ನು ಅವರೆಲ್ಲ ವೇದಿಕೆ ಮೇಲೆ ಬಂದ ತುಂಬಾ ವಿಚಾರಗಳಿದೆ. ನಮ್ಮ ಗುರು ದೇಶಪಾಂಡೆ ಸರ್ ಬಂದಿದ್ದಾರೆ, ಕೃಷ್ಣ ಸಾರ್ಥಕ್ ಅವ್ರು ಬಂದಿದ್ದಾರೆ, ಜಗದೀಶ್ ಗೌಡ್ರು ಬಂದಿದ್ದಾರೆ. ನಾನು ಹೇಳ್ತಾ ಇದ್ದೆ, ಎಲ್ಲ ನಿರ್ದೇಶಕ ನಿರ್ಮಾಪಕರುಗಳು ಇವತ್ತು ಬಂದಿರೋದು ಜಡೇಶ್ ಅವ್ರ ಮೇಲಿನ ಪ್ರೀತಿಗೋಸ್ಕರ, ಸಿನಿಮಾ ತಂಡದ ಮೇಲಿರುವಂತ ಪ್ರೀತಿಗೋಸ್ಕರ, ಪ್ರೇಮ್ ಸರ್ಗೋಸ್ಕರ. ನಿಮ್ಗೆಲ್ಲರಿಗೂ ವೆಲ್ಕಮ್. ಜಾಸ್ತಿ ತಡ ಮಾಡೋದು ಬೇಡ. ಈ ಸಿನಿಮಾ ತಂಡ, ಅದರಲ್ಲೂ ನಮ್ಮ ನಿರ್ದೇಶಕಿ ರಂಜಿನಿ ಅವರು ಸಿನಿಮಾ ಕಾರ್ಯಕ್ರಮ ಅಂದ ತಕ್ಷಣ ಅಪ್ಪಟ ಕನ್ನಡ ಕಾರ್ಯಕ್ರಮ ಆಗಿರ್ಬೇಕು, ಕನ್ನಡ ಚಿತ್ರರಂಗ ಅಂದ ತಕ್ಷಣ ಕಾರ್ಯಕ್ರಮ ಒಂಚೂರು ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಂದಷ್ಟು ವಿಚಾರಗಳು ಯೋಚನೆ ಮಾಡ್ತಾ ಇದ್ರು. ಆಗ ನಮ್ಗೆ ಯಾವುದೇ ಕಾರ್ಯಕ್ರಮ ಆದ್ರೂ ಒಂದು ಪ್ರಾರ್ಥನೆ ಮೂಲಕ ಶುರು ಮಾಡ್ತೀವಿ. ನಾವು ಯಾಕೆ ಇವತ್ತಿನ ಈ ಕಾರ್ಯಕ್ರಮವನ್ನ ನಾಡಗೀತೆಯನ್ನ ಹಾಡೋ ಮೂಲಕ ಶುರು ಮಾಡಬಾರ್ದು ಅನ್ನೋಂತ ಒಂದು ಥಾಟ್ ಬಂತು. ಅದಕ್ಕೆ ಸ್ವತಃ ಅವ್ರನ್ನೇ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಟೀಮ್ ಜೊತೆ ಬರ್ತಾರೆ, ನಾಡಗೀತೆ ಹಾಡೋ ಮೂಲಕ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಸಿನಿಮಾದ ಒಂದು ಪ್ರೆಸ್ ಮೀಟ್, ಈ ಪತ್ರಿಕಾಗೋಷ್ಠಿನ ನಾಡಗೀತೆ ಹಾಡೋದ್ರ ಮೂಲಕನೇ ಶುರು ಮಾಡಬೇಕು. ಇದೊಂದು ಅಪ್ಪಟ ಕನ್ನಡದ ಕಾರ್ಯಕ್ರಮ ಆಗಬೇಕು ಅನ್ನೋದು ನನ್ನ ಆಸೆ. ಸೊ ನನ್ನ ಜೊತೆಗೆ ಎಲ್ಲರೂ ಇದ್ದಾರೆ. ನಾವೆಲ್ಲರೂ ಸಿನಿಮಾ ಸ್ಟೂಡೆಂಟ್ಸು, ಹಾಗೆ ಸ್ಟೂಡೆಂಟ್ಸ್ ತರ ಈ ಒಂದು ನಾಡಗೀತೆನ ಹಾಡೋಕೆ ಇಷ್ಟಪಡ್ತೀವಿ. ನಾಡಗೀತೆಗೆ ಎದುರು ನಿಂತು ಗೌರವ. ಬೇಗ ಸೆಟ್ಲ್ ಆಗಲಿ, ಎಲ್ಲರೂ ಸೆಟ್ಲ್ ಸೈಲೆಂಟ್. जय भारत जननीय तनुजाते, जय हे कर्नाटक माते, जय भारत जननीय तनुजाते, जय हे कर्नाटक माते, जय सुंदर नदी वनगळ नाडे, जय हे रस ऋषिगळ बीडे, जय भारत जननीय तनुजाते, जय हे कर्नाटक माते. सर्व जनांगद शांतिय तोಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ,
भारत जननीय तनुजाते जय हे कर्नाटक माते जय हे कर्नाटक माते. ಧನ್ಯವಾದಗಳು. ಸರ್ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಕಾಸ್ಟ್ಯೂಮ್ ಫುಲ್ ಅಂತ ತೆಗಿಬೋದಿತ್ತು, ಕೂರ್ಸ್ಬಿಟ್ರೆ ನಿಲ್ಸ್ಬೇಕಿತ್ತಾ? ಆಮೇಲೆ ನಿಂತ್ಕೋತಾರೆ. ಕೇಕ್ ಎಲ್ಲಿ ಅಂತ ಒಂದು ಪ್ರಶ್ನೆ ಬರಬಹುದು. ಒಂಚೂರು ವಿಶೇಷವಾಗಿ ಇವತ್ತು ಬರ್ಡೇ ಸೆಲೆಬ್ರೇಷನ್. ದಯವಿಟ್ಟು ಜ್ಯೋತಿ ಮೇಡಮ್ ಹಾಗೆ ಅಮೃತ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಮಗ ಬೇಡವಾ? ಹಾ, ಮಗನು ಬರ್ಲಿ. ಹಿಂದಕ್ಕೆ ಹೋಗಿ ಕೂತ್ಕೊಂಡ್ರೆ ನಮಗೆ ಕಾಣಿಸಲ್ವಲ್ಲ. ಪಾಪ ಮೇಲೆ ಬಿಕ್ಕಿ ಮೇಲೆ ಬಾ. ಬಿಡು ಬಿಡು, ಸೆಂಟ್ರ್ ಬಿಡು. ಆ ಥರ ಬಂದು ಏನೋ ಮಾಡ್ತಾರ ಪಾಪ ಹುಡುಗ್ರ ಕ್ಲಾಸ್. ಇದೇ ಬಿಟ್ರು. ಇವತ್ತು ಪ್ರೇಮ್ ಸರ್ ಹುಟ್ಟು ಹಬ್ಬ ಬಹಳ ವಿಶೇಷವಾಗಿ, ಇದಕ್ಕಿಂತ ವಿಶೇಷವಾಗಿ ಎಲ್ಲವೂ ಇವತ್ತಿನ ಕಾರ್ಯಕ್ರಮದಲ್ಲಿ ಕರುನಾಡಿಗೆ ಹತ್ತಿರ. ಯಾಕಂದ್ರೆ ಆರತಿ ಬೆಳಗುವ ಮೂಲಕ, ಮೈಸೂರು ಪಾಕ್ ತಿನ್ಸೋ ಮೂಲಕ ಹುಟ್ಟು ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೀವು ತಿನ್ಸು. ಮೇಡಮ್ ಇಂತ ಬನ್ನಿ. ಕ್ಲೋಸ್ ಕಾಣೋದಿಲ್ಲ ನೀವು. ನೀ ಸೆಂಟರ್ ಬರೋ, ನೀ ಸೆಂಟರ್ ಬರೋ, ನೀ ಸೆಂಟರ್ ಕ್ಲೋಸ್. ಈಗ ಜಡೇಜ್ ಸರ್ ಹಾಗೆ ಅಜಯ್ ರಾವ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು. ಅವ್ರು ಬಂದಿರೋದೇ ಇವತ್ತು ಪ್ರೇಮ್ ಸರ್ ವಿಶ್ ಮಾಡಿ ಹೋಗ್ಬೇಕಂತ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಮೇಡಮ್ ನೀವೆಲ್ಲ ಇರಿ. ಲವ್ಲಿ ಸ್ಟಾರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ಲಿ ಸ್ಟಾರ್ ಅಷ್ಟೇ ಅಲ್ಲ, ಲವ್ಲಿ ಹಾರ್ಟ್, ಲವ್ಲಿ ಫ್ರೆಂಡ್, ಲವ್ಲಿ ಮ್ಯಾನ್, ಲವ್ಲಿ ಫ್ಯಾಮಿಲಿ ಮ್ಯಾನ್. ಎಷ್ಟೆಲ್ಲ ಪ್ರಪಂಚದಲ್ಲಿ ಲವ್ಲಿಗಳು ಇದ್ದಾರೆ ಅದೆಲ್ಲ ಈ ಹೃದಯದಲ್ಲಿದೆ. ಅದು ಇವತ್ತು ಬೆಳಿಗ್ಗೆ ನನಗೆ ಒಂದು ಸರ್ಪ್ರೈಸ್ ಕೊಟ್ಟ ನನ್ನ ಗೆಳೆಯ. ಹುಟ್ಟುಹಬ್ಬ ಇದ್ರೂ ಸಹ ನನ್ನ ಸಿನಿಮಾ ಬಿಡುಗಡೆಗೆ ಒಂದು ಸರ್ಪ್ರೈಸ್ ವಿಡಿಯೋ ಮಾಡಿ ಬೈಟ್ ಮಾಡಿಕೊಟ್ಟ. ಸೊ ಹಾಗಾಗಿ ನಾವಿಲ್ಲಿ ಥಿಯೇಟರ್ ವಿಸಿಟಿಗೆ ಬಂದಿದ್ವಿ. ಅಚಾನಕ ಗೊತ್ತಾಯ್ತು ಇಲ್ಲಿ ಪ್ರೇಮ್ ಇದ್ದಾನೆ ಅಂತ. ಅವ್ನು ಕೊಟ್ಟಿದ್ದ ಸರ್ಪ್ರೈಸ್ಗೆ ನಾವು ಒಂದು ಸರ್ಪ್ರೈಸ್ ಕೊಡೋಣ ಅಂತ ಬಂದ್ವಿ. ಇವನ ಹುಟ್ಟುಹಬ್ಬದ ದಿನ ನನ್ನ ಸಿನಿಮಾ ಸಕ್ಸಸ್ಫುಲ್ ಆಗಿದೆ. ಅಂದರೆ ಇವನ
ಹುಟ್ಟು ಹಬ್ಬ ಅಷ್ಟು ಶ್ರೇಷ್ಠವಾಗಿರುತ್ತೆ, ಅಷ್ಟು ಶುಭ ದಿನ. ಇವನ ಹೃದಯ ಅಷ್ಟು ಪ್ಯೂರ್ ಆಗಿ ಲವ್ಲಿ ಆಗಿರೋದ್ರಿಂದ ಮೋಸ್ಟ್ಲಿ ಅಷ್ಟು ಒಂದು ಒಳ್ಳೆ ವಾತಾವರಣ, ಒಳ್ಳೆ ವೈಬ್ಸ್ ನಿರ್ಮಾಣ ಆಗಿದೆ. ಇವತ್ತು ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತದೆ ಇವನು ಹುಟ್ಟು ಹಬ್ಬದ ದಿನ. ಇವನಿಗೆ ಒಳ್ಳೆ ಗೆಲುವು ಸಿಗಲಿ, ದೊಡ್ಡ ಗೆಲುವು ಸಿಗಲಿ. ಯಾಕಂದ್ರೆ ಅದ್ಭುತವಾದಂಥ ನಟ, ಹ್ಯಾಂಡ್ಸಮ್ ಇರೋ, ನಮ್ಗಿಂತ ದೊಡ್ಡ ಅಣ್ಣ ಇವನು. ನಮಗೆ ನಮ್ಮಣ್ಣ ಒಂದು 5-6 ವರ್ಷ ದೊಡ್ಡ ನಮ್ಗಿಂತ. ಸರ್ ಫಸ್ಟ್ ಯಾರ್ ಸಿನಿಮಾ ಸರ್ ಬಂದಿದ್ದು? ನನ್ನ ಸಿನಿಮಾನ ಅದೇ ಸಿನಿಮಾನ ಸರ್? ಫಸ್ಟ್ ಪ್ರಪಂಚ ಯಾರು ಬಂದಿದ್ದು ಸರ್? ನಾನು ಪ್ರೇಮ ಸರ್. ಯಾರು ಸರ್ ಸೀನಿಯರ್ ಹೇಳಿ ಸರ್? ಮೊದಲನೇ ಸಿನಿಮಾ ಇವತ್ತು ಇಲ್ಲ ಅದೇ ಸರ್, ಸರ್ ಅಲ್ಲ, ಒಬ್ರಿಗೊಬ್ರು ಪ್ರಾಣ ಕೊಡುವಂತ ಸ್ನೇಹಿತರು ನಮ್ಮ ಚಿತ್ರರಂಗದಲ್ಲಿದ್ದಾರೆ. ಅದಕ್ಕೆ ಸಾಕ್ಷಿ ಪ್ರೇಮು, ನಮ್ಮ ರಾಕಿಂಗ್ ಸ್ಟಾರ್ ಯಶ್, ರವಿ ಸರ್ ಎಲ್ಲರೂ ಸೇರಿ ಒಟ್ಟಿಗೆ ನಿಂತಿರೋದು ಇದು ಒಂದು ದೊಡ್ಡ ಸಾಕ್ಷಿ. ಇಂಡಸ್ಟ್ರಿನಲ್ಲಿ ಯೂನಿಟಿ ಇಲ್ಲ ಅಂತ ಹೇಳ್ತಾರೆ, ಎಲ್ಲರೂ ಪ್ರತಿಯೊಬ್ಬರಿಗೂ ನಾವು ನಿಲ್ತೀವಿ. ಶ್ರಮ ಹಾಕುವಂತ ಮನಸ್ಸುಗಳು ಬೇಕು, ಒಳ್ಳೆ ಸಿನಿಮಾ ಬಗ್ಗೆ ಯಾವಾಗಲೂ ದುಡಿಯುವಂತ ಒಂದು ವ್ಯಕ್ತಿತ್ವ ಬೇಕು. ಅದು ಪ್ರೇಮಲ್ಲೂ ಇದೆ, ನಮ್ಮಲ್ಲಿದೆ. ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲೋದು. ಸ್ನೇಹ ಆಫ್ಕೋರ್ಸ್ ಇದೆ, ಬಟ್ ಎಲ್ಲರೂ ಒಬ್ರನ್ನೊಬ್ರನ್ನ ಗೌರವಿಸೋದು. ಯಾಕೆಂತಂದ್ರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ. ಸೊ ಪ್ರೇಮಿ ಒಳ್ಳೇದಾಗ್ಲಿ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಆಮೇಲೆ ನನ್ನ ಸಹೋದರಿ ಸಮಾದಂತ ಜ್ಯೋತಿ ಅವರಿಗೆ ತುಂಬಾ ಧನ್ಯವಾದಗಳು. ಪಾಪ ಅವ್ರು ಎಲ್ಲದಕ್ಕೂ ಶುಭಾಶಯ ಆಗ್ತಾ ಇರ್ತಾರೆ, ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ. ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪುಟಾಣಿ ಅಮೃತ, ತುಂಬಾ ಮುದ್ದಾಗಿದೆಯಾ ನೀನು. ಫೀಮೇಲ್ ಸೂಪರ್ ಸ್ಟಾರ್ಸ್ ಅಲ್ಲಿ 100% ಲೀಡಿಂಗ್ ಅಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ. ಏಕಾಂತ ನಿನಗೂ ಒಳ್ಳೇದಾಗ್ಲಿ. ಕಂದ ಎಲ್ಲಿದೆಯಮ್ಮ? ಸೂಪರ್ ಸ್ಟಾರ್ ಆಗಿ ನೀನು ಕೂಡ ನಿಮ್ಮ ಅಪ್ಪನಂತೆ ಎಷ್ಟೇ ವಯಸ್ಸಾದ್ರೂ ಹೀಗೆ ಕಾಣತ್ತರ ದೇವರಿಗೆ ಚಾರ್ಮ್ ಕೊಟ್ಟಿರ್ಲಿ ಅಂತ ಆಶಿಸ್ತೀನಿ. ಎಸ್ ಗೆಳೆಯ, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಜಡೇಶ್, ನೀನು ಕೂಡ ಆಲ್ ದಿ ಬೆಸ್ಟ್, ಗುಡ್ ಲಕ್, ಒಳ್ಳೇದು ಮಾಡಲಿ. ಎರಡು ಕಾರಣಕ್ಕೆ ಇವತ್ತು ಬಹಳಷ್ಟು ಖುಷಿಯಾದಂಥ ವಿಚಾರ. ಒಂದು ನನ್ನ ಬರ್ಡೇ ಅನ್ನೋದು ಆಗ್ಬಿಟ್ಟು ಇವತ್ತು ಬರ್ಬೇಕಾದ್ರೆ ವೀರೇಶ್ ಥಿಯೇಟರ್ ಮುಂದೆ ಫುಲ್ ಕಾರ್ಗಳು, ಬೈಕ್ಗಳೆಲ್ಲ ಜಾಮ್ ಪ್ಯಾಕ್ ಆಗಿ ಹೌಸ್ಫುಲ್ ಆಗಿತ್ತು. 1-2 ಮಿನಿಟ್ಸ್ ಅಲ್ಲೇ ನಿಲ್ಲಿಸಿದೆ ನಾನು, ನಿಲ್ಸು ಅಂತ. ಆ ಸಂತೋಷನ ಕಣ್ಣು ತುಂಬ್ಕೊಬೇಕು ಅಂತ ಹೇಳಿ. ಸೊ ನನಗೆ ಗೆಳೆಯನ ಸಿನಿಮಾ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ, ತುಂಬ ಒಳ್ಳೆ ಸಕ್ಸಸ್ಫುಲ್ ಆಗಿದೆ. ಇವತ್ತು ಬೆಳಿಗ್ಗೆ ನನ್ನ ಬರ್ಡೇ ಆ್ಯಕ್ಚುಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಯಿತು. ಕಾರಣ ಏನಂದರೆ ಒಂದು 100-150 ಜನ ನನಗೆ ತುಂಬ ಬೇಕಾದಂಥ ಅಭಿಮಾನಿಗಳು ಬರಲಿಲ್ಲ. ಈ ನನ್ನ ಮಕ್ಳು ಯಾಕೆ ಬರಲಿಲ್ಲ, ಕೈ ಕೊಟ್ಬಿಟ್ರು ಅನ್ನೋ ಚಿಂತೆಯಲ್ಲಿ ಇರಬೇಕಾದ್ರೆ ಆಮೇಲೆ ಬಂದರು. ಯಾಕ್ರೋ ಅಂದರೆ, ಇಲ್ಲಣ್ಣ ಅಜಯ್ ಸರ್ದು ಪಿಕ್ಚರ್ ರಿಲೀಸ್ ಆಗಿತ್ತು, ಹೋಗಿ ನೋಡ್ಕೊಂಡ್ಬಂದ್ವಿ, ಲೇಟ್ ಆಗೋಯ್ತು, ತುಂಬ ಅದ್ಭುತವಾಗಿ ಮಾಡಿದ್ರು ಸಿನಿಮಾ, ಫುಲ್ ಹೌಸ್ಫುಲ್ ಅಂತ ಹೇಳಿದ್ರು. ಪರವಾಗಿಲ್ಲ ಬಿಡು, ನೀವು ಇನ್ನೂ ಒಂದು ಶೋ ನೋಡ್ಕೊಂಡ್ಬಂದಿದ್ರು ನಂಗೆ ಖುಷಿಯಾಗಿರೋದು ಅಂತ ಹೇಳಿದೆ. ಸೊ ತುಂಬ ಒಳ್ಳೆ ವಿಮರ್ಶೆ ಬಂದಿದೆ. ಹಾಗಾಗಿ ಬೆಳಿಗ್ಗೆನೆ ಶಿರಡಿಯಿಂದ ಪಾದುಕೆ ಬಂದಿತ್ತು ಮಲ್ಲೇಶ್ವರಂ ಬಾಬಾ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ಒಂದು ಸ್ಪೆಷಲ್ ಅಪ್ಲಿಕೇಶನ್ ಹಾಕಿದ್ದೀನಿ. ನನ್ನ ಗೆಳೆಯನ ಸಿನಿಮಾ ಯುದ್ಧಕಾಂಡದಲ್ಲಿ ನನ್ನ ಗೆಳೆಯ ಪೂಜೆ ಮಾಡಿಸಿ ಫೋನ್ ಮಾಡಿದ್ರು, ಹೇಳಿದ್ರು ದಿಗ್ವಿಜಯ ಸಾಧಿಸ್ಲಿ ಅಂತ ಹೇಳಿ. ಸೊ ಬಾಬಾ ಯಾವತ್ತೂ ನಮ್ಮ ಅಪ್ಲಿಕೇಶನ್ ತಿರಸ್ಕರಿಸಿಲ್ಲ. ಸೊ ಇವತ್ತು ಸಕ್ಸಸ್ಫುಲ್ ಮಾಡೋದ್ರ ಮುಖಾಂತರ ಉತ್ತರವನ್ನು ಕೊಟ್ಟಿದ್ದಾರೆ. ತುಂಬಾ ದೊಡ್ಡ ದಿಗ್ವಿಜಯ ಸಿಗ್ಲಿ ನಿಮಗೆ ಇಂಡಸ್ಟ್ರಿನಲ್ಲಿ, ಲೆಜೆಂಡರಿ ಸೂಪರ್ ಸ್ಟಾರ್ ಆಗಿ ಬೆಳಿ ಅಂತ ಆಶೆ. ಸೇಮ್ ಟು ಸೇಮ್. ನಾನು ಎಷ್ಟು ದೊಡ್ಡ ಸೂಪರ್ ಸ್ಟಾರ್ ಆಗ್ತೀನಿ ಅದಕ್ಕಿಂತ ಒಂದು ಕೈ ಮೇಲೆ ನಾನು. ಥ್ಯಾಂಕ್ ಯು ಸೋ ಮಚ್. ಈಗ ಸಿನಿಮಾನ ತುಂಬಾ ಉಸಿರಾಗಿ ಪ್ರೀತಿಸುವಂತ ಗೆಳೆಯ ಅಜಯ್. ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಸಾಕಷ್ಟು ಸಾಲ ಮಾಡಿ, ಅಂದ್ರೆ ಖುಷಿಯಾಗುತ್ತೆ ಸಾಲ ಮಾಡೋದೇನೋ, ಶೋಕಿಗೇನೋ ಸಾಲ ಮಾಡಿಲ್ಲ, ಅವನು ಸಿನಿಮಾ ಮಾಡೋದಕ್ಕೋಸ್ಕರ ಸಾಲ ಮಾಡಿದ್ದಾನೆ. ಅದರಿಂದ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಸಾಲ ಮಾಡಿದಾನೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಹೇಳಿ. ಡೋಂಟ್ ವರಿ ಅಜಯ್, ನೀನು ಸಾಲ ಆಗಿಲ್ಲ, ಎಲ್ಲ ಒಂದೇ ದಿನದಲ್ಲೇ ಮನ್ನಾ ಆಗಿ ಕಂಟೈನರ್ ಅಲ್ಲಿ ನೀನು ದುಡ್ಡು ತಗೊಂಡು ಹೋಗುವಷ್ಟು ದೊಡ್ಡ ಮಾತಿಗೆ ಹಿಟ್ ಆಗಲಿ. ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್. ನಾನು ಬರ್ಡೇ ವಿಶ್ ಮಾಡೋದಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು. ಲವ್ ಯು. ಎಲ್ರಿಗೂ ಥ್ಯಾಂಕ್ಸ್ ಅಂಡ್ ಸಾರಿ. ಈ ವೇದಿಕೆಯಲ್ಲಿ ಏನು ತೊಂದರೆ ಇಲ್ಲ, ನಿಂದೇ ವೇದಿಕೆ, ನಮ್ಮ ಸಿನಿಮಾ ಕುಟುಂಬ ಅಷ್ಟೇ ಇದೆಲ್ಲ. ಥ್ಯಾಂಕ್ ಯು. ಸರ್ ಅದೇ ಸರ್ ಒಂದು ಫೋಟೋ ಇಬ್ರು. ಸರ್ ಒಂದು ನಿಮಿಷ ಇವತ್ತಿನ ಈ ಸಿನಿಮಾ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡ್ಬೋದು. ವಿಶ್ ಮಾಡೋದಾ? ಇನ್ನೂ ರಿವೀಲ್ ಮಾಡಿಲ್ಲ. ಫಸ್ಟ್ ರಿವೀಲ್ ಫಸ್ಟ್ ಪ್ರೊಡಕ್ಷನ್ ಅಲ್ಲ, ರಿವೀಲ್ ಮಾಡಿ ಇದು ವೇಟ್ ಮಾಡ್ತಿದ್ದೆ. ಫಸ್ಟ್ ರಿವೀಲ್ ಆಗಲಿ, ರಿವೀಲ್ ಹೌದಾ? ಎರಡನೇ ರಿವೀಲ್ ಆದ್ಮೇಲೆ ಖಂಡಿತ ಮತ್ತೆ ಅದಕ್ಕೆ ಮುಂಚೆ ಸೂರಜ್ ಅವರು ನಿರ್ಮಾಪಕರು ಲ್ಯಾಂಡ್ ಲಾರ್ಡ್ ಸಿನಿಮಾದ ಪ್ರೇಮ್ ಸರ್ಗೆ ವಿಶ್ ಮಾಡ್ಬೇಕಂತಾನೆ ಬಂದಿದ್ದಾರೆ ಇವತ್ತಿನ ಕಾರ್ಯಕ್ರಮಕ್ಕೆ. ಸರ್ ಈ ಕಡೆ ಸರ್ ಗಣೇಶ್ ಜೊತೆಲಿ ಬನ್ನಿ.
ಸ್ವಲ್ಪ ಬೇಗ ತಗೊಂಬನ್ನಿ. ಬೇಗ ಬಂದೆ. ಅಣ್ಣ ಕೂತ್ಕೊಳ್ಳೋ. ಸರ್ ಇಲ್ಲಿ ನೋಡಿ ಸರ್, ಸ್ವಲ್ಪ ಡೌನ್. ಓಕೆ ಡೌನ್ ರೆಡಿ ಸರ್, ಇಲ್ಲಿ ನೋಡಿ. ಸರ್ ದಯವಿಟ್ಟು ಉಳಿದವರೆಲ್ಲ ಆಮೇಲೆ ನಾನು ಕರಿತಾ ಹೋಗ್ತೀನಿ. ದಯವಿಟ್ಟು ಲಾಂಚ್ ಆಗ್ಬಿಡಿ. ದಯವಿಟ್ಟು ಮಾಧ್ಯಮದವ್ರು ವೇಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅಣ್ಣ ಸ್ವಲ್ಪ ಸೈಡು ಓಕೆ. ಒಂದು ನಿಮಿಷ, ಇದು ಫಂಕ್ಷನ್ ಮುಗಿದ್ಮೇಲೆ ಇಟ್ಕೊಳ್ಳೋಣ. 2 ನಿಮಿಷ ಸರ್. ಹಿಂದೆ ಬಂದ್ಬಿಡ, ಹಿಂದೆ ಕ್ಯಾಮ್ರಾ ಇಲ್ಲ. ಥ್ಯಾಂಕ್ ಯು ಸರ್. ಸರ್ ಇಲ್ಲ ಈ ಕಡೆ ಸರ್, ಸ್ವಲ್ಪ ಸೈಡ್ ಬನ್ನಿ. ಓಕೆ ಸರ್ ಇಲ್ಲ ಬ್ರೇಕ್ ಓಕೆ. ಥ್ಯಾಂಕ್ ಯು ಎಲ್ರಿಗೂ. ಎಲ್ಲ ದಯವಿಟ್ಟು ಎಲ್ಲ ವೇದಿಕೆ ಮೇಲಿಂದ ಕೆಳಗೆ ಇರಬೇಕು. ಪ್ರೇಮ್ ಸರ್ ಇಲ್ಲೇ ದಯವಿಟ್ಟು ಸರ್, ಆಮೇಲೆ ಸಿಗ್ತಾರೆ. ದಯವಿಟ್ಟು ಕಾರ್ಯಕ್ರಮ ಮುಗಿಬಿಡಿ. ಸೈಡ್. ಈಗ ಇವತ್ತು ಏಪ್ರಿಲ್ 18 1336ನೇ ಇಸ್ವಿಲಿ ಏಪ್ರಿಲ್ 18ನೇ ತಾರೀಕಿಗೆ ಅಜಯ್ ಸರ್ ದಯವಿಟ್ಟು ಬನ್ನಿ. 1336ನೇ ಇಸ್ವಿ ಅಂದ್ರೆ ಎಷ್ಟು ಹಿಂದೆ ಅಂತ ನಾವು ಯೋಚನೆ ಮಾಡಬಹುದು. ಇವತ್ತು ಒಂಥರ ಕಾಕತಾಳೀಯ ಅನ್ನೋ ರೀತಿಯಲ್ಲಿ ಏಪ್ರಿಲ್ 18ಕ್ಕೇನೆ ಕರ್ನಾಟಕ ಅನ್ನುವಂತ ಸಾಮ್ರಾಜ್ಯ ಸ್ಥಾಪನೆ ಆದಂತ ದಿನ ಇವತ್ತು. ಅವತ್ತಿನ ದಿನಾನೇ ಹಂಪಿ ಪಿಕ್ಚರ್ಸ್ ಲಾಂಚ್ ಆಗ್ತಾ ಇದೆ. ವಿಹಾನ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅದೇ ವಿಜಯನಗರ ಸಾಮ್ರಾಜ್ಯ, ಅದೇ ಹಂಪಿಯಿಂದ ಬಂದು ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಹೌದು ಅಜಯ್ ಸರ್ ಆ ಕಡೆ ಅವರೇ. ಹಂಪಿ ಪಿಕ್ಚರ್ಸ್ ಅದೇ ದಿನದಂದು ಇವತ್ತು ಲಾಂಚ್ ಆಗ್ತಾ ಇರೋದು ಒಂದ್ ರೀತಿ ಒಂದು ಸ್ಪೆಷಲ್ ಬ್ಲೆಸ್ಸಿಂಗ್ ಸಿಗ್ದಂಗ ಆಗಿದೆ. ಹಂಪಿ ಪಿಕ್ಚರ್ಸ್ಗೆ ಇದಕ್ಕಿಂತ ಆಪ್ಟ್ ಆಗಿರುವಂತ ಲೋಗೋ ಮತ್ತೊಂದಿರೋದಕ್ಕೆ ಬಹುಶಃ ಸಾಧ್ಯ ಇಲ್ಲ. ಸರ್ ಒಂಚೂರು ಈ ಕಡೆ ಸರ್, ಮೇಡಮ್ ಕ್ಲೋಸ್ ರೆಡಿ. ಅಜಯ್ ಸರ್ ರೆಡಿ. ಇದೊಂದೇ ಸಿನಿಮಾ ಅಲ್ಲ, ಹಂಪಿ ಪಿಕ್ಚರ್ಸ್ ನಿರ್ಮಾಣ ಸಂಸ್ಥೆ ಕಡೆಯಿಂದ ನೂರಾರು ಸಿನಿಮಾಗಳು ಬರ್ಲಿ ಅಂತ ನಾವೆಲ್ಲರೂ ವಿಶ್ ಮಾಡ್ತೀವಿ. ಅಲ್ವಾ ಹೌದು ಸರ್, ಖಂಡಿತವಾಗ್ಲು. ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಮೋಷನ್ ಪೋಸ್ಟರ್ ಒಂದು ಪ್ಲೇ ಮಾಡ್ತೀವಿ, ಅದನ್ನ ನೋಡ್ಬಿಟ್ಟು ಎಲ್ಲರೂ ಮಾಡ್ತೀವಿ. ಸರ್ ಒಂದ್ ನಿಮಿಷ ಸರ್. ಮೋಷನ್ ಪೋಸ್ಟರ್ ನ ನಾವು ಲಾಂಚ್ ಮಾಡೋದಕ್ಕೂ ಮುಂಚೆ ನಮ್ಮ ಗುರು ಶಿಷ್ಯರು, ಆ ಟೀಮ್, ಆ ಹುಡುಗರು ಆ ಮೋಷನ್ ಪೋಸ್ಟರ್ ಅಥವಾ ಇವತ್ತಿನ ಸಿನಿಮಾದ ಟೈಟಲ್ ಏನು ಅನ್ನೋದನ್ನ ಒಂದು ಅನುಕರಣೆ ಮಾಡೋ ಮೂಲಕ ತೋರಿಸ್ತಾರೆ. ದಯವಿಟ್ಟು ನೀವೆಲ್ಲ ಬರ್ಬೇಕು ವೇದಿಕೆ ಹತ್ರ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.
ಮನೆ ತುಂಬ ಹೂವು. ಫ್ರೆಂಡ್ಸ್ ಮತ್ತೆ ಕರಿತೀನಿ ನಾನು. ಮೋಷನ್ ಪೋಸ್ಟರ್ ನೋಡ್ಕೊಂಡು ಆಕ್ಷನ್ ಕಟ್ ಹೇಳಿದ್ರೆ ಶುರು ಮಾಡೋದು ಅಂತ. ನೀವು ಹೇಳಿ ಮೇಡಮ್. ಥ್ಯಾಂಕ್ ಯು ಎಲ್ಲರೂ. ಜೋರಾಗಿ ಕೇಳ್ಕೊಂಡು ಗುರು ಶಿಷ್ಯರ ಮೂಲಕ ನಾವೆಲ್ಲರಿಗೂ ಹತ್ತಿರ ಆಗಿರೋ ಹುಡುಗರು. ಮೈಕ್ ಔಟ್ ಹೋಗಿ. Ready? Cameras ready? Cameras rolling. Artist ಪೊಸಿಷನ್ position ತಗೊಳ್ಳಿ. Silence. Cameras rolling. Action. Okay, once more. Cameras rolling. Action. ಥ್ಯಾಂಕ್ ಯು ಸೋ ಮಚ್. ಮೋಷನ್ ಪೋಸ್ಟರ್ ಬಂದ್ಬಿಡ್ಲಿ. ಅಲ್ಲ, ಇಲ್ಲಿರೋದ್ರಲ್ಲಿ ನಂಗೆ ಬೇಜಾರಿಲ್ಲ. ಯಾಕಂದ್ರೆ ಗಿಫ್ಟ್ ಏನ್ ತಂದಿಲ್ಲ. ಫ್ರೆಂಡಿಗೆ ಒಂದು ಸಮಯ ಕೊಡ್ತಾ ಇದೀವಿ ಅಂದ್ರೆ ನನಗೆ ಅನ್ಸುತ್ತೆ ಅದೇ ಒಂದು ಶ್ರೇಷ್ಠ ಬಂಧನ ಅದು. ರಂಜನಿ ರಾಘವನ್ ಅವರೇ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಅದ್ಭುತವಾದಂಥ ಪೋಸ್ಟರ್. ನನಗೆ ಸ್ವಲ್ಪ ಸೂಕ್ಷ್ಮತೆಗಳು ಗಮನಿಸೋದು ಭಾಳ, ಸ್ವಲ್ಪ OCD ಇದೆ ನನಗೆ. ರಾಕೆಟಲ್ಲಿ ಅಪ್ಪ ಅಂತ ಇತ್ತು, ಕರೆಕ್ಟ್ ಅಲ್ಲ? ಆ್ಯಂಡ್ ಲೀಗಲ್ ನೋಟಿಸ್ ಎಲ್ಲ ಇತ್ತು. ಸೊ ಕಥೆ ತುಂಬ ಹೇಳ್ತಾರೆ. ಆಮೇಲೆ ಅದಕ್ಕೆ ಅಂತ ನೀವು ಇಳರಾಜ ಸರ್ನ ಆಯ್ಕೆ ಮಾಡಿದ್ದೀರಿ ಅಂತಂದರೆ ತುಂಬ ಸ್ಟ್ರಾಂಗ್ ಕಂಟೆಂಟ್ ಸಿಕ್ಕೊಂಡು ಹೋಗ್ತಾ ಇದ್ದೀರಿ ಅನ್ನೋದು ಭಾಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅದರಲ್ಲಿ. ಆಮೇಲೆ ಲವ್ಲಿ ಸ್ಟಾರ್, ಎಕ್ಸ್ಟ್ರಾರ್ಡನರಿ ಎಮೋಷನ್ಸ್. ನಂದು ಇದ್ದಾಗ ಟೀಸರ್ ಏನು ಹೇಳ್ತು ಅದು ಬರೀ ಇಲ್ಲಿ ಒಂದು ಭಾವನೆನಲ್ಲೇ ಹೇಳ್ತಾ ಇದೆ. ವಂಡರ್ಫುಲ್ ಎಕ್ಸ್ಪ್ರೆಷನ್, ಅದು ನೋಡ್ತಾನೆ ಇರ್ಬೇಕು ಅನಿಸ್ತಾ ಇದೆ. ಆಮೇಲೆ ಕಂದ ಅಭಿಯಾನ್, ಎಷ್ಟು ಚೆನ್ನಾಗಿ ಕೊಟ್ಟಿದ್ದೆ ಎಕ್ಸ್ಪ್ರೆಷನ್ಸ್ ನೀನು ಕೂಡ. ಅಲ್ಟಿಮೇಟ್, ಸೂಪರ್, ಗಾಡ್ ಬ್ಲೆಸ್. ಹಂಪಿ ಪಿಕ್ಚರ್ಸ್ ಅದೇನೋ ಗೊತ್ತಿಲ್ಲ, ಇಲ್ಲಿ ಕಾಕನಲ್ಲಿ ಬಂದಿರೋದು. ನಾನು ವಿಜಯನಗರ ಕ್ಷೇತ್ರದಿಂದನೇ ಬಂದಿದ್ದು. ಆ ಮಣ್ಣಿನ ಋಣನೇ ಏನೋ ಗೊತ್ತಿಲ್ಲ. ಇಲ್ಲಿ ಜರೇಶ್ ಅದೇ ಹೆಸರಲ್ಲಿ ಅದೇ ಊರಿಂದ ಬಂದಿರತಕ್ಕಂಥವ್ರು. ಹಂಪಿ ಪಿಕ್ಚರ್ಸ್ ಅಂತ ಇರ್ತಿದ್ದು, ನಾನು ಬಂದಿರೋದು ಇಲ್ಲಿ ಸೇರಿಸೋದು ಏನೋ ಒಂದು ಋಣ ಇರುತ್ತೆ, ಹೆಮ್ಮೆ ಆಗುತ್ತೆ. ನಾವು ಬಂದಂಥ ಊರು, ನಮ್ಮ ತಂದೆ ತಾಯಿಯಂದರು ಮತ್ತು ನಮ್ಮ ಗುರುಗಳನ್ನ ಇವತ್ತು ಮರಿಬಾರ್ದು. ಆ ಹಂಪಿ ಅನ್ನೋ ಹೆಸರನ್ನು ಕ್ಯಾರಿ ಮಾಡಿರೋದು ನಾನೇ ಮಾಡಿಲ್ಲ, ಜಡೇಶ್ ಮಾಡಿದ್ದಾರೆ. ಅದನ್ನು ತುಂಬ ಖುಷಿ ಆಗುತ್ತೆ. ಸೊ ಒಳ್ಳೆಯದಾಗಲಿ. ಆ್ಯಂಡ್ ರಂಜನಿ ರಾಘವನ್ ಅವರೇ, ಐ ಸಿ ಎ ವೆರಿ ವೆರಿ ಪ್ರಾಮಿಸಿಂಗ್ ಫಿಲ್ಮ್. ಖಂಡಿತ ನಾನು ನಿಮ್ಮ ಕಥೆ ಮೇಲೆ ನನಗೆ ತುಂಬ ಕುತೂಹಲ ಹುಟ್ಬಿಟ್ಟಿದೆ ಇವಾಗ. ಯಾಕಂದ್ರೆ ನಾನು ಸೂಕ್ಷ್ಮತೆಗಳನ್ನು ಗಮನಿಸ್ತೀನಿ. ಸೊ ಹಂಗಾಗಿ ವೆರಿ ವೆರಿ ಡೀಪ್ ಇಂಟೆನ್ಸ್ ಸ್ಟೋರಿ ಅದರಲ್ಲಿ ಗೊತ್ತಾಗ್ತಾ ಇದೆ. ಐ ಕ್ಯಾನ್ ಸಿ ಲಾಟ್ ಆಫ್ ಥಿಂಗ್ಸ್. ನನ್ನ ಹೋಲ್ ಕಥೆನೇ ಕಾಣಿಸ್ತಾ ಇದೆ, ತುಂಬ ಗಾಢವಾದಂಥ ಕಥೆ ಕಾಣಿಸ್ತಾ ಇದೆ. ಇಟ್ಸ್ ನಾಟ್ ಆನ್ ಆರ್ಡಿನರಿ ಸ್ಟೋರಿ ಅನಿಸುತ್ತೆ, ಫಾರ್ ಶ್ಯೂರ್. ಇಟ್ ವಿಲ್ ಬಿ ವೆರಿ ಗ್ರಿಪ್ಪಿಂಗ್, ವೆರಿ ಎಮೋಷನಲ್, ಫಾರ್ ಶ್ಯೂರ್. ಆಮೇಲೆ ಯು ವಿಲ್ ಡೆಫಿನೆಟ್ಲಿ ಸಕ್ಸೀಡ್. ದಿಸ್ ಇಸ್ ಮೈ ಕಾನ್ಫಿಡೆನ್ಸ್ ಆನ್ ಯು. ಅಂದರೆ ಇದು ಬರೀ ಪೋಸ್ಟರ್ ಲಾಂಚಲ್ಲಿ ಕೆಲವೊಂದು ಗೊತ್ತಾಗ್ಬಿಡುತ್ತೆ. ಡೆಫಿನೆಟ್ಲಿ ದಿಸ್ ವಿಲ್ ಸಕ್ಸೀಡ್. ಇಟ್ ವಿಲ್ ಮೇಕ್ ಎ ಗ್ರೇಟ್ ಸಕ್ಸಸ್. ಆ್ಯಂಡ್ ನಾನು ಹೇಳ್ದಂಗೆ ಯುದ್ಧಕಾಂಡ ಮುಖಾಂತರ ನಾನು ಸೂಪರ್ ಸ್ಟಾರ್ ಆಗ್ತೀನಿ, ಅದಕ್ಕಿಂತ ಒಂದು ಕೈ ಮೇಲೆ ಈ ಪಿಕ್ಚರ್ ಮುಖಾಂತರ ಪ್ರೇಮ ಆಗ್ತಾರೆ. ಥ್ಯಾಂಕ್ ಯು ಸರ್, ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಅಂಕಲ್. ಈ ಪೋಸ್ಟರ್ ನೋಡಿದ ತಕ್ಷಣ ಇದೊಂದು ಫ್ರೇಮೇ ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದೆ ಅಂಕಲ್. ಇಟ್ ಈಸ್ ವೆರಿ ಎಕ್ಸೈಟಿಂಗ್ ಅನ್ಸುತ್ತೆ. ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಜಡೇಶ್ ಸರ್, ಥ್ಯಾಂಕ್ ಯು ಸರ್, ಕರೆದಿದ್ದಕ್ಕೆ ಥ್ಯಾಂಕ್ ಯು ಸರ್.
ತುಂಬಾ ಫನ್ ಮಾಡಿದ್ದೀವಿ ಹಿಂದ್ಗಡೆ ಕೂತ್ಕೊಂಡು ನಾವೆಲ್ಲರೂ. ಆಲ್ ದಿ ಬೆಸ್ಟ್ ಮ್ಯಾಮ್ ರಂಜಿನಿ. ಸೊ ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ಇನ್ಯಾರು ಮಾತಾಡ್ತೀರಾ? ಆಲ್ ದಿ ಬೆಸ್ಟ್ ಹೇಳ್ಬಿಡಿ. ಹ್ಯಾಪಿ ಬರ್ಡೇ. ಓಕೆ, ನೆಕ್ಸ್ಟ್ ನೀವು ಸರ್. ಆಲ್ ದ ಬೆಸ್ಟ್ ಸರ್. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸರ್. ಮ್ಯಾಮ್ ತುಂಬ ಇದು ಟೈಟಲ್ ನೀವು ಡಿಸ್ಪ್ಲೇ ಮಾಡಿರೋದೇ ತುಂಬ ಯೂನಿಕ್ ಆಗಿದೆ. ಏನು ಜೋರಾಗಿ ಮಾತಾಡಬೇಕು, ಮೈಕ್ ಹತ್ರ ಇಟ್ಕೊಂಡು. ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆಲ್ ದ ಬೆಸ್ಟ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಅಪ್ಪ. ಆಲ್ ದಿ ಬೆಸ್ಟ್ ರಂಜಿನಿ ಮ್ಯಾಮ್. ಆ್ಯಂಡ್ ಗಣೇಶ್ ಸರ್ ನಿಮ್ಮ ಫಿ ಪಿಕ್ಚರ್ಸ್ಗೆ ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್. ಆಮೇಲೆ DD ಆಲ್ ದಿ ಬೆಸ್ಟ್. ನಾನು ಶೂಟಿಂಗ್ ಹೋಗಿದ್ದೆ, ತುಂಬ ಚೆನ್ನಾಗಿ ಬಂದಿದೆ ಕೆಲವೊಂದು ಸೀನ್ಸ್. ನೀವು ನೋಡಿ ಕೆಲಸ. ಎಲ್ರಿಗೂ ನಮಸ್ಕಾರ. ಆಲ್ ದ ಬೆಸ್ಟ್ ಸರ್. ಹ್ಯಾಪಿ ಬರ್ಡೇ ಅಂಕಲ್. ಈ ಸಿನಿಮಾಯಿಂದ ನೆಕ್ಸ್ಟ್ ಸೂಪರ್ ಸ್ಟಾರ್ ಆಗಿ ಅದರ ಮಟ್ಟಕ್ಕೆ ನಾನು ಟೆಕ್ಸ್ಟ್ ಮಾಡಿದಾಗ ಮಾತ್ರ ಹೇಳ್ತಿದ್ದೆ ಅಂಕಲ್ ವೆಯ್ಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಬಿಗ್ ಸಿನಿಮಾಗೆ ಅಂತ. ಅದು ಜಡೇಶ್ ಸರ್ ಪ್ರೊಡಕ್ಷನ್. ಥ್ಯಾಂಕ್ ಯು ಸರ್. ನಮ್ಮ ಕರೆದಿದ್ದಕ್ಕೆ ಎಲ್ರಿಗೂ ಎಲ್ಲ ನಮ್ಮ ಇಡೀ ತಂಡನ ತಿರ್ಗಾ ರಿಯೂನಿಯನ್ ಮಾಡಿ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ಎಲ್ರಿಗೂ ಅದರ ಸಂಚೆ ಮಾಡಿ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಅಂಕಲ್ ಹ್ಯಾಪಿ ಬರ್ಡೇ. ಮ್ಯಾಮ್ ಆಲ್ ದ ಬೆಸ್ಟ್. ಈ DD ಡಿಕ್ಕಿ ಅನ್ನೋ ಟೈಟ್ಲು ಎಲ್ಲ ಪಿಕ್ಚರ್ಗಳಿಗೂ ನಿಮ್ಮ ಎಲ್ಲ ಬ್ಯಾಕ್ ಇದಕ್ಕೂ ಡಿಕ್ಕಿ ಹೊಡಿಯೋ ಥರ ಇರಲಿ ಪಿಕ್ಚರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಂಪಿ ಪಿಕ್ಚರ್ಸ್ಗೂ ಮತ್ತೆ ಈ DD ಡಿಕ್ಕಿ ಫಿಲಮ್ಗೂ ಆಲ್ ದ ಬೆಸ್ಟ್. ಎಲ್ಲರಿಗೂ ಆಲ್ ದ ಬೆಸ್ಟ್. ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾಂಬಶಿವ ಅಂತ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಸರ್. ಆಲ್ ದಿ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸರ್ ನಮ್ಮನ್ನೆಲ್ಲ ಕರೀದಕ್ಕೆ. ಸೊ ಫಸ್ಟ್ ಜಡೇಶ ಬಗ್ಗೆ ಹೇಳ್ಬೇಕಂದ್ರೆ ಜಡೇಶ ಫಸ್ಟಿಂದನೂ ಒಳ್ಳೆ ಮೆಸೇಜ್ ಇರೋ ಅಂತ ಮೂವೀಸೇ ಮಾಡ್ಕೊಂಡ್ಬಂದಿದ್ದಾರೆ. ಲೈಕ್ ಗುರು ಶಿಷ್ಯರು ಅಲ್ಲಿ ಖೋಖೋ ಬಗ್ಗೆ ಹೇಳಿರೋದಾಗಲಿ, ಕಾಟೇರದಲ್ಲಿ ಜಾತಿ ಬಗ್ಗೆ ಮಾತಾಡೋದಾಗಲಿ, ಈ ಥರ ಒಳ್ಳೊಳ್ಳೆ ಟಾಪಿಕ್ ಬಗ್ಗೆನೇ ಸರ್ ಮಾಡಿದ್ದಾರೆ. ಈ DD ಡಿಕ್ಕಿಯಲ್ಲೂ ಈ ಥರ ಒಳ್ಳೆ ಕಾನ್ಸೆಪ್ಟ್ ಇರುತ್ತೆ ಅಂತಲೇ ಅಂದ್ಕೊಂಡಿದ್ದೀವಿ. ಎಲ್ಲರೂ ಜಡೇಶರ್ಗೆ ಆ್ಯಂಡ್ ಟೀಮ್ಗೆ ಸಪೋರ್ಟ್ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು 25ನೇ ಹುಟ್ಟುಹಬ್ಬ ಆಚರಣೆ ಮಾಡ್ತಾರೆ. ಆಕ್ಚುಲಿ ಎಲ್ಲರೂ ಹ್ಯಾಪಿ ಬರ್ಡೇ ಅಂಕಲ್ ಅಂದ್ರೆ ನಮಗೆ ತಗೊಳಕ್ ಆಗ್ಲಿಲ್ಲ, ಇವರು ಕರೆಕ್ಟ್ ಆಗಿ ವಿಶ್ ಮಾಡಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಇವತ್ತು ನಾವು ಇಲ್ಲಿ ಇರೋ ಕಾರಣ ಜಡೇಶ್ ಸರ್ ಅವರು ನಿಮ್ಗೆಲ್ಲ ಇನ್ವೈಟ್ ಮಾಡಿ ಹೇಳಿದ್ರು ಈ ರೀತಿ ಮಾಡ್ತಿದೀವಿ ಅಂತ. ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. DD ಡಿಕ್ಕಿ ಮತ್ತೆ ಜಡೇಶ್ ಸರ್ ಕಂಗ್ರ್ಯಾಚುಲೇಷನ್ಸ್. ಹಂಪಿ ಪಿಕ್ಚರ್ಸ್ ಅಂತ ಇವತ್ತು ಲಾಂಚ್ ಆಗಿರುತ್ತೆ ಅಲ್ಲೇ ನಮ್ಮ ಉತ್ತರ ಕರ್ನಾಟಕ. ಸೊ ಪ್ರೇಮಕಲ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ತುಂಬಾ ಕ್ಯೂರಿಯಾಸಿಟಿ ಹುಟ್ಟಿಸ್ತಿದೆ. ನಾನು ನೋಡೋಕ್ಕಾಗ್ತಿದೆ. ಇನ್ನು VR ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಜೂನಿಯರ್ ಗೋಲ್ಡನ್ ಸ್ಟಾರ್. ಸೊ ನಾವು ಯಾವಾಗ್ಲೂ ಅದ್ರ ಮನೇಲಿ ಆಟ ಆಡ್ತಾ ಇರ್ತೀವಿ. VR ಬಗ್ಗೆ ಗೊತ್ತು, ತುಂಬಾ ಟ್ಯಾಲೆಂಟೆಡ್. ಸರ್ ಏನ್ ಸರ್? ಹೌದು, ಅಂಕಲ್ ಅನ್ನಂಗಿಲ್ಲ ನೀವು. ಸೊ VR ಬಗ್ಗೆ ಹೇಳ್ತಿದ್ದೆ. ಮನೇಲಿ ನಾವೆಲ್ಲ ತುಂಬಾ ಕ್ಲೋಸ್ ಆಗಿ ಆಟ ಆಡ್ತಿರ್ತೀವಿ. ಏಜ್ ಅದೆಲ್ಲ ಸೆಕೆಂಡ್ರಿ, ಬಟ್ ನಾವು ತುಂಬಾ ಅಷ್ಟು ಚೆನ್ನಾಗಿ ಆಟ ಆಡ್ತಿರ್ತೀವಿ. ಅವ್ನ ಟ್ಯಾಲೆಂಟ್ಸ್ ಎಲ್ಲ ಗೊತ್ತು. ತುಂಬಾ ಒಳ್ಳೆ ಇಮಿಟೇಷನ್ಸ್, ಎಕ್ಸ್ಪ್ರೆಷನ್, ಆಕ್ಟಿಂಗ್ ಎಲ್ಲ ಸಖತ್ತಾಗಿ ಮಾಡ್ತಾನೆ. ಸೊ ಇದ್ರಲ್ಲಿ ನೋಡಕ್ ನಾನು ತುಂಬಾ ಕ್ಯೂರಿಯಸ್ ಇದ್ದೀನಿ. ಆದಷ್ಟು ಬೇಗ ರಿಲೀಸ್ ಆಗಲಿ, ಚೆನ್ನಾಗಿ ಪ್ರದರ್ಶನ ಆಗಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಗುರು ಶಿಷ್ಯರು ಯಾರು ಹೇಳ್ತಿದಾರಂತ ಮಾಡ್ಕೊಂಡೆ, ಆಮೇಲೆ ಗೊತ್ತಾಯ್ತು ನಿಮಗೆ ಹೇಳ್ತಿರೋದಂತ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಿರ್ಮಾಪಕರು, ನೀವಿಬ್ರು ಸಿನಿಮಾ ಬಗ್ಗೆ ಹೇಳ್ಬೇಕು. ಆರ್ಕೆ ಮತ್ತು ಆರ್ಕೆ ಅಂಡ್ AK ಎಂಟರ್ಟೈನ್ಮೆಂಟ್ ಸಂಸ್ಥೆ ಕೂಡ ಸಾಥ್ ಕೊಟ್ಟಿದೆ ಹಂಪಿ ಪಿಕ್ಚರ್ಸ್ಗೆ ಈ ಸಿನಿಮಾ ನಿರ್ಮಾಣದಲ್ಲಿ. ಸರ್ ಹೇಳಿ. ಎಲ್ಲರಿಗೂ ನಮಸ್ಕಾರ. ಹಂಪಿ ಪಿಕ್ಚರ್ಸ್ ಜೊತೆ ಆರ್ಕೆ ಅಂಡ್ AK ಎಂಟರ್ಟೈನ್ಮೆಂಟ್. ಆರ್ಕೆ ಅಂದ್ರೆ ರಾಮಕೃಷ್ಣ, AK ಅಂದ್ರೆ ಆನಂದ್ ಕುಮಾರ್ ಅಂತ. ಆನಂದ್ ಕುಮಾರ್ ಅನ್ನೋರು ಡಾಕ್ಟರು, ಕಾರ್ಡಿಯಾಲಜಿಸ್ಟು, ನನ್ನ ಫ್ರೆಂಡು. ಅವರೇ ನಮ್ಮನ್ನ ಜಡೇಶ್ ಸರ್ ಪರಿಚಯ ಮಾಡಿಸಿದ್ದು. ಹಾಗಾಗಿ ಅಲ್ಲಿಂದ ನಮ್ಮ ಸ್ನೇಹ ಶುರು ಆಯಿತು. ಆಮೇಲೆ ನನ್ನನ್ನು ಮಾವ ಅಂತ ಕರೆಯೋ ರಂಜಿನಿ ಮೇಡಮ್ಮು ಕತೆ ಹೇಳಿದಾಗ ಇಂಟ್ರೆಸ್ಟಿಂಗ್ ಆಗಿತ್ತು. ಇಳಿರಾಜ ಅವ್ರನ್ನ ನಾನು ಪರಿಚಯ ಮಾಡಿಸ್ದೆ ಅಷ್ಟೇ. ಆದರೆ ಕತೆ ಹೇಳಿದ್ರು ಮೇಡಮ್ಮು ಸಾರಿ ಚೆನ್ನಾಗ್ಬಿಟ್ರು.
ನೋಡಿ ಆ ಕತೆ ಕೇಳಿ ಒಪ್ಕೊಂಡು ಇಲ್ಲಿವರೆಗೂ ಬಂದಿದೆ. ಅದಕ್ಕೆ ಎಲ್ಲದಕ್ಕೂ ಕಾರಣ ನಮ್ಮ ಜಡೆ ಸರ್. ಈಗ ಅವ್ರು ಮಾತಾಡ್ತಾರೆ. ಈ ದಿನ ಜನ್ಮದಿನ, ಈ ದಿನ ಜನ್ಮದಿನ, ಶುಭಾಶಯ ನನ್ನ ಶುಭಾಶಯ, ಶುಭಾಶಯ ನನ್ನ ಶುಭಾಶಯ. 100 ವರುಷ ಬಾಳಿರಿ, 100 ದೀಪ ಬೆಳಗಿರಿ, 100 ಬಾಳು ಬೆಳಗಲು ನೀವೇ ಜ್ಯೋತಿಯಾಗಿರಿ, 100 ವರುಷ ಬಾಳಿರಿ. ಥ್ಯಾಂಕ್ ಯು ಜಯೇಶ್ ಸರ್. ಇವತ್ತು ತುಂಬಾ ಸ್ಪೆಷಲ್ ದಿನ ನಿಮಗೆ. ಅಷ್ಟೇ, ಸಿನಿಮಾ ಬಗ್ಗೆ ನೀವು ಮಾತಾಡ್ಬೇಕು. ಹಾ, ಮಾಧ್ಯಮದವರು ಸ್ಪೆಷಲಿ ಕಾಯ್ತಾ ಇದ್ದಾರೆ. ದಯವಿಟ್ಟು ಡೈರೆಕ್ಟರ್ ಮಾತಾಡ್ತಾರೆ. ಹಾ, ಎಲ್ರಿಗೂ ನಮಸ್ಕಾರ. ಪ್ರೊಡ್ಯೂಸರ್ ಆದ್ರೂ ನನಗೆ ಮಾತಾಡಕ್ ಬರಲ್ಲ, ಡೈರೆಕ್ಟರ್ ಆದ್ರೆ ಮಾತಾಡಕ್ ಬರಲ್ಲ. ಓಕೆ, ಬರವಣಿಗೆ ಅಷ್ಟು ಸ್ಟ್ರಾಂಗ್ ಶಾರ್ಪ್ ಇರುತ್ತೆ, ಡೈಲಾಗ್ಸ್ ಎಲ್ಲ ಮಾತಾಡಕ್ ಬರಲ್ಲ ಅಂದ್ರೆ. ಹ್ಯಾಪಿ ಬರ್ತ್ಡೇ ಸರ್. ನಿಮ್ಮ ಹುಟ್ಟು ಹಬ್ಬದ ದಿನ ನಮ್ದು ಪ್ರೊಡಕ್ಷನ್ ಇಂದ ಈ ತರ ಒಂದು ಅವಕಾಶ ಸಿಕ್ಕಿರೋದು ತುಂಬಾ ಒಂದು ಹೃದಯವಂತಿಕೆ. ಅವ್ರ ಜೊತೆ ನಾನು ಕಂಬೈಂಡ್ ಆಗಿ ಈ ತರ ಮಾಡಿದ್ದು ತುಂಬಾ ಖುಷಿಯಾಗಿದೆ. 100 ವರ್ಷ ಹೀಗೆ ಇರಿ, ಆದ್ರೂ ಲುಕ್ ಮಾತ್ರ ಹಿಂಗೆ ಇರಲಿ. ಥ್ಯಾಂಕ್ ಯು ಸರ್. ಹಂಪಿ ಪಿಕ್ಚರ್ಸ್ ಅಂದ್ರೆ ನಾನು ಮತ್ತು ರಾಮಕೃಷ್ಣ, ಡಾಕ್ಟರ್ ಆನಂದ್ ಸರ್, ಫ್ರೆಂಡ್ಸ್ ಎಲ್ಲ ಸೇರಿ ಈ ಥರದ ಒಂದು ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಅದಕ್ಕೆ ಮುಖ್ಯ ಕಾರಣ ರಂಜಿನಿ. ನನಗೆ ಗೋಸ್ಟ್ ರೈಟರ್ ಆಗಿ ಅವರು ಗುರು ಶಿಷ್ಯನೂ ಮಾಡಿದ್ದಾರೆ, ಮತ್ತೆ ಕಾಟರನ್ನು ಬರ್ತಿದ್ದಾರೆ. ಅಂದರೆ ನಮಗೂ ತರುಣ್ ಸರ್ಗೆಲ್ಲ ಅವರು ಒಂದು ಗೋಸ್ಟ್ ರೈಟರ್ ಆಗಿ ಅವಾಗ ಬಂದು ಅವ್ರದ್ದು ಏನೋ ಅನಿಸಿಕೆನ ಶೇರ್ ಮಾಡ್ತಾ ಇದ್ರು. ಅದಕ್ಕಿಂತ ಮುಂಚೆಗೆ ಅವರು ಒಂದು ಬುಕ್ಸ್ ಬರ್ದಿದ್ದೀನಿ ಸರ್ ಅಂತ ಕೊಟ್ಟರು. ಇನ್ನು ಪ್ರಿಂಟ್ ಆಗಿರಲಿಲ್ಲ. ಅಯ್ಯೋ, ಇವ್ರು ಏನು ಬರ್ದಿದ್ದಾರೆ, ಏನು ಎತ್ತಾಗ ಅಂತ ನಾನು ಓದಿದೆ. ಸ್ವಲ್ಪ ಏನೋ ಆಸಕ್ತಿ, ಕತೆ ಡಬ್ಬಿ ತುಂಬ ಆಸಕ್ತಿ ಆಯ್ತು. ಈ ಥರ ಬರೀತಾರೆ ಅಂತ ನನಗೆ, ಅಂದರೆ ಸಿನಿಮಾದಲ್ಲೇ ಅಷ್ಟೊಂದು ಐಡಿಯಾಸ್ ಸ್ವಲ್ಪ ಕೊಡ್ತಾ ಇದ್ರು, ಬಟ್ ಇಡೀ ಬುಕ್ ಬರೆಯೋಷ್ಟು ನನಗೆ ಖುಷಿ ಆಯಿತು. ಆಮೇಲೆ ಅವರು ಇನ್ನೊಂದು ಸ್ವೈಪ್ ರೈಟ್ ಅಂತ ಇನ್ನೊಂದು ಬುಕ್ ಬರೆದ್ರು. ಅದು ಆಲ್ಮೋಸ್ಟ್ ಸಿನಿಮಾ ಕಂಟೆಂಟ್ ಥರ ಇತ್ತು. ನಾನು ಹೇಳಿದೆ, ನೆಕ್ಸ್ಟ್ ನೀವು ಫುಲ್ ಒಂದು ಕತೆ ಬರೀಬೋದು ಅಂತ ಅವರು ಹೇಳಿದಾಗ ಅದನ್ನ ಸೀರಿಯಸ್ ತಗೊಂಡು ಮತ್ತೆ ನನಗೆ ಕತೆ ಹೇಳಿದ್ರು ಅವರು. ಸೊ ನನಗೆ ಅದು ಒಂದೇನೋ ಇಷ್ಟ ಆಯಿತು. ಆಮೇಲೆ ತರುಣ್ ಸರ್ ಹತ್ರ ಹೋದೆ. ತರುಣ್ ಸರ್ನು ನಾವು ಫಸ್ಟಿಗೆ ಏನು ಹೇಳ್ತಾರೆ ಅನ್ನೋ ಥರನೇ ಇದ್ವಿ. ಬಟ್ ತರುಣ್ ಸರ್ನು ಚೆನ್ನಾಗಿದೆ, ಇವ್ರು ಕಳಿಸಿದ ಮೇಲೆ ಒಂದು ಅರ್ಧ ಗಂಟೆ ಮಾತಾಡ್ಕೊಂಡ್ವಿ. ಇದೇನು ಚೆನ್ನಾಗಿದೆ ಅಲ್ವ, ಎಲ್ಲ ಕ್ಯಾರೆಕ್ಟರ್ಗಳು, ಪಾತ್ರಗಳು ಎಲ್ಲ ಚೆನ್ನಾಗಿ ಬರ್ತಿದ್ದಾರೆ ಹಾಗೀಗ ಅಂತಂದಾಗ ಅವಾಗ ತರುಣ್ ಸರ್ನೇ ನಮ್ಮ ಮುಂದೆ ನಿಂತ್ಕೊಂಡು ಮತ್ತೆ ಪ್ರೇಮ್ ಸರ್ಗೆ ಅವ್ರ ಜೊತೆ ಮಾತಾಡೋದ್ರಿಂದ ಇಲ್ಲಿವರೆಗೂ ಎಲ್ಲ ಅವ್ರ ಬೆನ್ನೆಲುಬಾಗಿ ನಿಂತು ಮಾಡಿದ್ರು. ಅಂದರೆ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ಗೆ ಅವರು ನನ್ನ ಬೆನ್ನೆಲುಬಾಗಿ ನಿಂತಿದ್ದಕ್ಕೆ ಇದರ ಮೂಲಕ ತರುಣ್ ಸರ್ಗೂ ಥ್ಯಾಂಕ್ಸ್ ಹೇಳ್ತೀನಿ. ಇದು ಹಂಪಿ ಪಿಕ್ಚರ್ಸ್ ಆಗಕ್ಕೆ ಒಂದು ಸಾಧ್ಯ ಆಯಿತು. ಮೊದಲಿಂದ ಇಷ್ಟ ಇತ್ತು ನನಗೆ, ಯಾಕಂದರೆ ನಮ್ಮ ಗುರು ಸರ್ನು ನಾನು ಅವ್ರ ಜೊತೆನೇ ಇದು ಮಾಡೋದ್ರಿಂದ, ಅವ್ರ ಡೈರೆಕ್ಟರ್ ಆಮೇಲೆ ಪ್ರೊಡ್ಯೂಸರ್. ಸೊ ಅದೆರಡೂ ನೋಡ್ತಾ ಇದ್ದೆ. ಸೊ ನಾನು ಆ ಥರದ್ದು ಆಗಬೇಕು ಅನ್ನೋದು ನಾನು ಗುರು ಸರ್ ಜೊತೆ ಇದ್ದಾಗ. ಸೊ ಥ್ಯಾಂಕ್ ಯು ಸರ್, ನೀವೇ ಇನ್ಸ್ಪಿರೇಷನ್ ಇಲ್ಲಿಂದ ಇದು ಮಾಡಿದ್ವಿ. ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಟರ್ ನನಗೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಜಗದೀಶ್ ಗೌಡ. ನಾನು ತರುಣ್ ಸರ್ ಆಫೀಸ್ಗೆ ಎಲ್ಲೇ ಹೋದಾಗ ನನಗೆ ಹೇಳೋದೆ, ನಿಮ್ಗೇನು ಜಗದೀಶ್ ಗೌಡ್ರೆ ಇಡೀ ಗಾನ್ ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ನಾಳೆನೇ ರಿಲೀಸ್ ಮಾಡ್ಬೋದು ಅಂತ ತಮಾಷೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಗೌಡ್ರು ಅಷ್ಟು ಕ್ಲೋಸ್. ಮತ್ತೆ ಕೃಷ್ಣ ಸಾರ್ಥಕ್ ಸರ್ ಇದ್ದ ಈ ಸಿನಿಮಾದಿಂದ ಫುಲ್ಲು ಯಾವುದೇ ಒಂದು ಬಡ್ಜೆಟ್ ಅದು ಇದೆಲ್ಲ ನಮ್ಮ ಕೃಷ್ಣ ಸಾರ್ಥಕ್ ಸರ್ ಹೆಲ್ಪ್ ಮಾಡಿದ್ದಾರೆ. ಆಮೇಲೆ ಯಾವುದಕ್ಕೂ ಆರ್ ಎಸ್ ಗೌಡ್ರ ಜೊತೆಗೆ ಇಟ್ಕೊಂಡಿದ್ದೀನಿ ನಾನು. ಅಜಯ್ ರಾವ್ ಸರ್ ಥರ ನಾನು ಸರ್ ಸ್ಮಾರ್ಟ್ ಪ್ರೊಡ್ಯೂಸರ್ ನೀವು ಹಾಗಾದ್ರೆ ಇವಾಗ. ಇಲ್ಲ, ಫಸ್ಟ್ ಇಸ್ಕೊಳ್ಳೋಣ ಸರ್, ಆಮೇಲೆ ಕೊಡೋಣ. ಅದಕ್ಕೆ ಥ್ಯಾಂಕ್ ಯು ಸರ್, ಬಂದು ಆಶೀರ್ವದಿಸಿದ್ದೀರಾ. ಮನೆಗೆ ಸ್ವಲ್ಪ ಹಂಗೆ ಇಟ್ಕೊಂಡಿರಿ ಸರ್. ಆಮೇಲೆ ನಮ್ಮ ಲ್ಯಾಂಡ್ ಪ್ರೊಡ್ಯೂಸರ್ ಸೂರಜ್ ಸರ್, ಸತ್ಯಪ್ರಕಾಶ್ ಸರ್ ಬರೋಕ್ಕಾಗಲಿಲ್ಲ, ಸೂರಜ್ ಅವ್ರ ಮಗ ಸೂರಜ್ ಸರ್ ಬಂದಿದ್ದಾರೆ. ಸೊ ನನಗೆ ಎಷ್ಟೋ ಹೆಲ್ಪ್ ಆಯಿತು ನಮ್ಮ ಸೂರಜ್ ಸರ್ ಕಡೆಯಿಂದ. ಅವರು ದೊಡ್ಡ ದೊಡ್ಡ ಡೀಲ್ಗಳಿದ್ವು ಲ್ಯಾಂಡ್ ಇದು ಕಡಿಮೆದಲ್ಲಿ ಇಲ್ಲಿ ಕೆಳಗಿನ ಬೆಂಚಿಂದ ಎಲ್ಲ ಮಾಡಿಸ್ಕೊಟ್ರು. ಎಲ್ಲ ಡಿಪಾರ್ಟ್ಮೆಂಟಿಂದನೂ ಇನ್ನೊಂದು ಮಾಡ್ತಿದ್ದಾರೆ.
ನಮ್ಮ ಲ್ಯಾಂಡ್ ಲಾರ್ಡಿ ಕನ್ಸಿಡರ್ ಮಾಡ್ತಾರೋ ಇಲ್ಲ ಡೈವರ್ಟ್ ಆಗ್ತಾರೋ ಆ ಥರ ಭಯ ಇರುತ್ತೆ. ಬಟ್ ಆ ಥರ ಇರದೆ ಮಾಡಿ ನಾನು ಜೊತೆ ನಿಲ್ತೀನಿ ಅಂತ ಒಂದು ಎಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ಮಾಡಿಕೊಟ್ರು. ಥ್ಯಾಂಕ್ ಯು ಸರ್. ಆಮೇಲೆ ನಮ್ಮ ಟೆಕ್ನಿಷಿಯನ್ಸ್ ಕ್ಯಾಮ್ರಾಮನ್ ಸುಧಾಕರ್, ಆಮೇಲೆ KM ಪ್ರಕಾಶ್, ಎಡಿಟರ್ KM ಪ್ರಕಾಶ್. ಆಮೇಲೆ ನನಗೆ ಈ ಸಿನಿಮಾದಲ್ಲಿ ರಂಜಿನಿ ಡೈರೆಕ್ಟರ್ ಆಗಿರೋದ್ರಿಂದ ತುಂಬ ಸ್ಟ್ರೆಂತ್ ಶ್ರೀಕಾಂತ್ ಅಂತ ನನ್ನ ಲ್ಯಾಂಡ್ ಲಾರ್ಡ್ ಡೈಲಾಗ್ ರೈಟರ್ ಇಲ್ಲಿ ಅವ್ರ ಜೊತೆಗಿದ್ದು ರಂಜಿನ್ ಜೊತೆ ಕೊಲಾಬ್ರೇಟ್ ಆಗಿ ತುಂಬ ರೈಟ್ ಹ್ಯಾಂಡ್ ಆಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಶ್ರೀಕಾಂತ್. ಇನ್ನು ನನ್ನ ಟೀಮ್ ಬೆಟಾಲಿಯನ್ ತುಂಬ ಹಾರ್ಡ್ ವರ್ಕ್ ಮಾಡಿದೆ. ಯಾಕಂದ್ರೆ ಈ ಪ್ರೊಡಕ್ಷನ್ ಅಂದಾಗ ಡೈರೆಕ್ಟ್ರು ಬೇರೆ, ಪ್ರೊಡ್ಯೂಸರ್ ಖರ್ಚು ಮಾಡಿಸೋದು ಬೇರೆ, ನಾವು ಅಂದಾಗ ನಮ್ದು ಬೇರೆ. ಇಡೀ ಅದಕ್ಕೆ ಡೈರೆಕ್ಷನ್ ಟೀಮ್ ಪ್ರೆಷರ್ ಬಂದಿತ್ತು. ಯುವ ಆಗಿರ್ಬೋದು, ಅವಿನಾಶ್, ಅನಂತ್, ನಾಗರಾಜ್, ಆಕಾಶ್, ದೇವರಾಜ್ ಎಲ್ಲರೂ ನಮಗೆ ಒಂಥರ ಸ್ಟ್ರೆಂತ್ ಆಗಿ ನಿಂತೀವಿ. ಯಾಕಂದ್ರೆ ಅವರೇ ಎಲ್ಲ ಡೈರೆಕ್ಷನ್ ಕೆಲಸನೂ ಮಾಡಬೇಕು, ಬೇರೆ ಹಿಂದಿನ ಕೆಲಸನೂ ಮಾಡಬೇಕು. ಥ್ಯಾಂಕ್ ಯು ಎಲ್ಲರಿಗೂ. ಆಮೇಲೆ ಸಂತೋಷ್ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಕೋಆರ್ಡಿನೇಟರ್ ಸಂತೋಷ್ ಅವನು ಕೆಲಸ ಮಾಡಿದ್ದಾರೆ. ಅಷ್ಟೇ ಅನ್ಸುತ್ತೆ. ಇನ್ನೇನಿದೆಯಾ ರಂಜಿನ್? ಅದವರು ಸಿನಿಮಾ ಬಗ್ಗೆ ಅವ್ರು ಮಾತಾಡ್ತಾರೆ. ಓಕೆ. ಲಾಸ್ಟ್ ಸಿನಿಮಾ ನನಗೆ ಇಷ್ಟವಾಗಿದ್ದೇನು ಅಂತಂದ್ರೆ, ಒಂದು ನಾವು ಕತೆ ಬರೆದಾಗ ರಂಜಿನಿ ಅದೇ ನನಗೂ ತರುಣ್ ಸರ್ಗೆ ಎಲ್ಲರಿಗೂ ಇಷ್ಟ ಅಂದ್ರೆ, ನಾವು ಒಂದು ಕತೆ ಕಮರ್ಷಿಯಲ್ ಬರುವಾಗ ಕಾಂಪ್ಲೆಕ್ಸ್ ವಿಲನ್ ಇರ್ತಾರೆ, ಅವಾಗ ನಮ್ಗೊಂದು ಡ್ರಾಮಾ ಶುರು ಆಗ್ಬಿಡುತ್ತೆ. ಇಲ್ಲಿ ಕ್ಯಾರೆಕ್ಟರ್ಗಳು ಅದ್ರದ್ದು ಜರ್ನಿ ಅವ್ರವರೇ ಒಂದು ಕಾಂಪ್ಲೆಕ್ಸ್. ಇದು ರಂಜಿನಿ ಅವರು ಈ ಕಥೆಗಳಲ್ಲಿ ತಂದಿದ್ದು ತುಂಬಾ ನನಗೆ ಖುಷಿ ಆಯ್ತು. ಅಂದ್ರೆ ನಾವುಗಳು ಅದನ್ನ ಬರೆಯಕ್ಕಾಗಲ್ಲ. ನಾವು ಯಾವಾಗಲೂ ಡ್ರಾಮಾ ಬೇಕಂದ್ರೆ ಅಪೋನೆಂಟ್ ಯಾರೋ ಬರಬೇಕು. ಇಲ್ಲಿ ಅವ್ರ ಯೋಚನೆಗಳು, ಅವ್ರ ನಿರ್ಧಾರಗಳು, ಅವ್ರ ಜರ್ನಿಗಳೇ ಅವ್ರಿಗೆ ಇನ್ನೊಬ್ಬರಿಗೆ ತೊಂದರೆ ಆಗಿ ಅದರಿಂದ ಈ ಡ್ರಾಮಾನ ತುಂಬಾ ಇದಾಗಿ, ಅಂದ್ರೆ ಪ್ರತಿ ಸೀನನ್ನು ಅವರು ಇದು ನಮ್ಮ ಮನೇಲಿ ನಡೆದಿರುತ್ತೆ, ಇಲ್ಲ ಯಾರ ಮನೇಲಿ ನೋಡಿರ್ತೀವಿ, ಅಷ್ಟು ಎಮೋಷನಲ್ ಆಗಿ ತುಂಬಾ ಇದಾಗಿ ಕಾಮಿಕ್ ವೇ ಅಲ್ಲಿ ತುಂಬಾ ಟ್ರೈ ಮಾಡೋದು. ನಮಗೆ ತುಂಬಾ ಆಶ್ಚರ್ಯ ಆಗಿದ್ದು ಅವರು ಈ ಕತೆ ಗೊತ್ತರ ಅವರು ಕಥೆಯಾಗಿ ಲೈನ್ ಆಗಿ ಹೇಳಿಲ್ಲ, ಒಂದು ಸ್ಕ್ರೀನ್ ಪ್ಲೇ ಆಗಿ ಹೇಳಿದ್ರು ಕೂಡ ಮತ್ತೆ 1 ವರ್ಷ ಅವ್ರನ್ನ ರೀರೈಟ್ ಮಾಡಿಸಿ ಅದಕ್ಕೆ ಮುಂದೆ ಮಾಡಿಸಿದ್ವಿ. ನನಗೆ ಹೋಪ್ ನಮ್ದು ಒಳ್ಳೆ ಸಿನಿಮಾ ಅಂತೂ ನಾವು ಇಂಡಸ್ಟ್ರಿಗೆ ನಾವು ಹಂಪಿ ಪಿಕ್ಚರ್ ಮತ್ತು RK&AK ಮೂಲಕ ಕೊಡ್ತೀವಿ ಅಂತ ಒಂದು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಿರ್ಮಾಣ ಸಂಸ್ಥೆಗಳು ಹೆಚ್ಚೆಚ್ಚು ಬರಬೇಕು. ಇಷ್ಟು ಎಲ್ಲರಿಗೂ ನಮಸ್ಕಾರ. ಪ್ರೇಮ್ ಸರ್, ಹ್ಯಾಪಿ ಬರ್ಡೇ. ಹಾಗೆ ನನ್ನ ಕುಚಿಕು ಗೆಳೆಯ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ, ಜಡೇಶ್ ಅವ್ರಿಗೂ ಆಲ್ ದಿ ಬೆಸ್ಟ್. ಹಾಗೆ ರಂಜಿನಿ ಮೇಡಮ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡ್ತಿದ್ದಾರೆ, ಅವರಿಗೂ ಆಲ್ ದಿ ಬೆಸ್ಟ್. ಸಿನಿಮಾ ಬಗ್ಗೆ ಮುಂದೆ ಮಾತಾಡೋಣ. ಆಯ್ತು. ಥ್ಯಾಂಕ್ ಯು ಸರ್. ಪ್ರೇಮ್ ಸರ್, ಹ್ಯಾಪಿ ಬರ್ಡೇ ಸರ್. ಇದೇ ರೀತಿ ಖುಷಿಯಾಗಿ 100 ಕಾಲ ಹೆಂಗಾಗಿ ಬದುಕಿ ಅಂತ ಕೇಳ್ಕೊಳ್ತೀನಿ ಸರ್. ಹಂಪಿ ಪಿಕ್ಚರ್ಸ್ ಜಡೇಶ್ ಸರ್ ನನಗೆ ಗುರು ಶಿಷ್ಯರು 4-5 ವರ್ಷದಿಂದ ಅವ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ಅವ್ರ ಟ್ಯಾಲೆಂಟ್ ನೋಡೇ ನಾನು ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡೇ ಇದ್ದೀನಿ. ನಾನು ಕಲಿಬೇಕಾದ ಪ್ರೋಸೆಸ್ನ ಅವ್ರ ಜೊತೆ ತಿಳ್ಕೊಂಡು ಕಲಿತಾ ಇರ್ತೀನಿ. ಅವ್ರಿಗೆ ತುಂಬ ಕನಸುಗಳಿದೆ. ನಾನು ಒಬ್ಬನೇ ಬೆಳಿಬೇಕು ಅನ್ನೋ ಒಂದು ಆಸೆ ಇಲ್ಲ, ಜೊತೆ 4 ಜನನ ಜೊತೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ತುಡಿತದಲ್ಲಿ ಯಾವಾಗಲೂ ಇರ್ತಾರೆ. ಇವಾಗ ಮೊದಲನೇ ಬಾಣ ಮೇಡಮ್ ಕಡೆಯಿಂದ ಇಂಡಸ್ಟ್ರಿ ಬಿಟ್ಟಿದ್ದಾರೆ DD ನಾನು ಇದರಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ಇವಾಗ ಜಡೇಶ್ ಸರ್ ಒಂದು ಗನ್ ಆದರೆ ಒಳಗಡೆ ಒಂದು 5 ಬುಲೆಟ್ ಇದೆ. ಸದ್ಯದಲ್ಲೇ ಅವ್ರನ್ನು ಇಂಡಸ್ಟ್ರಿಗೆ 1 by 1 ಬಿಡ್ತಾ ಇರ್ತಾರೆ. ಸೊ ನಿಮ್ಮ ಹಂಪಿ ಪಿಕ್ಚರ್ಸ್ ಇದೇ ತರ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಸರ್. ಅವಾಗ ನಮ್ಮ ಮುಖಾಂತರ ಅವಕಾಶ ಕೊಡ್ತಾ ಇರಿ, ಮರಿಬೇಡಿ. ಓಕೆ. DD ಆಲ್ ದಿ ಬೆಸ್ಟ್, ಒಳ್ಳೆಯದಾಗಿ. ಬಟ್ ಒಂದು ಒಳ್ಳೆ ಸಿನಿಮಾ, ಫ್ಯಾಮಿಲಿ ಸಿನಿಮಾ ಬರ್ತಾ ಇದೆ DD. ನಾನು ಶೂಟ್ ಮಾಡಬೇಕಾದಾಗ ಕೆಲವೊಂದು ಸೀಕ್ವೆನ್ಸ್ನ ಕಣ್ಣಾರೆ ನೋಡಿದ್ದೀನಿ. ಆ ಎಮೋಷನ್ಸ್ ಪ್ರೇಮ್ ಸರ್ ಮಾಡಿರೋದು ಸೊ ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲರೂ ಹೇಳ್ತಿರ್ತಾರೆ ನಮಗೆ ಮಲಯಾಳಂನಿಂದ ಆ ಕಂಟೆಂಟ್ ಹಂಗೆ ಬಂತು, ಈ ಕಂಟೆಂಟ್ ಹಿಂಗೆ ಬಂತು ಅಂತ. ಬಟ್ ನಮ್ಮ ಕನ್ನಡ ನಾಡಲ್ಲೂ ಆ ಥರದ್ದು ಒಂದಿಷ್ಟು ಎಮೋಷನ್ಸ್ ಕಂಟೆಂಟ್ ಬರ್ತಾನೆ ಇರುತ್ತೆ. ಸೊ ನೀವೆಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಂಥ ಹೊಸ ತಂಡಗಳಿಗಾಗಲಿ ಕಲಾವಿದರಿಗಾಗಲಿ ತುಂಬ ಉತ್ತೇಜನ ಕೊಟ್ಟಂಗಾಗುತ್ತೆ, ಸ್ಫೂರ್ತಿ ಅಂದರೆ ಎನರ್ಜಿ ಸಿಕ್ಕಂಗಾಗುತ್ತೆ ಇನ್ನೊಂದಿಷ್ಟು ಕಂಟೆಂಟ್ ಸಿನಿಮಾಗಳು ಮಾಡೋಕ್ಕೆ.
ಸೊ ಹೀಗಾಗಿ ಹೊಸದಾಗಿ ಒಂದು ಹೊಸ ಪ್ರೊಡಕ್ಷನ್ ಹೌಸ್ ಬರ್ತಾ ಇದೆ. ನಿಮ್ಮೆಲ್ಲರೂ ಪ್ರೋತ್ಸಾಹ ಸಹಕಾರ ಹೀಗೆ ನೀಡ್ತಾ ಕೇಳ್ಕೊಳ್ತಾ ಇದ್ದೀನಿ. ಈ ಕನಸು ಶುರುವಾಗಿದ್ದು ಬಹಳ ಪುಟ್ಟದಾಗಿ. ಅದನ್ನ ಬಾಯ್ಬಿಟ್ಟು ಹೇಳಿದಾಗ ನನಗೆ ನಂಬಕ್ಕಾಗ್ತಾ ಇರಲಿಲ್ಲ, ನಗು ಬರ್ತಾ ಇತ್ತು. ನಾನು ನಿರ್ದೇಶನ ಮಾಡೋದನ್ನ ಯಾರ ಮುಂದೆ ಆದರೂ ಹೇಗೆ ಹೇಳಿ ಅಂತ, ಮಾಡ್ತೀನಿ ಅಂತ ಹೇಳೋದು. ಸೊ ಅಷ್ಟು ಪುಟ್ಟದಾಗಿ ಶುರುವಾದಂಥ ಕನಸು. ಅದಕ್ಕೆ ಅದೊಂಥರ ಈ ಕತೆಗೆ ಒಂದು ಮ್ಯಾಗ್ನೆಟಿಕ್ ಎಫೆಕ್ಟ್ ಇತ್ತು ಅಂತ ಕಾಣುತ್ತೆ. ಪ್ರತಿಯೊಬ್ಬರೂ ಅದು ಎಳ್ಕೊಂಡಿದೆ. ಸೊ ಇಲ್ಲಿ ನಾನೇನು ಮಾಡಿದೆ ಅಂತ ನಮ್ಗೆ ಅನ್ಸಲ್ಲ, ಈ ಕತೆಗೆ ಆ ಶಕ್ತಿ ಇದೆ ಅಂತ ನಾನು ಭಾವಿಸ್ತೀನಿ. ಸೊ ಇದನ್ನ ಮೊದಲು ತುಂಬ ಪುಟ್ಟದಾಗಿ ಒಂದು ಈ ರಂಗಭೂಮಿ ಸ್ಟೈಲಲ್ಲಿ ನಮಗೆ ಆಗೋ ಹೆಂಗೆ ನಾವು ನಮ್ಗೆ ಗೊತ್ತಿರೋ ಮನೆಗಳಲ್ಲಿ ಈ ಥರ ಶುರು ಮಾಡಿದ್ದು. ನಮ್ಮ ರಿಲೇಟಿವ್ ಅಂಕಲ್ಗೂ ಹೇಳಿ ಅವ್ರಿಗೂ ಕತೆ ಇಷ್ಟ ಆಗಿ ಸೊ ಹಾಗೆ ಶುರುವಾಗಿದ್ದು. ಒಂದು ಮಟ್ಟಕ್ಕೆ ಬಂದ ನಂತರ ಈಗ ಹೊಸಬ್ರಿಗೆ ತಪ್ಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಡೆಬ್ಯೂ ಡೈರೆಕ್ಷನಲ್ಲಿ. ಸೊ ಇದಕ್ಕೆ ಯಾರಾದರೂ ಒಬ್ಬ ಎಕ್ಸ್ಪರ್ಟೀಸ್ ಹೆಲ್ಪ್ ಬೇಕಾಗುತ್ತೆ, ಅದನ್ನು ಪ್ರೆಸೆಂಟ್ ಮಾಡೋರು ಅಥವಾ ಅದನ್ನು ಮುಂದಾಳತ್ವ ನಮ್ಮನ್ನು ತಗೊಂಡು ಹೋದಷ್ಟು ನಾವು ಸರಿಯಾದ ದಾರಿಯಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಅನಿಸ್ತು. ಆಗ ಒಂದಷ್ಟು ಇಟ್ ಟುಕ್ ಅ ಲಾಂಗ್ ಟೈಮ್. ಒಂದಷ್ಟು ಜನ ಬಂದರು, ಒಂದಷ್ಟು ಕಡೆ ಫೇಲ್ಯೂರ್ಸ್ ಆಯಿತು. ಆಮೇಲೆ ಇವತ್ತು ಈ ತಂಡ ಹೀಗಿರೋದು ಒಂಥರ ಇದು ಕ್ರೀಮ್ ಅಂತ ಹೇಳ್ಬೋದು. ಇದಕ್ಕೆ ಎಷ್ಟೊಂದು ಜನ ಈ ಪ್ರಯಾಣಿಕರು ಒಂದು ಟೀಮ್ ಆಗಿ ಬಂದವರು ಮಧ್ಯದಲ್ಲೇ ಬಿಟ್ಟು ಹೋಗಿದ್ದಾರೆ. ಅವ್ರು ಬಿಟ್ಟು ಹೋಗಿದ್ದು ಒಳ್ಳೇದಾಯ್ತು ಅಂತ ಕಾಣಿಸುತ್ತೆ ಇವತ್ತಿನ ಎನರ್ಜಿನ ನೋಡ್ತಾ ಇದ್ರೆ. ಅಂದ್ರೆ ಹೀಗೆ ಆಗ್ಬೇಕು ಅಂತ ಯೂನಿವರ್ಸ್ ಕನ್ಸ್ಪೈರ್ ಮಾಡ್ತಾ ಇತ್ತು ಅಂತ ಕಾಣುತ್ತೆ. ಈ ಕಥೆನ ನಾನು ಜಡೇಶ್ ಸರ್ಗಾಗ್ಲಿ ತರುಣ್ ಸರ್ಗೆ ಹೇಳಿದಾಗ ಅವರಿಗೆ ತುಂಬಾ ಎಕ್ಸೈಟ್ ಮಾಡ್ತು. ಅವರು ಮೇನ್ ಸ್ಟ್ರೀಮ್ ಸಿನಿಮಾ ಮಾಡೋರು ಈ ಥರದ ಒಂದು ಕಥೆನ ಇಷ್ಟಪಡ್ತಾರೆ ಅಂತಂದ್ರೆ ಯಾರೋ ಒಬ್ರು ಪ್ರೊಡ್ಯೂಸರ್ಗೆ ಟೋಪಿ ಹಾಕಿ ಕರ್ಕೊಂಡು ಬಂದಂಗಲ್ಲ. ಇದ್ರಲ್ಲಿ ನಿಜವಾಗ್ಲೂ ಏನಾದರೂ ಒಂದು ಸ್ಟಫ್ ಇರಬೇಕು. ಆ್ಯಂಡ್ ಸೊ ಅದನ್ನು ಕುಡಿಸಿದ್ದಾರೆ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಜಡೇಶ್ ಸರ್ ಆ್ಯಂಡ್ ಥ್ಯಾಂಕ್ ಯು ತರುಣ್ ಸರ್. ಇವತ್ತು ಬಂದಿಲ್ಲ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮೇನ್ಲಿ ಪ್ರೇಮ್ ಸರ್. ಈ ಕಥೆನ ಅವರು ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತಂದರೆ ಕೆಲವೊಂದು ಸೀನ್ಗಳನ್ನ ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ನೆನ್ಪು ಮಾಡ್ಕೊಂಡು ಹತ್ತಿದ್ದೀನಿ ಅಂತ ತುಂಬಾ ಹೇಳಿದ್ದಾರೆ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಣೇಶ್ ಸರ್ ಬಗ್ಗೆನೂ ನಾನು ಹೇಳಲೇಬೇಕು. ನಾನು ಈ ಕಥೆನಲ್ಲಿ ಮಗು ಪಾತ್ರ ತುಂಬ ಮುಖ್ಯ. ಸೊ ಆ ಪಾತ್ರಕ್ಕೆ ಒಂದಷ್ಟು ಜನ 30-35 ಜನ ಆಡಿಷನ್ ಮಾಡಿದಾಗ ನಮಗೆ ಮಕ್ಕಳು ತುಂಬ ಪ್ರಿಪೇರ್ ಆಗಿ ಬರ್ತಾ ಇದ್ರು. ನಮಗೆ ಆಡಿಷನ್ ಮಾಡಿದಾಗ ಎಲ್ಲ ಗೊತ್ತಿದೆ ಅನ್ನೋ ಹಾಗೆ ಕಾಣ್ತಾ ಇತ್ತು. ಅದು ಫ್ರೇಮ್ನಲ್ಲಿ ಆ್ಯಕ್ಷನ್ ಅಂದಿದ ತಕ್ಷಣ ನಾನು ಬಂದರೆ ಹಿಂಗೆ ಹೊಡಿತೀನಿ, ನಾನು ಎಲ್ಲರೂ ಒಂದು ಸ್ವಲ್ಪ ಪ್ರಿಪೇರ್ಡ್ ಆಗಿ ರಿಯಾಲಿಟಿ ಶೋಸಿಂದ ಆಗಲಿ ಇನ್ನೊಂದಾಗಲಿ 9 ವರ್ಷ 10 ವರ್ಷದಾಗಿ ಕಾಣುವಂಥ ಮಗು ಕಾಣ್ತಾ ಇರಲಿಲ್ಲ ಕಣ್ಣಿಗೆ. ಸೊ ಹಾಗೆ ಯೋಚನೆ ಮಾಡಿದಾಗ ನಮ್ಮ ಟೀಮಲ್ಲಿ ನಾನು ಯುವಾಗೆ ಕ್ರೆಡಿಟ್ ಕೊಡಬೇಕು. ಅವ್ರು ಹೇಳಿದ್ರು ಗಣೇಶ್ ಸರ್ ಮಗ ನೋಡಿ ಆ ಏಜ್ ಇದ್ದಾನೆ. ಸೊ ಕಾಂಟ್ಯಾಕ್ಟ್ ಮಾಡಿದಾಗ ಅವರು ಸ್ವಲ್ಪ ಮಕ್ಕಳನ್ನ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಸ್ತಾ ಇದ್ದೀವಿ, ಸಿನಿಮಾ ಎಲ್ಲ ಇಲ್ಲೇ ಬೇಡ ಅಂತ ಹೇಳಿದ್ರು. ಬಿಡಲಿಲ್ಲ. ಒಂದು 3 ತಿಂಗಳು 4 ತಿಂಗಳು ಬೇರೆ ಬೇರೆ ರೀತಿಯಿಂದ ಟ್ರೈ ಮಾಡಿ ಆಮೇಲೆ KM ಪ್ರಕಾಶ್ ಸರ್ ಮೂಲಕ ಅವ್ರ ಹತ್ರ ಹೋಗಿ ವಿಹಾನ್ ಥ್ಯಾಂಕ್ ಯು ಯು ಗೇವ್ ಮಿ ಅ ಸರ್ಪ್ರೈಸ್ ದಟ್ ಡೇ. ಅವತ್ತವನು ಕ್ರಿಕೆಟ್ ಇಷ್ಟ, ಬಹಳ ಇಷ್ಟ ಕ್ರಿಕೆಟ್. ಅವನಿಗೆ ಕ್ರಿಕೆಟ್ ಆಡ್ತಾ ಇದ್ದವನು ಸಿನಿಮಾ ಅಂತ ಅಂದಾಗ ಅವ್ನು ಬರಲ್ಲ ರಂಜಿತ್ ಅಂತ ಹಿಂಗಾರು ಮಾಡಿ ಹುಡುಗನ ಫ್ರೆಂಡ್ ಮಾಡ್ಕೋಬೇಕಲ್ಲ ಅಂತ ಸ್ವಲ್ಪ ಮಾತಾಡಿಸ್ದೆ. ಅದಾದ್ಮೇಲಿಂದ ಅವನೇ ಟ್ಯಾಬ್ ತಗೊಬಂದು ನೋಡು ನಾನು ಈ ಥರ ವಿಡಿಯೋ ಮಾಡಿದ್ದೀನಿ, ನೋಡಿ ಈ ಥರ ನಾನಿದು ಅಂತ ಅದ್ರ ಸಣ್ಣ ಸಣ್ಣ ಹಿಂಟ್ಸ್ ನನಗೆ ಆ್ಯಕ್ಟಿಂಗ್ ಇಂಟ್ರೆಸ್ಟ್ ಇದೆ ಅನ್ನೋ ಥರ. ಅಲ್ಲಿ ಬಿಡ್ಲಿಲ್ಲ ಸರ್, ಇಂಟ್ರೆಸ್ಟ್ ಇದೆ ಕಳ್ಸಿ ಸರ್, ನಾವೆಲ್ಲ ಅಲ್ಲಿ ಕ್ರಿಕೆಟ್ ಆಡಿಸ್ಕೊಂಡು ನಾವು ಮಗುನ ಆ್ಯಕ್ಟಿಂಗ್ ಮಾಡಿರ್ತೇವೆ ಅಂತ ಬಿಡ್ತಾನೆ. ಅವತ್ತು ಒಂದು ಈ ಮಾತುಕತೆ ಆಗಿ ಒಂದು 8-10 ತಿಂಗಳ ಮೇಲೆ ಆಗಿರ್ಬೋದು. ಈಗ ಮುದ್ದಾನು ಆಗ್ಬಿಟ್ಟಿದ್ದಾನೆ. ಭಯ ಬೇಗ ಶೂಟಿಂಗ್ ಮುಗಿಸ್ಬೇಕಿಲ್ಲ, ಬೇರೆ ತರ ಕಾಣಿಸ್ಬಿಡ್ತಾನೆ. ಸೊ ಹಾಗೆ ಅದು ವಿಹಾನ್, ದಟ್ಸ್ ಹೌ ಯು ಕೇಮ್ ಇನ್ ದ ಫಿಲ್ಮ್. ಥ್ಯಾಂಕ್ ಯು ವಿಹಾನ್. ಒಂಥರ ಲಕ್ಕಿ ಚಾಮ್ ತರ ನಮ್ಮ ಸಿನಿಮಾದಲ್ಲಿದ್ದಾರೆ. ಆ್ಯಂಡ್ ಇಳಯರಾಜ ಸರ್ದು ಅದೊಂಥರ ಎಲ್ಲಿಂದಾನು ಬಂದಿರೋಂಥ ಬ್ಲೆಸ್ಸಿಂಗ್ ಅಂತ ನಾನು ಹೇಳ್ಬೋದು. ನಾವು ಕನ್ನಡದ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡ್ತಿದ್ದೆ ನಾನು. ಆ ಸಮಯದಲ್ಲಿ ನಮ್ಮ ರಾಮಕೃಷ್ಣ ಅಂಕಿಲ್ ಅವ್ರ ಮೂಲಕನೇ ಒಂದು ಸಣ್ಣ ಭೇಟಿ ಅವಕಾಶ ಸಿಕ್ಕಿದ್ದಷ್ಟೇ. ಓಕೆ ಎಲ್ಲರೂ ಹೋಗೋಣ ಅಂತ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಒಂದು ನಮಸ್ಕಾರ ಮಾಡ್ಕೊಂಡು ವಾಪಸ್ ಬರೋಣ ಅಂತ ಅಂದ್ಕೊಂಡಿದ್ದು. ನಮ್ಮ ಟೈಮ್ ಸರಿ ಇತ್ತು ಏನೋ ನನಗೆ ಗೊತ್ತಿಲ್ಲ. ಅವತ್ತು ಸರ್ ಫ್ರೀಯಾಗಿ ಕೂತ್ಕೊಂಡು
ತಕ್ಷಣ ಮಾತಾಡಿಸ್ತಾನೆ ಕನ್ನಡದಲ್ಲಿ ಮಾತಾಡ್ತಾ ಕತೆ ಹೇಳಿ ಅಂದ್ಬಿಟ್ರು. ನಾನು ಪ್ರಿಪೇರ್ಡ್ ಆಗಿರ್ಲಿಲ್ಲ, ಭಯ ಆಗಿತ್ತು ಈಗ ಹೇಳ್ಬೇಕಾ ಅಂತ. ಏನೋ ಒಂದು ಕಷ್ಟಪಟ್ಕೊಂಡು ಹೇಳಿದೆ, ಬಟ್ ಅವ್ರು ನನ್ನೇ ನೋಡ್ತಾ ಇದ್ರು, ಬೇರೆ ಯಾರು ಮಾತಾಡ್ತಿದ್ರು ನೋಡ್ತಾ ಇರಲಿಲ್ಲ, ನನ್ನನ್ನೇ ನೋಡ್ತಾ ಇದ್ರು. ಏನು ಅನ್ನಿಸ್ತೋ ಏನೋ. ಸರಿ, ನನಗೂ ಒಳಗಡೆ ಐ ನಾಟ್ ಎಕ್ಸ್ಪ್ಲೇನ್ ಅವ್ರಿಗೆ ಏನು ಅನಿಸ್ತಾ ಇದೆ ಅಂತ. ಒಂದಿನ ಆದ್ಮೇಲೆ ಅವ್ರ ಮ್ಯಾನೇಜರ್ ಮೂಲಕ ಈ ಸಿನಿಮಾ ಮಾಡ್ತಾರೆ ಇಳಯರಾಜ ಸರ್ ಅಂತ ನಮಗೆ ಗ್ರೀನ್ ಸಿಗ್ನಲ್ ಬಂದಾಗ ಈ ಕಥೆಗೆ ಬಹಳ ಶಕ್ತಿ ಇದೆ ಅಂತ ಅನಿಸ್ತು. ಅದೇ ಎಲ್ಲರನ್ನೂ ಕರ್ಕೋತಾ ಇದೆ, ಅದೇ ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇದೆ, ಸಿನಿಮಾ ಮಾಡಿಸ್ಕೋತಾ ಇದೆ. ಇವತ್ತು ಇಷ್ಟು ದೊಡ್ಡ ಪ್ರೆಸ್ ಮೀಟ್ನಲ್ಲಿ, ಇವತ್ತು ಪ್ರೆಸ್ ಮೀಟ್ ಕೂಡ ಅಂದ್ಕೊಂಡಂಗಿಂತ ಚೆನ್ನಾಗಿ ಆಗ್ತಾ ಇದೆ. ಅಜರಾ ಸರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದರು. ಸೊ ಸುಮಾರು ಒಳ್ಳೊಳ್ಳೆ ವಿಷಯಗಳು ನಡೀತಾ ಇದೆ. ಐ ಥಿಂಕ್ ದಿಸ್ ಹ್ಯಾಸ್ ಗಾಟ್ an immense energy. So and ಇದೆಲ್ಲ ನಮ್ಮ ಹೊರಗಿನವರಾದ್ರೆ ನಮ್ಮವರೇ ಆಗಿರೋಂಥ ನಮ್ಮ ತಂಡ, ಇಷ್ಟು ದೊಡ್ಡ ಸುಧಾಕರ್ ಸರ್, ಆಮೇಲೆ ಜಡೇಶ್ ಸರ್, ಅಫ್ಕೋರ್ಸ್ ನಮ್ಮ ಹುಡುಗರೆಲ್ಲ ಬನ್ನಿ ಪ್ಲೀಸ್ ಯು ಡಿಸರ್ವ್ ದಿಸ್. ನನಗೆ ಒಂದು ಹೇಳಬೇಕು, ನಾನು ಇಲ್ಲಿ ನನ್ನ ಜೊತೆಗಿರೋ ಎಲ್ಲ ಹುಡುಗರು ದೇ ಆರ್ ಆಲ್ ಫಿಲ್ಮ್ ಸ್ಟೂಡೆಂಟ್ಸ್. ಪ್ರತಿಯೊಬ್ಬರು ನಿರ್ದೇಶಕರಾಗಬೇಕು ಅಂತ ದೊಡ್ಡ ದೊಡ್ಡ ಪಿಕ್ಚರ್ಗಳಲ್ಲಿ ಅವ್ರದೇ ಒಂದಷ್ಟು ಜರ್ನಿ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಇನ್ಸ್ಪೈರ್ ಆಗುತ್ತೆ. ಎವ್ರಿ ಡೇ ಐ ಮೀಟ್ ದೆಮ್ ಇನ್ ದ ಆಫೀಸ್. ನಾನು ಪ್ರತಿದಿನ ಇವ್ರ ಜೊತೆಗೆ ಕೆಲಸ ಮಾಡ್ತಿರ್ತೀನಿ. ನಾನು ಒಬ್ಳೆ ಹುಡುಗಿ, ಈ ಹುಡುಗರು ಎಲ್ಲ ಎನರ್ಜಿ ನನ್ನ ಇನ್ನೊಂದು ಸ್ವಲ್ಪ ಉತ್ಸಾಹ ಕೊಡುತ್ತೆ ಅನ್ನೋ. ನಾನು ಹುಡುಗಿ ಅನ್ಕೋಬಾರ್ದು, ನಾನು ಇಲ್ಲಿ ಜೆಂಡರ್ ಬರಲ್ಲ, ಫಿಮೇಲ್ ಡೈರೆಕ್ಟರ್ ಮೇಲ್ ಡೈರೆಕ್ಟರ್ ಅಂತ ಬರಲ್ಲ. ಈಸ್ ಶಿ ಅ ಗುಡ್ ಡೈರೆಕ್ಟರ್ ಆರ್ ಬ್ಯಾಡ್ ಡೈರೆಕ್ಟರ್, ದಿಸ್ ಇಸ್ ವಾಟ್ ಇಸ್ ಮ್ಯಾಟರ್ಸ್ ಅಂತ ನನಗೆ ಒಂದು ಇನ್ಸ್ಪೈರ್ ಆಗುತ್ತೆ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಶ್ರೀಕಾಂತ್, ಥ್ಯಾಂಕ್ ಯು. ಆ್ಯಂಡ್ ಹೀಸ್ ಬೀನ್ ಮೈ ಬಿಗ್ಗೆಸ್ಟ್ ಸಪೋರ್ಟ್. ಥ್ಯಾಂಕ್ ಯು. ಈ ಕತೆ ಜೊತೆಗೆ ನನ್ನ ಜೊತೆಗೆ ಟ್ರಾವೆಲ್ ಮಾಡಿದ್ದೀನಿ. ಇನ್ನು ಯಾರ ಹೆಸರು ಬಿಟ್ಟಿದ್ದೀವಿ, ಡಾಕ್ಟರ್ ಆನಂದ್, ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್, ಅವ್ರು ಬಂದಿಲ್ಲ. ಅವರು ವಿ ಮಿಸ್ ಯು. ಈ ಇವೆಂಟ್ನಲ್ಲಿ ನಾವು ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾ ಇದ್ವಿ, ಬಟ್ ಡೆಫಿನೆಟ್ಲಿ ಇದು ಇನ್ನೂ ಶುರು ಅಷ್ಟೇ. ವಿನಯ್ ಎಸ್. ನನಗೆ ನಾನು ಲಿಟ್ರೇಚರ್ನಲ್ಲಿ ಜಾಸ್ತಿ ಕೆಲಸ ಅಂದರೆ ನಾನು ಪುಸ್ತಕಗಳನ್ನ ಬರ್ತಿರೋದು. ಸೊ ಚಿತ್ರಕಥೆ ನಾನು ಜೊತೆಗೆ ಕಲಿತಾ ಇರೋದು, ಬಟ್ ಡೈಲಾಗ್ ಅನ್ನೋದು ಹೊಸ ವಿದ್ಯೆ. ಸೊ ಅದು ಕಂಪ್ಲೀಟ್ಲಿ ನಾನು ಬೇಗ ಕ್ಯಾಚ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನನಗೆ ಒಂದು ಬಲವಾಗಿ ಟಾಕ್ಸಿಕ್ ಸಿನಿಮಾದ ಡೈಲಾಗ್ ರೈಟರ್ ವಿನಯ್ ಅವರು ಈ ಸಿನಿಮಾಗೆ ಡೈಲಾಗ್ ಬರೀತಾ ಇದ್ದಾರೆ ನನ್ನ ಜೊತೆಗೆ. ಸೊ ಅವ್ರು ಇವತ್ತು ಬಂದಿಲ್ಲ, ಬಟ್ ಅವ್ರನ್ನ ಕೂಡ ನಾನು ನೆನಪು ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಡೈಲಾಗ್ ಪ್ರೆಸೆಂಟೇಷನ್ ಹೇಗೆ ಮಾಡೋದು ಪ್ರತಿಯೊಂದನ್ನು ಕೂಡ ಅವರು, ಆಮೇಲೆ ಅವ್ರ ವೈಫ್ ಮೀರಾ ಅವರು ನಮ್ಮ ಜೊತೆಗೆ ರೈಟಿಂಗ್ ಟೀಮ್ನಲ್ಲಿದ್ದಾರೆ. ಸೊ ಐ ಥಿಂಕ್ ನಮ್ಮ ಸಿನಿಮಾಗೆ ಅತಿ ಗಟ್ಟಿಯಾದ ಟೆಕ್ನಿಷಿಯನ್ಸ್, ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಎನರ್ಜಿ ಈ ಸಿನಿಮಾದಲ್ಲಿದೆ. ಇವರೆಲ್ಲರ ಜೊತೆಗೆ ನಾನು ದಿನ ಗೆಟಿಂಗ್ ಬೆಟರ್ ಅಂತ ನನಗೆ ಅನಿಸುತ್ತೆ. ಡಿಡಿ ಡಿಕ್ಕಿ, ಎಸ್, ಈ ಟೈಟಲ್ ನಮಗೆ ಮುಖ್ಯವಾಗಿ ಒಂದು ಜನ ಏನು ಅಂದ್ಕೊಳ್ತಾರೆ ಅನ್ನೋದಕ್ಕೆ ಬಿಟ್ಟಿರೋದು. ಅಂದರೆ ಐ ಡೋಂಟ್ ವಾಂಟ್ ಟು ಟೆಲ್ ಇದರ ರಿಲೆವೆನ್ಸ್ ಏನು ಅಂತ ಮೊದಲನೇದು. ಮತ್ತೆ ಡಿಡಿ ಡಿಕ್ಕಿ ಅನ್ನೋದು ಪ್ರತಿಯೊಬ್ಬರಿಗೂ ಕನೆಕ್ಟೆಡ್ ಅಂತ ನಾನು ನಂಬಿದ್ದೀನಿ. ಅಂದ್ರೆ ಒಂದು ವರ್ಷನ್ ಪ್ರತಿಯೊಬ್ಬರ ತಲೆನಲ್ಲಿ ಹೊಳೆಯುತ್ತೆ ಡಿಡಿ ಡಿಕ್ಕಿ ಅಂದ್ರೆ ಏನು ಅಂತ ಅಂದಾಗ, ನಾನು ಇಲ್ಲಿ ಬಂದ್ಮೇಲೆ ಕೂಡ ಎಷ್ಟೊಂದು ಜನ ಪತ್ರಕರ್ತರನ್ನ ಮಾತಾಡಿದಾಗ ಅವರ ವಿಚಾರದ ಡಿಡಿ ಡಿಕ್ಕಿ ಹೇಳಿದ್ರು. ಈ ನಮ್ಮ ಸಿನಿಮಾದ ಡಿಡಿ ಡಿಕ್ಕಿ ಅನ್ನೋದು ಒಂದೊಂದು ಕಂಟೆಂಟ್ ರಿವೀಲ್ ಆಗ್ತಾ ಅದ್ರ ವ್ಯಾಖ್ಯಾನ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲ, ಜಾಸ್ತಿ ಕಾಮಿಡಿ ಇರುತ್ತೆ, ಕಾಮಿಡಿ ಅಂಡ್ ಎಮೋಷನ್. ಹೌದು, ಎರಡೂ ಇರುತ್ತೆ ಸರ್. ಅಂದ್ರೆ ನಾವು ಇವತ್ತು ಯಾವ್ದನ್ನು ಬೋಲ್ಡ್ ಮಾಡಿ ಹೇಳಿದ್ರೆ ಜನಕ್ಕೆ ಇಷ್ಟ ಆಗಲ್ಲ ಅಂತ ಹೇಳಿ ವಿ ಹ್ಯಾವ್ ಮೇಡ್ ಇಟ್ ಅ ಬ್ಲೆಂಡ್. ಕಾಮಿಡಿ ಮೂಲಕ ಎಮೋಷನ್ಸ್ ನ ಹೇಳ್ತಾ ಹೋಗ್ತೀವಿ. 4 ಸಾಂಗ್ ಪ್ಲಸ್ ಬಿಟ್ ಸಾಂಗ್ಸ್. ಹೌದು, ರೆಡಿ ಆಗಿದೆ. ಇರಬೇಕು ಅಂತ ಇಲ್ಲ, ಆಕ್ಚುಲಿ ನಾನು ಸಬ್ಜೆಕ್ಟ್ ಮಾಡಿದಾಗ ನನಗೆ ಫಸ್ಟು ಹೇಳಿ ಇದನ್ನ ಯಾರಾದ್ರೂ ಒಪ್ತಾರಾ, ಇಷ್ಟ ಆಗುತ್ತಾ ಅದು ಇದು ಅಂತ ಅನ್ನಿಸ್ತು. ಇವಾಗ ಇವ್ರು ಹೇಳ್ದಂಗೆ ಸುಮಾರು ತಿದ್ದು ಆಯ್ತು.
ಆ ಫಸ್ಟ್ ವರ್ಷನ್ಗೂ ಇವತ್ತಿಗೂ ಒಂದು 50 ಸಲ ರೀರೈಟ್ ಆಗಿರ್ಬೋದು, ಇನ್ನೂ ಜಾಸ್ತಿನೂ ಆಗಿರ್ಬೋದು. ಈಗಲೂ ನಾವು ನಾಳೆ ಶೂಟಿಂಗ್ ಹೋಗ್ತೀವಿ ಅಂದ್ರೆ ಈಗ ನನ್ನ ಹತ್ರ ಇರೋ ಸ್ಕ್ರಿಪ್ಟ್ ಓಕೆ ಆಗಲ್ಲ, ರಾತ್ರಿ ರೀರೈಟ್ ಆಗುತ್ತೆ. ಅದು ಒಂದು ಎಕ್ಸ್ಪರ್ಟೀಸ್ ಇಂದ ನನಗೆ ಬರ್ತಾ ಇರೋ ಬಳುವಳಿ ಆಗ್ಬೋದು. ಅಂದ್ರೆ ಒಂದು ಹೊಸ ಡೈರೆಕ್ಟ್ರು ಮಿಸ್ಟೇಕ್ ಏನ್ ಮಾಡಬಹುದು ಅದನ್ನ ಈ ಒಂದು ಸ್ಕೂಲ್, ಐ ಥಿಂಕ್ ನಾನು ತುಂಬಾ ಲಕ್ಕಿ ಈ ವಿಚಾರದಲ್ಲಿ. ಯಾಕಂದ್ರೆ ಎಷ್ಟೊಂದು ಜನ ಫಿಲ್ಮ್ ಮೇಕರ್ಸ್ ಬರ್ತಿದ್ದಾರೆ, ಬಟ್ ದೇರ್ ಇಸ್ ನೋ ಒಂದು ಸ್ಕೂಲು ಅಥವಾ ಅವ್ರನ್ನ ತಯಾರು ಮಾಡೋದಕ್ಕೆ ಇಲ್ಲಿ ಯಾರು ಇಲ್ಲ. ಎಲ್ಲರೂ ಕೂಡ ಅದೇ ದಾರಿಲಿ ಹೋಗಿ ಅಲ್ಲೇ ಎಡಿ ಬೀಳ್ತಾ ಇದ್ದಾರೆ. ಸೊ ಆ ಒಂದು ಸಮಸ್ಯೆ ನನಗೆ ಎದುರಾಗ್ತಾ ಇಲ್ಲ. ಬಿಕಾಸ್ ನಮ್ಮ ಸಿನಿಮಾದಲ್ಲಿರುವಂಥ ಗಟ್ಟಿ ಟೆಕ್ನಿಷಿಯನ್ಸ್ ಅವರು ಒಬ್ಬ ಡೆಬ್ಯೂ ಡೈರೆಕ್ಟರ್ ಮಾಡ್ಬೋದಾದಂಥ ಮಿಸ್ಟೇಕ್ಸ್ನ ನನಗೆ ಮೊದಲೇ ಹೇಳಿ ಆ ಒಂದು ಸರಿದಾರಿ ತೋರಿಸ್ತಾ ಇದ್ದಾರೆ. ಸೊ ಕಮಿಂಗ್ ಬ್ಯಾಕ್ ಟು ಸ್ಕ್ರಿಪ್ಟ್, ಪ್ರೇಮ್ ಸರ್ ಸಾರಿ ನಾನೆಲ್ಲೋ ಹೊರಟೋಗ್ಬಿಟ್ಟೆ. ಸೊ ಈ ಒಂದು ಜರ್ನಿನಲ್ಲಿ ಆ ರೈಟಿಂಗ್ ಒಂದು ಹಂತಕ್ಕೆ ಬಂದಾಗ ನಮಗೆ ಪ್ರೇಮ್ ಸರ್ ಬಿಟ್ಟರೆ ಇನ್ಯಾರೂ ಕಾಣಿಸ್ಲಿಲ್ಲ. ಹಿ ಈಸ್ ದ ರೈಟ್ ಆಕ್ಟ್. ಯಾಕೆಂದ್ರೆ ಇದು ಅವರು ಒಂದು ಫ್ಯಾಮಿಲಿ ಪರ್ಸನ್ ಆಗಿ ಎಲ್ಲರಿಗೂ ಅಷ್ಟು ಇಷ್ಟ ಆಗಿದ್ದಾರೆ. ಅವರು ನಟನೆ ಮಾಡೋದು ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ಹೌ ಮಚ್ ಹಿ ಲವ್ಸ್ ಫ್ಯಾಮಿಲಿ. ಸೊ ಈ ಪಾತ್ರ ಕೂಡ ಅವನ ಫ್ಯಾಮಿಲಿನ ಅತಿ ಹೆಚ್ಚು ಪ್ರೀತಿ ಮಾಡುವಂತ ಕ್ಯಾರೆಕ್ಟರು. ಮತ್ತೆ ಈ ಪಾತ್ರದ ಒಂದು ಲೈನಲ್ಲಿ ಏನ್ ಹೇಳ್ಬೋದು ಅಂತಂದ್ರೆ, ನಮ್ ಬೆಂಗಳೂರಿನಲ್ಲಿ ಇವತ್ತು ಸುಮಾರು ಮೆಜಾರಿಟಿ ಎಲ್ಲರೂ ಕೂಡ ಕೆಲಸ ಹುಡ್ಕೊಂಡು ಬಂದವರು. ಅವ್ರ ಹೃದಯ ಇಲ್ಲಿದೆಯೋ ಇಲ್ವೋ, ಬುದ್ಧಿ ಮಾತ್ರ ಇಲ್ಲಿದೆ. ಅವ್ರ ಹೃದಯ ಅವರು ಬಿಟ್ಟು ಬಂದಂತ ಊರಿನಲ್ಲಿರುತ್ತೆ. ಸೊ ಇದರ ಒಂದು ತಳಮಳ ಏನಿದೆ ಅಂದ್ರೆ, ಇಲ್ಲಿಗೆ ಬಂದು ಅವ್ರು ಅಂದ್ಕೊಂಡಿದ್ದು ಅಚೀವ್ ಮಾಡಿದ್ರು ಕೂಡ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಊರ್ ಬಿಟ್ಟು ಬಂದವರಿಗೆ? ಅವರಿಗೆ ವಾಪಸ್ ಊರ್ ನೆನಪಾಗತ್ತೆ, ಅಲ್ಲಿರೋದಾ ಇಲ್ಲಿರೋದಾ ಅನ್ಸುತ್ತೆ. ಇಲ್ಲಿ ಬಂದು ಇಷ್ಟೆಲ್ಲ ಸಾಧನೆ ಮಾಡಿ ಏನ್ ಸಿಕ್ತು ಅಂತ ಅನ್ಸುತ್ತೆ. ಈ ಒಂದು ಡೈಲೆಮಾದಲ್ಲಿ ಒದ್ದಾಡುವಂತಹ ಪಾತ್ರ ಏನನ್ನೆಲ್ಲ ಕಳ್ಕೊತಾನೆ, ಏನನ್ನೆಲ್ಲ ಪಡ್ಕೋತಾನೆ, ಅವನ ಜರ್ನಿ ಏನು, ಅದರಿಂದ ಅವನ ಸುತ್ತಮುತ್ತಲು ಏನೇನೆಲ್ಲ ಬದಲಾಗುತ್ತೆ ಅನ್ನೋದು. ಆಸ್ ಜಡೇಸ ರೈಟ್ಲಿ ಸೆಡ್, ಯಾರು ಕೂಡ ವಿಲನ್ ಅಂತ ಬರಲ್ಲ, ಸಿಚುವೇಶನ್ನೇ ವಿಲನ್ ಅಂತ ಅನ್ಸುತ್ತೆ. ಮತ್ತೆ ಪ್ರತಿಯೊಬ್ಬರಿಗೂ ರೈಟ್ ಅಂಡ್ ರಾಂಗ್ ಕಾಣಿಸುತ್ತೆ. ನಾವು ಯಾವುದೇ ಒಂದು ರೀತಿಯಾಗಿ ಬ್ಲ್ಯಾಕ್ ಅಂಡ್ ವೈಟ್ ತರದ ಸಿನಿಮಾ ಪಾತ್ರಗಳನ್ನ ಬರ್ದಿಲ್ಲ. ಕೆಟ್ಟೋರು ಅಂದ್ರೆ ಕೆಟ್ಟೋರು, ಒಳ್ಳೆಯವರು ಅಂದ್ರೆ ಒಳ್ಳೆಯವರು. ಎಲ್ಲಾ ಮನುಷ್ಯರಲ್ಲೂ ಎಲ್ಲಾ ಭಾವನೆಗಳು ಇರುತ್ತೆ, ಎಲ್ಲಾ ಸೈಡ್ಸು ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿದ್ರು. ಶೂಟಿಂಗ್ ಆಕ್ಚುಲಿ ಇವಾಗ ಒಂದು 60% ಟಾಕಿಂಗ್ ಮುಗ್ದಿದೆ. ಆ ಒಂದು ಕಾನ್ಫಿಡೆನ್ಸ್ ಇಂದಾನೇ ಇಷ್ಟು ಮಾತು ಬರ್ತಾ ಇದೆ ಸರ್. ಇಲ್ಲ ಅಂತಿದ್ರೆ ಐ ಥಿಂಕ್ ಇಟ್ ವುಡ್ ಹ್ಯಾವ್ ಬಿನ್ ಡಿಫಿಕಲ್ಟ್. ಸೊ ಶೂಟಿಂಗ್ ಟಾಕಿಂಗ್ 60% ಬೇರೆ ಪಾತ್ರ ಸರ್. ಕನ್ನಡದ ಭಾಷೆಯ ಬಗ್ಗೆ ಖಂಡಿತ ಒಂದು ಮುಖ್ಯವಾದ ಸೀನ್ ಇದೆ. ಅಂದ್ರೆ ನಾನು ಇವತ್ತಿನ ಕಾರ್ಯಕ್ರಮ ಕೂಡ ಕನ್ನಡ ಗೀತೆ ಮೂಲಕ ಶುರು ಮಾಡಿದ್ವಿ. ಇವತ್ತಿನ ಹುಟ್ಟುಹಬ್ಬದ ಆಚರಣೆ ಕೂಡ ನಮ್ಮ ಸಂಸ್ಕೃತಿ ಮೂಲಕ ಆಚರಿಸಿದ್ವಿ. ಇದೆಲ್ಲ ನಮ್ಮ ಗುಣ, ನಮ್ಮ ತಂಡದ ಗುಣ. ಅಂದ್ರೆ ನಾವು ಸಿನಿಮಾ ಕ್ಷೇತ್ರ ಆಗಿರ್ಬೋದು, ಇನ್ನೊಂದು ಕ್ಷೇತ್ರ ಆಗಿರ್ಬೋದು, ಎಲ್ಲದಕ್ಕೂ ಮೊದಲು ಕನ್ನಡಿಗರು. ಅದನ್ನು ನಾವು ಒಂದು ಜನಗಳೆಲ್ಲ ನೋಡ್ತಾ ಇರೋ ಮೀಡಿಯಾದಲ್ಲಿ ನಿಂತಿರುವಾಗ ಅದರ ಪ್ರತಿನಿಧಿಯಾಗಿ ಬರೋದು ಬಹಳ ಮುಖ್ಯ ಅಂತ ನಾನು ನಂಬ್ತೀನಿ. ಸೊ ನಮ್ಮ ಕನ್ನಡತನನ ಸಾರೋದು ನಮ್ಮ ತಂಡದ ಮುಖ್ಯ ವಿಷಯ ಏನು ಧ್ಯೇಯ ಆಗಿತ್ತು. ಈ ಕಾರ್ಯಕ್ರಮನೂ ಆ ಒಂದು ನಿಟ್ಟಿನಲ್ಲೇ ಬಂದಿದೆ. ಸಿನಿಮಾದಲ್ಲೂ ಕೂಡ ಅಂತ ಅಂಶಗಳು ನಮ್ಮವರು, ನಮ್ಮ ಸಿನಿಮಾ ಅಂತ ಅನ್ಸುವಂತ ವಿಷಯಗಳು ಖಂಡಿತ ಇರುತ್ತೆ. ಓಕೆ, ತುಂಬಾ ಚೆನ್ನಾಗಿ, ತುಂಬಾ ಡೀಟೇಲ್ಡ್ ಆಗಿ ಏನೆಲ್ಲ ವಿಷಯಗಳನ್ನ ತಲುಪಿಸ್ಬೇಕಿತ್ತು ಅದೆಲ್ಲವನ್ನ ಹೇಳಿದ್ರಿ. ಧನ್ಯವಾದಗಳು. ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ನಿಮಗೆ. ತುಂಬಾ ಸಿನಿಮಾಗಳ ಎಕ್ಸ್ಪೆಕ್ಟೇಷನ್ ನಮ್ಗೊಂದು ಇದೆ. ಥ್ಯಾಂಕ್ ಯು. ನಂದಿನಿ ಅಕ್ಕ ಮತ್ತೆ ಜಡೇಶ್ ಅಂಕಲ್ಗೆ ಥ್ಯಾಂಕ್ ಯು ಅನ್ಬೇಕು ಈ ಚಾನ್ಸ್ ಕೊಟ್ಟಿದ್ದಕ್ಕೆ. ಮತ್ತೆ ಪ್ರೇಮ್ ಅಂಕಲ್ಗೆ ಒಂದು ಹ್ಯಾಪಿ ಬರ್ತ್ಡೇ. ಮತ್ತೆ ಆಕ್ಚುಲಿ ನಾನು ಶೂಟಿಂಗ್ ತನಕ ಬಂದಿದ ತಕ್ಷಣ ನಮ್ಮ ಅಪ್ಪ ಮತ್ತೆ ಅಕ್ಕ ಹೇಳ್ತಾ ಇದ್ರು ಈ ತರ ಎಲ್ಲ ಮಾಡು, ಮತ್ತೆ ತುಂಬಾ ಅವನಂದ್ರೆ ಡೀಟೇಲ್ ಅಲ್ಲಿ ಹೇಳ್ತಾ ಇದ್ರು ಚೆನ್ನಾಗಿ ಆಕ್ಟ್ ಮಾಡು ಅಂತ ಹೇಳ್ತಾ ಇದ್ರು. ಮತ್ ನಂಗೊಂದು ಇನ್ಫಾರ್ಮೇಶನ್ ಬಂತು, ವಿಹಾನ್ ಡ್ರೈವರ್ ಸರ್ ಮತ್ತೆ ಮ್ಯಾನೇಜರ್ ಸರ್ ಜೊತೆಗೆ ಒಬ್ರೇ ಬರ್ತಾ ಇದ್ರು ಶೂಟಿಂಗಿಗೆ. ಅಂದ್ರೆ ಫ್ಯಾಮಿಲಿ ಯಾರು ಬರ್ಲಿಲ್ಲ ಅಂದ್ರು ವೆರಿ ಪ್ರೊಫೆಷನಲ್ ಆಗಿ ಅವ್ರ ಕೆಲಸ ಏನಿದೆ ಕರೆಕ್ಟ್ ಟೈಮಿಗೆ ಬಂದು ಮುಗಿಸ್ಕೊಂಡು ಹೋಗ್ತಾ ಇದ್ರು ಅಂತ. ವಿಹಾನ್ ಯಾರಿಂದ ಕಲ್ತಿದ್ದೆಲ್ಲ? ಅಪ್ಪ ಆಬ್ವಿಯಸ್ಲಿ. ಓಕೆ, ಕ್ರಿಕೆಟ್ ಮಿಸ್ ಮಾಡ್ಕೊಂಡ ಇಲ್ಲಿ ವರ್ಕ್ ಮಾಡುವಾಗ ಸೆಟ್ ಅಲ್ಲಿ?
ಇಲ್ಲ, ಯಾಕಂದ್ರೆ ನಾವು ಸೆಟ್ಟಲ್ ಕ್ರಿಕೆಟ್ ಅವರು ಡೈರೆಕ್ಟರ್ ಏನು ಪ್ರಾಮಿಸ್ ಮಾಡಿದ್ರಲ್ಲ, ಕ್ರಿಕೆಟ್ ಆಡಿಸ್ತಾನೆ ಅವ್ರ ಕೈಲಿ ಆಕ್ಟಿವ್ ಮಾಡಿಸ್ತೀವಿ ಅಂತ, ಅದನ್ನ ಫುಲ್ಫಿಲ್ ಮಾಡಿದ್ದಾರೆ. ಓಕೆ, ಪ್ರೇಮ್ ಸರ್ ಮತ್ತೆ ನಿಂದು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಿದ್ದಾರೆ. ನಿನ್ ರೋಲ್ ಬಗ್ಗೆ ಏನಾದ್ರೂ ಹೇಳ್ಬೋದು, ಅಂದ್ರೆ ಪೂರ್ತಿ ಡೀಟೇಲ್ ಅಲ್ದಿದ್ರು? ಹಂಗಂದ್ರೆ ನಂದು ರೋಲ್ ನಿಜ ಇಷ್ಟ ಆಯ್ತು, ಮತ್ತೆ ಅದರೆಲ್ಲ ಸೀನ್ಸ್ ನಂಗೆ ಇಷ್ಟ ಆಯ್ತು. ಇಷ್ಟ ಏನ್ ಜಾಸ್ತಿ ಇಷ್ಟ ಆಯ್ತು? ಯಾರು ಜಾಸ್ತಿ? ಎಗ್ ರೈಸ್ ಫೇವ್ರೇಟ್ ಅಲ್ಲಿಗೆ. ಜೂನಿಯರ್ ಗೋಲ್ಡನ್ ಸರ್ಗೆ ಇಷ್ಟ ಬಂದಿದೆ, ಅದಕ್ಕೆ ಮೊಟ್ಟೆ ಇಟ್ಟಿರೋದು ಪೋಸ್ಟರ್ ಅಲ್ಲಿ. ವಿಹಾನ್ ಅಂದ್ರೆ ಈ ಟೀಮ್ ಅವ್ರು ನೀನ್ ಎಷ್ಟು ಪ್ರೀತಿ ಮಾಡ್ತಾರೆ ನೋಡಿ, ನಿಂಗೆ ಎಗ್ ರೈಸ್ ಇಷ್ಟ ಅಂತ ಪೋಸ್ಟರ್ ತುಂಬಾ ಮೊಟ್ಟೆಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಏನಾದ್ರು ಪ್ರಶ್ನೆಗಳು? ಹಾ, ಓಕೆ, ಥ್ಯಾಂಕ್ ಯು ವಿಹಾನ್. ಬೆಸ್ಟ್ ವಿಶಸ್ ನಮ್ ಕಡೆಯಿಂದ ಅಂಡ್ ಡಬಲ್ ಥ್ಯಾಂಕ್ಸ್ ಟೀಮ್ ಕಡೆಯಿಂದ. ಯಾಕಂದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡ್ತೀನಿ, ಗಣೇಶ್ ಸರ್ ಒಂದ್ ಸ್ವಲ್ಪ ಸ್ಟಡೀಸ್ ಅಲ್ಲಿ ಬಿಸಿ ಆಗ್ಲಿ ಅಂದ್ರೂನು ಆಕ್ಟಿಂಗ್ ತುಂಬಾ ಇಂಟ್ರೆಸ್ಟ್ ಇದೆಯಾ? ಸ್ವಲ್ಪ ಇಷ್ಟ. ಓಕೆ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೆಸ್ಟ್ ವಿಶಸ್ ಡಿಡಿ. ಸೂಪರ್ ನೀವು. ಓಕೆ, ಈಗ ಇವತ್ತು ಹುಟ್ಟು ಹಬ್ಬದ ಎಲ್ರಿಗೂ ನಮಸ್ಕಾರ. ಅದು ನನ್ನ ಅದೃಷ್ಟನೋ ಏನು ಅಂತ ಗೊತ್ತಿಲ್ಲ. ಇದುವರೆಗೂ ನಾನು ಮಾಡತಕ್ಕಂಥ ಇಷ್ಟು ಸಿನಿಮಾಗಳಲ್ಲಿ ನೀವು ಅಬ್ಸರ್ವ್ ಮಾಡಿದಂಗೆ ಮಾಧ್ಯಮದವರು, ನಾನು ಎಲ್ಲ ಸಿನಿಮಾಗಳಿಗೂ ಮೊದಲನೇ ಡೈರೆಕ್ಟ್ರು, ಮೊದಲನೇ ಬ್ಯಾನರು, ಮೊದಲನೇ ಪ್ರೊಡ್ಯೂಸರ್ ಯಾರಾಗ್ತಾರೆ ಅವರು ನನ್ನನ್ನೇ ಹುಡ್ಕೊಂಡ್ಬರ್ತಾರೆ. ನನ್ನ ಅದೃಷ್ಟ ಅಂತ ನಾನು ತಿಳ್ಕೊತೀನಿ. ಅದೇ ನಿಟ್ಟಿನಲ್ಲಿ ಬಂದಂಥದ್ದು ಈ ಸಿನಿಮಾನು ಸಹ. ಸೊ ಈ ಸಿನಿಮಾ ಮಾಡೋದಕ್ಕೆ ದೇವರನ್ನೇ ನನಗೆ ಮನಸ್ಸಿರಲಿಲ್ಲ. ಇವತ್ತು ಹುಟ್ಟದ ಹಬ್ಬ ಸುಳ್ಳು ಹೇಳ್ಬಾರ್ದು, ನಿಜ ಹೇಳ್ಬಿಡ್ತೀನಿ ವೇದಿಕೆ ಮೇಲೆ. ಸೊ ತರುಣ್ ಫೋನ್ ಮಾಡಿಬಿಟ್ಟು ಒಂದು ಕತೆ ಬಂದಿದೆ ಕೇಳು ಅಂತ. ಏನು ಕತೆ ಅಂದರೆ ಒಂದು ಫ್ಯಾಮಿಲಿ ಕತೆ ಅಂದರೆ ನಾನು ಮಾಡಲಾಗೋದು, ದಯವಿಟ್ಟು ಒಂದು ಫ್ಯಾಮಿಲಿ ಕತೆ, ಲವ್ ಸ್ಟೋರಿ ಮಾಡಿ 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 ಬೇಜಾರಾಗಿದ್ದು, ಔಟ್ ಆಫ್ ದಿ ಬಾಕ್ಸ್ ಏನಾದ್ರು ಕತೆ ಇದ್ರೆ ಹೇಳು, ನಾನು ಮಾಡ್ತೀನಿ ಅಂತ. ಅವನೊಂದು ಮಾತು ಹೇಳ್ದ, ಮಗ ನಿಂಗೆ ಔಟ್ ಆಫ್ ದಿ ಬಾಕ್ಸ್ ಕತೆ ಆದ್ರೇನು, ಫ್ಯಾಮಿಲಿ ಕತೆ ಆದ್ರೇನು, ಕತೆ ಚೆನ್ನಾಗಿರ್ಬೇಕಷ್ಟೇ, ನಿನಗೆ ಕೇಳು, ಇಷ್ಟ ಆದರೆ ಮಾಡು, ಇಲ್ಲಾಂದರೆ ಬೇಡ, ಆಮೇಲೆ ಏನೋ ಮಾತಾಡೋಣ ಅಂತ. ಸರಿ ಆಯಿತು ಅಂದೆ. ಸರಿ ಬಂದು ರಂಜಿನಿ ಅವರು ಕತೆ ಹೇಳಿದ್ರು. ಗೊತ್ತಿಲ್ಲ, ಸಿನಿಮಾ ತನಗೇನು ಬೇಕೋ ಅದೇ ತಗೊಳುತ್ತೆ ಅನ್ನೋದಕ್ಕೆ ಸಾಕ್ಷಿ ಕತೆ ಅನ್ನೋದು ಅಷ್ಟೇ ನನಗೆ ಸೆಳ್ಕೊಂಡಿದ್ದು. ಹೌದು, ಒಂದು ಫ್ಯಾಮಿಲಿ ಕತೆ ಆದ್ರೂ ಸಹ ಇಷ್ಟು ಚೆನ್ನಾಗಿ ಫಸ್ಟ್ ಟೈಮು ಡೈರೆಕ್ಷನ್ ಮಾಡ್ತಾರಂತ ಒಂದು ಹೆಣ್ಮಗು ಇಷ್ಟು ಚೆನ್ನಾಗಿ ಕತೆ ಬರೆದಿದೆ ಅನ್ನೋದು ಬಹಳಷ್ಟು ಇಷ್ಟ ಆಯಿತು. ನೆಕ್ಸ್ಟ್ ಒಂದು ತರುಣ್ ಹೇಳಿದ್ದು ಅಂದರೆ ಅವ್ರಿಗೆ ಹೊಸ ಟೀಮು, ಅವ್ರಿಗೊಂದು ಸಪೋರ್ಟ್ ಬೇಕು, ಅವ್ರು ಯಾರನ್ನೋ ಹಾಕೊಂಡ್ರೆ ಏನೋ ಮಾಡ್ತು ಅಂದರೆ ಅದು ಏನೂ ಆಗಲ್ಲ. ಒಂದು ಹೊಸ ಟೀಮ್ ಬಂದಿದೆ, ಎಷ್ಟೋ ಜನಕ್ಕೆ ಸಪೋರ್ಟ್ ಮಾಡಿ, ಅವ್ರು ಸಪೋರ್ಟ್ ಮಾಡು. ಅವ್ರ ಪಾಪ ಒಂದಷ್ಟು ದುಡ್ಡಿಟ್ಕೊಂಡು ಆ ಹುಡುಗಿನೋ ತುಂಬ ವರ್ಷಗಳಿಂದ ಕತೆ ಪುಸ್ತಕಗಳು ಬರ್ಕೊಂಡು ಡೈರೆಕ್ಟರ್ ಆಗ್ಬೇಕಂತ ಬಂದಿದ್ದಾರೆ, ಒಂದು ರೈಟರ್ ಆಗ್ಬೇಕಂತ ಬಂದಿದ್ದಾರೆ, ಪ್ರೂವ್ ಮಾಡ್ಕೋಬೇಕು ಅಂತಿದ್ದಾರೆ. ನೀನು ಸಪೋರ್ಟ್ ಮಾಡಿಲ್ಲ ಅಂದರೆ ಹೇಗೆ ಅಂತ. ಸೊ ಅದೆಲ್ಲ ನಂಗೆ ಸ್ಟ್ರೈಕ್ ಆಗಿ, ಹೌದಲ್ವಾ, ಒಳ್ಳೇದೇನಾದರೂ ಬಂದಾಗ ಖಂಡಿತವಾಗ್ಲೂ ನಾನು ಸಪೋರ್ಟ್ ಮಾಡೋದಕ್ಕಂತೇಳಿ ಆ ಒಂದು ಕಾರಣಕ್ಕೆ ಸಪೋರ್ಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಕತೆ ನನ್ನ ಅಷ್ಟೊಂದು ಸೆಳ್ಕೊಳ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಂದೊಂದ್ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಈ ಸಿನಿಮಾದಲ್ಲಿ ನನಗನ್ಸೋದು ತುಂಬ ಕಿತ್ತಾಡ್ತಾ ಇರ್ತೀವಿ ನಾವು. ಎಂಟೈರ್ ಟೀಮ್ ಯಾವ ಥರ ಕಿತ್ತಾಡ್ತೀವಿ ನೋಡ್ತು ಅಂದರೆ, ಇವು ಯಾರು ಅನ್ಪ್ರೊಫೆಷನಲ್ ಟೀಮ್ಗಳು ಕಥೆ ಮಾಡೋಕ್ಕೆ ಬರಲ್ಲ, ಸಿನಿಮಾ ಮಾಡೋದಕ್ಕೆ ಬರಲ್ಲ, ಈಗ ಕಿತ್ತಾಡ್ತಾ ಇರ್ತವೆ ಅಂತ ನೀವು ಅನ್ಕೊಂಡ್ಬಿಡ್ತೀರಿ. ಆ ರೇಂಜಿಗೆ ನಾವು ಕಿತ್ತಾಡ್ತಾ ಇರ್ತೀವಿ. ದ ಬ್ಯೂಟಿ ಏನು ಅಂದರೆ ಇಲ್ಲಿ ಯಾರ್ದು ಏನೋ ಪರ್ಸನಲ್ ವಿಚಾರ ಕಿತ್ತಾಡ್ತಾ ಇರಲ್ಲ, ಎಲ್ಲರೂ ಸಿನಿಮಾಗೋಸ್ಕರ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಸುಧಾಕರ್ ಶೆಟ್ರು ಅವ್ರದ್ದೇನೋ ಒಂದು ಬ್ಯೂಟಿಫುಲ್ ಆಗಿ ಒಂದು ಬ್ಲಾಕ್ ಇಡ್ಬೇಕು, ಅದಕ್ಕೇನೋ ಕಿತ್ತಾಡ್ತಾ ಇರ್ತಾರೆ. ನಮ್ಮ ಜಡೇಶ್ ಅವರಿಗೆ ಅವ್ರಿಗೇನೋ ಸೀನ್ ಏನೋ ಒಂಥರ ಚೆನ್ನಾಗಿ ಬರ್ಬೇಕು, ಅವ್ರು ಕಿತ್ತಾಡ್ತಾ ಇರ್ತಾರೆ. ರಂಜಿನಿ ಅವರಿಗೆ ನೀವು ಬರೀ ಶಾರ್ಟ್ ಬ್ಯೂಟಿ ನೋಡ್ತೀರಾ, ಶಾರ್ಟ್ ಬ್ಯೂಟಿ ಅಲ್ಲ, ನನಗೆ ಕಂಟೆಂಟ್ ಬೇಕು, ಎಮೋಷನ್ ಈ ಥರ ಬೇಕು ಅಂತ ಅವ್ರು ಕಿತ್ತಾಡ್ತಾ ಇರ್ತಾರೆ. ಹೀಗೆ ಎಲ್ಲರೂ ಕಿತ್ತಾಡ್ತಾ ಫೈನಲ್ ಅಲ್ಲಿ ಒಂದು ಬ್ಯೂಟಿಫುಲ್ ಒಂದು ಥಾಟು, ಒಂದು ಶಾರ್ಟ್ ಹೆಂಗ್ ಬರುತ್ತೆ ಅಂದರೆ ಅದು ಈ ಸಿನಿಮಾದ ಬ್ಯೂಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ರಂಜಿನಿ ಅವ್ರು ಹೇಳಿದಾಗೆ ಎಷ್ಟೋ ಸರಿ ನಾನು ನಾನು ಟೆರೆಸ್ ಮೇಲೆ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಶೂಟಿಂಗ್ ಮುಗಿಸ್ಕೊಂಡು ಬಂದಿರ್ತೀನಿ, ಯಾವುದೋ ಒಂದು ಸೀನ್ ನನಗೆ ಎಮೋಷನ್ ಮಾಡ್ತಾ ಇರುತ್ತೆ, ಅಳ್ತಾ ಇರ್ತೀನಿ. ಅವ್ರು ಕೇಳ್ತಾ ಇದ್ದಾರೆ ಯಾಕ್ರಿ ಏನ್ರಿ ಅಂತ ಅಳ್ತಾ ಇದ್ರು. ಇಲ್ಲ ಸೀನ್ ನನಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ, ತುಂಬ ಎಮೋಟ್ ಮಾಡುತ್ತೆ ಅಂತೆಲ್ಲ. ರಂಜಿನಿ ಅವ್ರು ಏನೋ ಒಂದು ಡೈಲಾಗ್ ಶೀಟ್ ಕಳಿಸ್ಕೊಡ್ತಾರೆ, ನೆಕ್ಸ್ಟ್ ಡೇ ಏನೋ ಒಂದು ಡೈಲಾಗ್ ಇದು ಮಾಡ್ಬೇಕು, ಅದನ್ನ ನೋಡಿ ಎಮೋಟ್ ಆಗ್ತಾ ಇರ್ತೀನಿ. ಇನ್ನೆಲ್ಲ ನೋಡಿದ್ರೆ ಸುಮ್ಮನೆ ಮಲಗಿದ ಒಂಥರ ನಗು ಬರ್ತಾ ಇರುತ್ತೆ.
ಸೊ ನನ್ನ ಹೆಂಡತಿ ಮಕ್ಕಳೆಲ್ಲ ಏನು ಹುಚ್ಚನ ಏನು ಅಂತ ಕರೆಸಿ ಆ ರೀತಿಯಾಗಿ ಸ್ಕ್ರಿಪ್ಟ್ ನನ್ನನ್ನು ಮೋಟಿವೇಟ್ ಮಾಡ್ತಾ ಇದೆ. ಅಂತ ಒಂದು ತಂಡ ಜೊತೆನಲ್ಲಿ ಕೆಲಸ ಮಾಡ್ತಾ ನಿಜಕ್ಕೂ ನನಗೆ ಖುಷಿ ತಂದುಕೊಟ್ಟಿದೆ. ಸೊ ಹಾಗಾಗಿನೇ ಈ ಸಿನಿಮಾವನ್ನು ಒಪ್ಕೊಂಡೆ. ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ. ಜಡೇಶ್ ಅವರು ಮೊದಲನೇ ಬಾರಿಗೆ ಹಂಪಿ ಪಿಕ್ಚರ್ಸ್ ಒಂದು ಬ್ಯಾನರ್ ಓಪನ್ ಮಾಡಿದ್ದಾರೆ. ಒಳ್ಳೇದಾಗಲಿ ನಿಮಗೆ ಜಡೇಶ್ ಸರ್, ಅದ್ಭುತವಾದಂಥ ಪ್ರೊಡ್ಯೂಸರ್ ಆಗಿ ಕನ್ನಡ ಚಿತ್ರರಂಗಕ್ಕೆ. ಆ್ಯಂಡ್ ರಂಜಿನಿ ಅವ್ರಿಗೂ ಶುಭಾಶಯಗಳು. ಫಸ್ಟ್ ಟೈಮ್ ಒಂದು ಡೈರೆಕ್ಷನ್ ಫೀಲ್ಡ್ಗೆ ಬಂದಿದ್ದೀರ. ಅದ್ಭುತವಾದ ಯಶಸ್ವಿ ನಿರ್ದೇಶಕಿಯಾಗಿ ಕನ್ನಡ ಸಿನಿಮಾ ರಂಗಕ್ಕೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ್ಯಂಡ್ ವಿಹಾನ್ ಅವನು ಹೆಂಗೆ ಅಂದರೆ ಆಫ್ ಸ್ಕ್ರೀನ್ ಮಗ ಹೋಗಿ ನನಗೆ ನಿಜವಾಗ್ಲೂ ಅಷ್ಟೊಂದು ಎಮೋಷನಲ್ ಬಾಂಡಿಂಗಲ್ಲಿ ಹೆಂಗೆ ಹೋಗಿದ್ದಾನಂದರೆ ಕನ್ಸಲ್ಲೆಲ್ಲ ಬರೋಕ್ಕೆ ಶುರು ಆಗ್ಬಿಟ್ಟಿದ್ದಾನೆ. ಯಾಕಂದ್ರೆ ಅವನು ನನ್ನ ಬಾಂಡಿಂಗ್ ಆ ರೀತಿ ಆಗೋಯ್ತು ಸಿನಿಮಾದಲ್ಲಿ. ಅದೇನು ಹೇಳಿ ತುಂಬ ದಿನ ಇದ್ದು ಜೊತೆನಲ್ಲಿ ಈಗ ಅವನಿಗೆ ಸ್ನಾನ ಮಾಡಿಸೋದ್ರಿಂದ ಹಿಡಿದು ತಲೆ ಬಾರಿಸೋದ್ರಿಂದ ಏನು ಮಾಡ್ತಾ ಇದ್ದೀನಿ ಅದೆಲ್ಲ ಫ್ಲಾಶ್ ಬ್ಯಾಕ್. ನನ್ನ ಮಕ್ಕಳು ನಾನು ಏನು ಮಾಡ್ತಾ ಇದ್ದೆ ಬಂದು ನಿಜವಾಗ್ಲೂ ಒಂದು ಮಗನ ಥರನೇ ಒಂದು ಬಾಂಡಿಂಗ್ ಒಂದು ಜೊತೆನಲ್ಲಿ ಆಗೋಯ್ತು. ಇವತ್ತು ಅವನು ಹೆಂಗಾಗೋಗಿದ್ದಾನೆ ಅಂದರೆ ಬಾರಲ್ಲಿ ಕೂತ್ಕೊಳ್ಳೋ ಅಂದ್ರೆ ಇಲ್ಲ ನಾನು ಈ ಥರ ಕೂತಿರಲಿಲ್ಲ ಈ ಥರ ಕೂತಿದ್ದೆ ಅಂತ ಕಂಟಿನ್ಯೂಟಿ ಹೇಳೋ ರೇಂಜಿಗೆ ಆಗ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಶಾರ್ಟ್ ಏನು ಅಂತ ಕೇಳೋ ರೇಂಜಿಗೆ ಆಗ್ಬಿಟ್ಟಿದ್ದಾನೆ ಅವನು. ಸೊ ಹಾಗಾಗಿ ನನ್ನ ಡೈಲಾಗ್ ಇನ್ನೂ ಕರೆಕ್ಟಾಗಿ ಹೇಳದ್ನ ನಾನು ಲಾಸ್ಟ್ ಟೈಮ್ ಆ ಥರ ಹೇಳಿರಲಿಲ್ಲ ಈ ಥರ ಹೇಳಿದ್ದೀನಿ ಅನ್ನೋ ರೇಂಜಿಗೆ ಅವನು ಒಂದು ಶಾರ್ಪ್ ಆಗೋಗಿದ್ದಾನೆ, ಪ್ರೊಫೆಷನಲ್ ಆಗೋಗಿದ್ದಾನೆ. ರಂಜನಿ ಅವರು ಹೇಳಿದಾಗೆ ಅವನು ಏನೇ ಫೀಲಿಂಗ್ ಇದ್ರು ಅಂದರೆ ಮನೆಗೆ ಹೋಗ್ಬೇಕು. ಆ ಮಕ್ಕಳು ವಯಸ್ಸು ಸಹಜ, ಅದು ಕ್ರಿಕೆಟ್ ಬರ್ತಾ ಇರ್ತದೆ ಟಿ ವಿನಲ್ಲಿ, ಅವನು ಕ್ರಿಕೆಟ್ ನೋಡ್ಬೇಕಂತಿರುತ್ತೆ. ನಾವು ರಾತ್ರಿ 2 ಗಂಟೆ ಹಾಕೊಂಡು ರುಬ್ತಾ ಇರ್ತೀವಿ, ಪಾಪ ಅವ್ನು ಕ್ರಿಕೆಟ್ ನೋಡಬೇಕು. ಬಟ್ ಆ ಬೇಜಾರೆಲ್ಲ ಎಲ್ಲೂ ತೋರಿಸ್ಕೊಳ್ಳಲ್ಲ. ಕ್ಯಾಮ್ರಾ ಮುಂದೆ ಬಂದಿದ್ದ ಕೂಡಲೇ ತುಂಬ ಪ್ರೊಫೆಷನಲ್ ಆಗಿ ನಿಂತ್ಕೊಂಡು ಪ್ರೊಫೆಷನಲ್ ಆ್ಯಕ್ಟರ್ ಥರ ಆ್ಯಕ್ಟ್ ಮಾಡ್ತಾನೆ ಅವನು. ಆ ರೀತಿಯಾಗಿ ಹೋಗಿದ್ದಾನೆ. ಥ್ಯಾಂಕ್ಸ್ ಕಣ, ನನ್ನ ಜೊತೆ ಅಷ್ಟು ಚೆನ್ನಾಗಿ ನೀನು ಕೋಆಪ್ರೇಟ್ ಮಾಡ್ತಾ ಇರೋದಕ್ಕೆ. ವಿಶ್ ಯು ಆಲ್ ದ ಬೆಸ್ಟ್. ತುಂಬ ದೊಡ್ಡ ಸೂಪರ್ ಸ್ಟಾರ್ ಆಗೋ ಕನ್ನಡ ಇಂಡಸ್ಟ್ರಿನಲ್ಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ರಂಜಿನಿ ಅವರು ಆಲ್ರೆಡಿ ಸ್ವಲ್ಪ ಹಿಂಟನ್ನು ಕೊಟ್ಟರು. ನಿಮಗೂ ನಮಗೂ ಎಲ್ಲ ಗೊತ್ತಿರೋ ಹಾಗೆ ಇವತ್ತು ಹಳ್ಳಿಯಿಂದ ಹುಡುಗರು ಬರ್ತಾರೆ. ಹುಡುಗರು ಬಂದು ಕೆಲವರು ಕ್ಯಾಬ್ ಓಡಿಸ್ತಾ ಇರ್ತಾರೆ, ಕೆಲವರು ಪೆಟ್ರೋಲ್ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ, ಕೆಲವರು ಹೋಟೆಲಲ್ಲಿ ಸಪ್ಲೈಯರ್ಗಳಾಗಿರ್ತಾರೆ. ಇದು ಯಾವ ಕೆಲಸನೂ ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಆದರೆ ಊರಲ್ಲಿ ಅವ್ರಿಗೆ ಹೊಲಗಳಿರುತ್ತೆ, ಗದ್ದೆಗಳಿರುತ್ತೆ, ಅವ್ರದ್ದೇ ಆದಂಥ ಕೆಲಸ ಇರುತ್ತೆ, ಮತ್ತೆ ಹೈನುಗಾರಿಕೆ ಇರುತ್ತೆ. ಅದನ್ನೆಲ್ಲ ಬಿಟ್ಟು ಅವರು ಬೆಂಗಳೂರಿಗೆ ಬರೋದು ಕಾರಣ ಏನು ಅಂದರೆ ಒಂದೇ ಒಂದಕ್ಕೆ ನಾವು ಸಿಟಿನಲ್ಲಿ ಜೀವನ ನಡೆಸ್ತಾ ಇದ್ದೀವಿ ಅನ್ನೋದು ಒಂದು ಹೆಮ್ಮೆ ಅನ್ನೋ ತಲೆನಲ್ಲಿ ಇಟ್ಕೊಂಡು ಆ ವಿಷಯ ಬರ್ತಾರೆ. ಸೊ ಅಂಥವ್ರಿಗೆ ಈ ಸಿನಿಮಾ ನೋಡಿ, ನನ್ನ ಪಾತ್ರ ನೋಡಿ ಕನೆಕ್ಟ್ ಆಗುತ್ತೆ. ಬಹುಶಃ ಇಲ್ಲಿಂದ ಒಂದು 10 ಜನ ಮತ್ತೆ ಹಳ್ಳಿಗೆ ಹೋಗಿ ನಮ್ಮ ಒಂದು ನೆಲದ ಸೊಗಡು ಏನಿದೆ ಅನ್ನೋದು ಅರ್ಥ ಆಯ್ತು ಅಂದರೆ ಈ ಸಿನಿಮಾ ಮಾಡೋದಕ್ಕೂ ಈ ಪಾತ್ರ ಮಾಡಿದ್ದಕ್ಕೂ ನಾನು ಸಾರ್ಥಕ ಅಂತ ತಿಳ್ಕೊಳ್ತೀನಿ. ನಾನು ಹೇಳಿದಾಗ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಒಪ್ಕೊಂಡೆ. ಇವತ್ತು ನನಗೊಂದು ಯಾವ ರೀತಿ ಆಟಿಟ್ಯೂಡ್ ಸ್ಟಾರ್ಟ್ ಆಗೋಗಿದೆ ಅಂದರೆ ನಾನು ಬೇಡ ಅಂತ ಇದ್ದಿದ್ದ ಸಿನಿಮಾ ಬಗ್ಗೆ ಇವತ್ತು ಮಾತಾಡೋದು ನನಗೊಂದು ಆಟಿಟ್ಯೂಡ್ ಶುರು ಆಗೋಗಿದೆ. ಯಾಕಂದ್ರೆ ಕಂಟೆಂಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿದೆ, ಹಂಗಿದೆ, ನಾವೆಲ್ಲ ಸೇರಿ ಇಂಥ ಕೆಲಸ ಮಾಡಿದೀವಾಗ ಅನ್ನೋ ರೇಂಜ್ ಒಂದು ಆಟಿಟ್ಯೂಡ್ ಶುರು ಆಗೋಗಿದೆ ನನಗೆ. ಸೊ ಹಾಗಾಗಿ ಅದ್ಭುತವಾದಂಥ ಒಂದು ಸಿನಿಮಾ ಖಂಡಿತವಾಗ್ಲೂ ಆಗುತ್ತೆ. ಇದನ್ನ ನಾನು ಪ್ಲೀಸಿಂಗ್ ಮಾಡೋದಕ್ಕೋಸ್ಕರನೋ ಅಥವಾ ಕೇಳೋದಕ್ಕೋಸ್ಕರನೋ ನಮ್ಮ ಸಿನಿಮಾ ಬಗ್ಗೆ ಅಟೆನ್ಷನ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಹೇಳ್ತೀವಲ್ಲ ಡೈರೆಕ್ಟರ್, ನೀವು ಹೇಳಿದಾಗೆ ನಮ್ಮೆಲ್ಲರೂ ಒಂದು ಪರಿಶ್ರಮ, ಆ ಬರವಣಿಗೆಗೆ ಒಂದು ಶಕ್ತಿ ಇದೆ, ಆ ಕಥೆಗೆ ಒಂದು ಶಕ್ತಿ ಇದೆ. ಸೊ ಹಾಗಾಗಿ ನಮಗೆಲ್ಲ ಈ ಸಿನಿಮಾದಲ್ಲಿ ಪಾತ್ರ ಮಾಡೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಬಂದು ಶುಭವನ್ನು ಹಾರೈಸಿದ್ದೀರ. ಗುರು ಸರ್ ಬಂದಿದ್ದಾರೆ, ಜಗದೀಶ್ ಗೌಡ್ರು ಬಂದಿದ್ದಾರೆ, ಆರ್.ಎಸ್. ಗೌಡ್ರು ಬಂದಿದ್ದಾರೆ, ಕೃಷ್ಣ ಸಾರ್ಥಕ್ ಅವ್ರು ಬಂದಿದ್ದಾರೆ, ಮತ್ತು ನನ್ನ ಗೆಳೆಯ ಅಜಯ್ ಬಂದಿದ್ದಾರೆ. ನೀವೆಲ್ಲರೂ ಸಹ ಬಂದಿದ್ದೀರ. ತುಂಬ ಹೃದಯದ ಧನ್ಯವಾದಗಳು. ಇನ್ನೇನಾದರೂ ಬಿಟ್ಟಿದ್ದೀರಾ? ಟೈಟಲ್ ಬಗ್ಗೆನಾ? ಅಲ್ಲ ಮ್ಯೂಸಿಕ್ ಬಗ್ಗೆನಾ? ಮ್ಯೂಸಿಕ್ ಬಗ್ಗೆ ನಾನು ಬೇಡ ಅಂತಾನೆ ಮಾತಾಡೋದನ್ನ ಹೋಗ್ಲಿಲ್ಲ ಮಾತಾಡೋದು. ಯಾಕಂದ್ರೆ ಒಂಥರ ಪರ್ವತ, ಹಿಮಾಲಯ ಪರ್ವತ, ಅವ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಯಾಕಂದ್ರೆ ಸಣ್ಣ ವಯಸ್ಸಿಂದ ನಮ್ಮ ಮನೇಲಿ ಟೇಪ್ ರೆಕಾರ್ಡ್ಗಳು ಏನು ಇಲ್ದಿರೋ ಟೈಮಲ್ಲಿ ಯಾವುದೋ ಮನೆಯಲ್ಲಿ ರೇಡಿಯೋನಲ್ಲಿ ಹಾಡು ಬರ್ತಾ ಇದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡು ಆ ಕಾರ್ಯಕ್ರಮ ಮುಗಿಯೋವರೆಗೂ ನಾವಲ್ಲಿ ಕಿವಿ ನಿಂತ್ಕೊಂಡು ಕೇಳಿಸ್ಕೊಂಡು ಬರ್ತಾ ಇದ್ದಂಥ ದಿನಗಳಲ್ಲಿ ಅವತ್ತಿಂದ ಅವರು ನಮ್ಮ ಮೇಲೆ ಪ್ರಭಾವವನ್ನು ಬೀರಿದ್ದಾರೆ. ಅಂತ ಅದ್ಭುತವಾದ ಮ್ಯೂಸಿಕ್ ಮಾಸ್ಟ್ರು ಇವತ್ತು ನನ್ನ ಸಿನಿಮಾಗೆ ಸಂಗೀತ ಮಾಡ್ತಾ ಇದ್ದಾರೆ ಅಂದರೆ ಇದು ಯಾವುದೋ ಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ. ಇಳೆಯರಾಜ ಸರ್ ಅಂದರೆ ಈಸ್ ನಾಟ್ ಒಂದು ಸಾಮಾನ್ಯವಾದಂಥ ಒಂದು ವ್ಯಕ್ತಿತ್ವ ಅಲ್ಲ. ಅದೇನೋ ಒಂದು ಕನೆಕ್ಷನ್ ಇರಬೇಕು, ಏನೋ ಒಂದು ಸೆಳೆತಾ ಇರಬೇಕು. 1000 ಜನ ಹೋಗಿ ಅವ್ರ ಹತ್ರ ನಾವು ಕತೆ ಹೇಳ್ತೀವಿ, ನಾವು ಮ್ಯೂಸಿಕ್ ಮಾಡು ಅಂದ್ರೂ ಅವ್ರು ಯಾವುದೇ ಕಾರಣಕ್ಕೂ ಕತೆ ಇಷ್ಟ ಆಗಲಿಲ್ಲ ಅಂದರೆ ಮಾಡಲ್ಲ. ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಂಥದ್ರಲ್ಲಿ ಒಂದು ಹೆಣ್ಮಗು ಬಂದು ಅವ್ರನ್ನೇ ಕರೆದು ನಿನ್ನ ಕತೆ ಹೇಳಮ್ಮ ಅಂತ ಕತೆ ಕೇಳ್ಬಿಟ್ಟು ಈ ಕತೆ ನನಗೆ ಇಷ್ಟ ಆಯಿತು, ಈ ಕತೆಗೆ ನಾನು ಮ್ಯೂಸಿಕ್ ಮಾಡಲಾ ಅಂತ ಕೇಳೋದಿದೆ ಅಂದರೆ
ಅದು ಖಂಡಿತವಾಗ್ಲೂ ಸಹ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅಂತಾನೆ ಖಂಡಿತ ಇಟ್ಸ್ ನಾಟ್ ಇದು. ಅವ್ರ ಮ್ಯಾನೇಜರ್ ಹತ್ರನೂ ನನಗೆ ರಂಜಿನಿ ಅವ್ರು ಹೇಳ್ತಾ ಇದ್ರು, ಹೆಂಗ್ ನನಗೆ ಒಂದು ಆಶ್ಚರ್ಯ, ಹೆಂಗ್ರಿ ನಿಮ್ಗೆ ಕನೆಕ್ಟ್ ಆಯ್ತು ರಾಜ ಸರ್ ಜೊತೆ ಅಂತ ಹೇಳಿದಾಗ, ಎಲ್ಲ ಸರ್ ಹೋಗಿ ಹೇಳಿದೆ, ಅವ್ರು ಈ ರೀತಿ ಹೇಳಿದ್ರು. ಅವ್ರೇನೋ ಒಪ್ಕೊಂಡ್ಬಿಟ್ರು, ಸರ್ ಇವತ್ತು ಅವ್ರ ರೆಮ್ಯುನರೇಷನ್ ಕೊಡೋವಂಥ ಕೆಪಾಸಿಟಿ ಆಗಿದೀವ ಸರ್, ಅವ್ರ ರೆಮ್ಯುನರೇಷನ್ ಕೊಡೋವಂಥ ಒಂದು ಇದರಲ್ಲಿ ನಾವೊಂದು 7-8 ಸಿನಿಮಾ ಮಾಡ್ಬೋದು ಸರ್. ಅಂದ್ರೆ ಕನ್ನಡಕ್ಕೆ ಅಂದ್ರೆ ಅಷ್ಟು ಕೇಳ್ತಾ ಇರೋರು. ನನಗೆ ಅದೊಂದು ಹಾರ್ಟ್ ಬೀಟ್ ಸ್ಟಾರ್ಟ್ ಆಗೋಯ್ತು, ಏನು ಮಾಡೋದು ಅಂತ ಹೇಳಿದಾಗ ನೆಕ್ಸ್ಟ್ ಡೇ ಅವರು ಮ್ಯಾನೇಜರ್ ಫೋನ್ ಮಾಡಿ ಇವ್ರು ಕೇಳಿದ್ದಾರೆ ಅವ್ರ ರೆಮ್ಯುನರೇಷನ್, ಸರ್ ಏನು ಒಪ್ಕೊಂಡ್ರು, ರೆಮ್ಯುನರೇಷನ್ ಏನು ಆ ಶಕ್ತಿ ನಮಗಿಲ್ಲ ಅಂದಾಗ, ಎಲ್ಲ ಸರ್ ಹೇಳಿದ್ದಾರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಹೋಗಿ ಅಂತ. ಅದೇ ಹೆಲ್ಪ್ ಅಂದ್ರೆ ಯಾವ ತರ ಹೆಲ್ಪ್, ಎಷ್ಟು ಕಮ್ಮಿ ಮಾಡ್ತಾರೆ ಅಲ್ಲ ಸರ್, ಫ್ರೀ ಅಂತ ಹೆಂಗ್ ಕೇಳಕ್ಕಾಗುತ್ತೆ ಸರ್, ಈಗ ಏನೋ ಕೇಳ್ಬೋದು, ಎಷ್ಟು ಕಮ್ಮಿ ಮಾಡ್ಬೋದು ಅಂತ ಕೇಳ್ಬೋದು ಅಷ್ಟೇ. ಅವ್ರು ಇಲ್ಲ ಹೋಗಿ ಅವ್ರು ಹೇಳಿದಾರಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಾರೆ, ಹೋಗಿ ಇಲ್ಲ ಪ್ಲೀಸ್ ನಮ್ಮ ಸಮಾಧಾನಕ್ಕೊಂದು ಹೇಳಿ ಅಂದಾಗ, ಇಲ್ಲ ನೀವು ಏನು ಅನ್ಕೊಂಡಿದ್ದೀರ ಮನಸ್ಸಲ್ಲಿ ಅಷ್ಟನ್ನು ಕೊಡಿ ಅಷ್ಟೇ, ಹೆಲ್ಪ್ ಮಾಡ್ತಾರೆ. ಸೊ ಅವ್ರಿಗೆ ಇಲ್ಲಿಂದ ಒಂದು ದೀರ್ಘದಂಡ ಪ್ರಣಾಮಗಳು. ಯಾಕಂದ್ರೆ ಕನ್ನಡದಲ್ಲೇ ಆಗಲಿ ತಮಿಳಲ್ಲೇ ಆಗಲಿ ಯಾವುದೇ ಭಾಷೆನಲ್ಲಾಗಲಿ ಅವ್ರು ಕೊಟ್ಟಿರುವಂಥ ಸಾಂಗು 45-50 ವರ್ಷದ ಹಿಂದಿನ ಸಾಂಗು, ಕನ್ನಡದ ಸಾಂಗು ಇವತ್ತು FM ನಲ್ಲಿ ಅದು ಫಸ್ಟ್ ಸಾಂಗ್ ಆಗ್ಬಿಡುತ್ತೆ, ಯಾವುದೇ ಆರ್ಕೆಸ್ಟ್ರಾದಲ್ಲಿ ಓಡುತ್ತೆ. ನಾವು ಎಷ್ಟೋ ಸಾಂಗ್ಗಳು ಕೇಳಿದ ಮೇಲೂ ಈ ಸಾಂಗ್ ಕೇಳಬೇಕು ಅಂತ ಅನ್ಸುತ್ತೆ. ಅದು ಇಳೆಯರಾಜ ಸರ್ ಇರುವಂಥ ಒಂದು ಶಕ್ತಿ, ತಾಕತ್ತು, ಅವ್ರ ಮ್ಯೂಸಿಕ್ ಇರುವಂಥದ್ದು. ಇವತ್ತು ನಾವೆಲ್ಲರೂ ಸಹ ನಮ್ಮ ಸಿನಿಮಾದಲ್ಲಿ ಅವರು ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂದರೆ ನಾನು ತುಂಬ ಅದೃಷ್ಟವಂತ ಅಂತ ನಾವು ಭಾವಿಸ್ತೀವಿ. ಅದ್ಭುತವಾದಂಥ ಮ್ಯೂಸಿಕ್ನ ಮಾಡಿದ್ದಾರೆ. ಬಟ್ ಏನಂದ್ರೆ ಇವರೆಲ್ಲ ತುಂಬಾ ಸ್ವಾರ್ಥಿಗಳು. ನನಗೆ ಇನ್ನೂ ಕೇಳಿಸಿಲ್ಲ ನನಗೆ ಸಾಂಗ್ನ, ಇವರೇ ಕೇಳ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಯಾರ್ಯಾರು ಹೋಗ್ತಾರೆ ಇವ್ರ ಆಫೀಸ್ಗೆ ಅವ್ರಿಗೆಲ್ಲ ಕೇಳಿಸ್ತಾರೆ, ಅವರೆಲ್ಲ ಬಂದು ನನ್ಗೆ ಹೊಟ್ಟೆ ಉರಿಸ್ತಾರೆ, ಮಗ ಸಾಂಗ್ ಮಾಡಿದ್ದಾರೆ ಮಗ ಇಳೆಯರಾಜ ಸರ್, ನಿನ್ ಕೇಳಿಲ್ವಾ, ಕೇಳಿರಾಗು ನಮ್ಮ ದೇವರನ್ನೇ ಕೇಳಿರಾಗು. ಇನ್ಯಾರೋ ಬರ್ತಾರೆ, ಮಗ ಆಫೀಸ್ಗೆ ಹೋಗಿದ್ದೆ ಏನೋ ಸಾಂಗ್ ಓದು ಅಯ್ಯಯ್ಯೋ ಅಂತ. ನಮಗ್ ಸಾಂಗ್ ಕೇಳಿದ್ರೆ ಸರ್ ನಿಮ್ಗೊಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡ್ತೀವಿ ಸರ್. ಸರ್ ಕರೆದ್ರೆ ಅರ್ಧ ರಾತ್ರಿ ಹೋಗ್ಬಿಡ್ತೀನಿ ಸರ್, ಅದನ್ನು ಕರೆಯಲ್ಲ ಸರ್, ನಮ್ಗೆ ಅದಕ್ಕೂ ಕರೆಯಲ್ಲ. ಈ ಟೈಟ್ಲ್ ನೋಡಿ ನನಗೆ ಸಸ್ಪೆನ್ಸ್ ಆಗಿ ಇಟ್ಬಿಟ್ಟು, ಈ ಟೈಟ್ಲ್ ಒಂದು ವಾರದಿಂದ ಜಗಳ ಮುನ್ಸಾಟಾಗಳು. ಈ ಟೈಟ್ಲ್ ನನ್ಗೆ ಇಷ್ಟ ಆಗಿಲ್ಲ ಅಂತ ನಾನು, ಅವ್ರು ಇಲ್ಲ ಈ ಟೈಟ್ಲ್ ಇಷ್ಟ ಆಗಿದೆ, ಏನೋ ಒಂದು ಕ್ರಿಯೇಟ್ ಮಾಡುತ್ತೆ, ಹೆಂಗ್ ಕ್ರಿಯೇಟ್ ಮಾಡುತ್ತೆ ಹೇಳಿ ಅಂತ ನಾನು. ಈಗೆಲ್ಲ ನಮ್ಮಲ್ಲಿ ಎಷ್ಟು ಕಿತ್ತಾಟಗಳಾಗಿದೆ ಅಂದ್ರೆ, ಬಟ್ ಅದಕ್ಕೆ ಏನೋ ಒಂದು ಕೊಡ್ತಾರೆ, ಹೇಳಿ ಈ ಟೈಟ್ಲ್ ಏನು ಅಂದ್ರೆ, ಸರ್ ಇದಕ್ಕೊಂದು ಡೆಫಿನೇಷನ್ ಕೊಡ್ತೀವಿ ನೋಡಿ ಸರ್, ನಿಮ್ಗೆ ಇಷ್ಟ ಆಗೋ ಥರ ಅಂತ. ಇವತ್ತು ನಿಜಕ್ಕೂ ಮನಸ್ಸು ತುಂಬಿ ಬಂತು. ಆ ಟೈಟ್ಲ್ ನೋಡಿ ಎಲ್ಲರೂ ಎಕ್ಸೈಟ್ ಆಗಿದ್ದಾರೆ, ನನಗೂ ತುಂಬಾ ಎಕ್ಸೈಟ್ ಆಗಿದೆ. ಮೋಸ್ಟ್ಲಿ ನನ್ನ ಒಂದು ಡಿಸಿಷನ್ ರಾಂಗ್ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಇಂಥ ಟೀಮ್ ಜೊತೆನಲ್ಲಿ ನಾನು ಕೆಲಸ ಮಾಡ್ತಾ ಇರೋದಕ್ಕೆ. ಆ ಎಲ್ಲ ನಮ್ಮ ಹುಡುಗರು ಇಲ್ಲಿ ಯಾರು ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ನಮ್ಮ ಕ್ಯಾಮ್ರಾಮನ್ನು, ಇವೆಲ್ಲ ಏನು ಇಲ್ಲ, ಹೋಗಲ್ಲ ಮೊಟ್ಟೆ ಟ್ರೈ ಇಟ್ಕೊಂಡ್ಬಂದ್ರು ಅಂದ್ರೆ ಪಾಪ ನಮ್ಮ ಡೈರೆಕ್ಟರ್ ಹೋಗ್ತಾ ಇರ್ತಾರೆ, ನಾನು ಡೈರೆಕ್ಟರ್ ನೀವ್ ಯಾಕೆ ಹೋಗ್ತೀರ ಬಂದ್ರೆ, ಇಲ್ಲ ಇರಿ ಸರ್ ತಗೊಳ್ಳಿ ಸರ್ ಅಂತ ಅಂತಾರೆ. ಹಿಂಗೆ ಟೀಮು ಕಷ್ಟಪಡ್ತಾ ಇದೆ. ಸರ್ ನನ್ಗೊಂದು ಜೋಡಿ ಇದೆ ಸರ್, ಪ್ರೇಮ್ ಮಾಡೋ ಸಿನಿಮಾದ ಜೋಡಿನ ಅಂದ್ರೆ ಹೇಗಿದೆ, ಜೋಡಿನ ಒಂಥರ ಸ್ಪೆಷಲ್ ಏನೋ ಒಂದು ಆನ್ ಬೋರ್ಡ್ ತಗೊಂಬರೋಣ, ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಪ್ಯಾಕೇಜ್ ಕೊಡೋಣ ಅಂತೇಳಿ. ಅದು ಒಂದ್ ಕಡೆ ನಮ್ಗೆ ಸ್ವಾರ್ಥ, ಅದನ್ನು ನಾವು ಪ್ರಮೋಷನ್ ಒಂದು ಯುಟಿಲೈಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅನ್ನೋ ಕಾರಣಕ್ಕೆ ಜೋಡಿ ತುಂಬಾ ಸುಂದರವಾದ ಹುಡುಗಿನ ಈ ಸಿನಿಮಾಗೆ ಆಯ್ಕೆ ಮಾಡಿದೀವಿ. ಸದ್ಯದಲ್ಲೇ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ, ನಿಮ್ಗೂ ಖುಷಿ ಆಗುತ್ತೆ. ಓಕೆ, ಥ್ಯಾಂಕ್ ಯು. ನನ್ನ ಹುಟ್ಟದ ಹಬ್ಬಕ್ಕೆ ವಿಶ್ ಮಾಡ್ತೀನಿ. ಇನ್ನೊಂದು ತುಂಬಾ ಎಂತ ವಿಷಯ ಮಾಡ್ತದೆ, ನಾನು ಸೋ ಸಾರಿ. ಎಲ್ಲರೂ ಏನಂದ್ರೆ ನಮ್ಮ ಟೈಟಲ್ ಲಾಂಚ್ಗಳನ್ನ, ಟ್ರೈಲರ್ ಲಾಂಚ್ಗಳನ್ನ, ಸೂಪರ್ ಸ್ಟಾರ್ಗಳನ್ನ ಕರೆದು ಮಾಡಿಸ್ತಾರೆ. ನಮ್ಮ ಹೆಮ್ಮೆ ಏನು ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಫ್ಯೂಚರ್ ಸೂಪರ್ ಸ್ಟಾರ್ಗಳಿಗೆಲ್ಲ ಲಾಂಚ್ ಮಾಡ್ತೀವಿ. ಥ್ಯಾಂಕ್ಸ್ ಮಾಡುವ ಎಲ್ಲ ಕನ್ನಡ ಫ್ಯೂಚರ್ ಸೂಪರ್ ಸ್ಟಾರ್ಗಳಿಗೂ ಸಹ ಬಂದು ನೀವೆಲ್ಲ ಪ್ರೀತಿಯಿಂದ ಇವತ್ತು ನನಗೆ ವಿಶ್ ಮಾಡಿ ನಮ್ಮ ಟೈಟಲ್ ಲಾಂಚ್ನ ಮತ್ತೆ ಪೋಸ್ಟರ್ ಲಾಂಚ್ನ ಮಾಡ್ಕೊಟ್ಟಿದ್ದೀರಾ. ಧನ್ಯವಾದಗಳು, ಲವ್ ಯು. ಆದಷ್ಟು ಬೇಗ ಸ್ವಲ್ಪ ಎತ್ತರಕ್ಕೆ ಬೆಳೀರಿ, ಚೆನ್ನಾಗಿ ಬೆಳೀರಿ, ಕನ್ನಡ ಇಂಡಸ್ಟ್ರಿ ಸೂಪರ್ ಸ್ಟಾರ್ಗಳಾಗಿ ಬೇಗ ಲಾಂಚ್ ಆಗ್ರಿ. ಓಕೆನಾ? ಥ್ಯಾಂಕ್ ಯು. ಬಂದಿರ್ತಕ್ಕಂಥ ಎಲ್ಲರಿಗೂ ಲವ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಒಂದೇ ನಿಮಿಷ, ಆಮೇಲೆ ನೀವು ತುಂಬಾ ಚೆನ್ನಾಗಿದ್ದೀರಾ. ತುಂಬಾ ಜನ ನಿಮಗೆ ವಿಶ್ ಮಾಡಕ್ಕಂತಾನೆ ಬಂದಿದ್ದಾರೆ ನಿರ್ದೇಶಕರು, ನಿರ್ಮಾಪಕರುಗಳು. ಸ್ವಲ್ಪ ತಡವಾಗಿ ಕರೆದಿದ್ದೀವಿ, ದಯವಿಟ್ಟು ಕ್ಷಮೆಯಲ್ಲಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಗುರು ಸರ್, ಹಾಗೆ ಜಗದೀಶ್ ಅವರು, ಕೃಷ್ಣ ಸಾರ್ಥಕ್ ಅವರು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಬಂದಿರುವಂತ ಎಲ್ಲ ಗಣ್ಯರಿಗೂ ನಮಸ್ಕಾರ. ಹ್ಯಾಪಿ ಬರ್ಡೇ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜಡೇಶ್, ನಾನು ಲೈಫ್ ಅಂದ್ರೆ ನಮ್ಮಿಬ್ರು ಜರ್ನಿ ಶುರು ಆಗಿದ್ದು 2008 or 2009. ಅವರು ಒಂದು ಸಿನಿಮಾ ಮಾಡಿದ್ರು, ಅಮರ್ ಡೈರೆಕ್ಟ್ರು, ದಿಲ್ದಾರ್ ಅಂತ ಒಂದು ಸಿನಿಮಾ ಮಾಡಿದ್ರು. ಅದಕ್ಕೆ ಕತೆ ಜಡೇಶ್ ಬರೆದಿದ್ರು.
ಆ ಸಿನಿಮಾ ನೋಡಿದ ಮೇಲೆ ಜಡೇಶ್ ಅವ್ರನ್ನ ಕರೆದು ನಾನು ಮಾತಾಡಿ ಅಲ್ಲಿಂದ 2008 ಶುರು ಮಾಡಿ ಇಲ್ಲಿವರೆಗೂ ಬಂದು ನಿಂತಿದ್ದಾರೆ ಜಡೇಶ್ ಅವರು. ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಒಂದು ಕತೆ ಬರೆದು ಆ ಕತೆ ನನಗೆ ಹಾಂಟ್ ಆಗಿ ಅದನ್ನ ನೋಡಿ ಸಿನಿಮಾ ನೋಡಿ ಜಡೇಶ್ನ ನಮ್ಮ ಆಫೀಸಿಗೆ ಕರೆದು ನಾನು ಮಾತಾಡಿ ನಮ್ಮಿಬ್ರು ಜರ್ನಿ ಸ್ಟಾರ್ಟ್ ಆಗಿ ನಾನ್ ಡೈರೆಕ್ಟರ್ ಆಗಿ ರಾಜಾವಲಿ ಮೂಲಕ ನನ್ನ ಜೊತೆಗೆ ಒಂದು 12-13 ವರ್ಷ ಜರ್ನಿ ಮಾಡಿ ಇಲ್ಲಿವರೆಗೂ ಬಂದು ಅವ್ರ ಜರ್ನಿ ಆಗಿದೆ. ಇನ್ನು ಮುಂದೆ ಜರ್ನಿ ತುಂಬಾ ದೊಡ್ಡದಿದೆ. ಖುಷಿ ಆಗುತ್ತೆ ತುಂಬಾ ಆ ಜರ್ನಿ ಜಡೇಶ್ ನೋಡ್ತಾ ಹೋದಾಗ. ಟ್ಯಾಲೆಂಟ್ ಇರುವಂತವ್ರಿಗೆ ಅವಕಾಶಗಳನ್ನ ನಮ್ಮ ಬ್ಯಾನರ್ ಮೂಲಕ ಕೊಟ್ಟಿದ್ದೀವಿ. ಅವರು ಇವಾಗ ಒಂದು ಹೊಸ ಬ್ಯಾನರ್ ಮಾಡಿ ಆ ಮೂಲಕ ಮತ್ತೆ ಟ್ಯಾಲೆಂಟ್ ಇರೋರನ್ನ ಅವ್ರು ಕರೆದು ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಇದೊಂದು ಸೈಕಲ್. ಒಬ್ಬೊಬ್ರು ಡೈರೆಕ್ಟರು ಪ್ರೊಡಕ್ಷನ್ ಮಾಡ್ತಾ ಇರೋದು ತುಂಬಾ ಖುಷಿ ಕೊಡುವಂತ ವಿಷಯ. ಡೈರೆಕ್ಟರ್ಸ್ ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ಅವ್ರಿಗೂ ಪ್ರೊಡಕ್ಷನ್ ಬಗ್ಗೆ ಒಂದು ಅರಿವು ಬರುತ್ತೆ. ಅದ್ರ ಜೊತೆಗೆ ಒಂದು ಹೊಸ ವಿಷಯನ ಹೇಳೋ ಪ್ರಯತ್ನ ಆ ಸಿನಿಮಾದಲ್ಲಿ ಇರುತ್ತೆ. ಡೈರೆಕ್ಟರ್ ಪ್ರೊಡ್ಯೂಸ್ ಮಾಡಿದಾಗ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಕತೆ ಬಗ್ಗೆ ಸ್ವಲ್ಪ ಸೂಕ್ಷ್ಮತೆಗಳು ನನಗೂ ಗೊತ್ತಿದೆ. ರಂಜಿನಿ ಅವ್ರಿಗೆ ತುಂಬಾ ಒಳ್ಳೇದಾಗ್ಲಿ. ಅವರು ಬುಕ್ ನಾನು ಓದಿದ್ದೀನಿ. ತುಂಬಾ ಒಳ್ಳೆ ರೈಟಿಂಗ್ ವಿಷಯದಲ್ಲಿ ತುಂಬಾ ಒಳ್ಳೆ ರೈಟಿಂಗ್ ಇದೆ. ಸಿನಿಮಾ ಮಾಡ್ತಿರೋದು ತುಂಬಾ ಖುಷಿ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಪ್ರೇಮ್ ಸರ್ ಒಳ್ಳೇದಾಗ್ಲಿ. ನಾನು ಪ್ರೇಮ್ ಸರ್ಗೆ ತುಂಬಾ ಸತಿ ಮೀಟ್ ಮಾಡಿದೀವಿ, ತುಂಬಾ ವಿಷಯಗಳ ಬಗ್ಗೆ ಮಾತಾಡಿದೀವಿ. ಈ ಕತೆ ನಿಜವಾಗ್ಲೂ ಅವರು ಮಿಸ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಮಿಸ್ ಆಗಿರೋದು ಅವರಿಗೆ. ಬಿಕಾಸ್ ಯಾಕೆಂದ್ರೆ ಆ ಕತೆ ವ್ಯಾಲ್ಯೂಸ್ ತುಂಬಾ ಇದೆ. ಈ ತರದ್ದು ಕತೆ ಮೂಲಕ ಅವರು ಸ್ಕ್ರೀನ್ ಮೇಲೆ ಬರೋದು ತುಂಬಾ ಖುಷಿ ಕೊಡುತ್ತೆ ಎಲ್ರಿಗೂ ಅಂತ ನನ್ನ ಒಂದು ಅನಿಸಿಕೆ. ಬಿಕಾಸ್ ಏನಂದ್ರೆ ಆ ಕತೆಗೆ ಅಂತ ಒಂದು ಸ್ಟ್ರೆಂತ್ ಇದೆ. ಒಂದು ಒಳ್ಳೆ ಕತೆನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಇಡೀ ಟೀಮ್ಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಎಲ್ರಿಗೂ. ಪ್ರೇಮ್ ಸರ್, ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ನಿಮಗೆ ಹೆಂಗ್ ಬೇಕು ಅದೇ ರೀತಿ ಲೈಫಲ್ಲಿ ಬದುಕಿ ಸರ್. ಆದ್ರೆ ಇಷ್ಟ ಹೆಂಗಾಗಿ ಬದುಕಿ ಅಂತ ಹೇಳ್ತೀನಿ ಸರ್. ಅದೇ ಹೆಂಗ್ ಬೇಕಾದ್ರೆ ಅವ್ರು ಬದುಕಲಿ, ಆದ್ರೆ ಹೆಂಗಾಗಿರ್ಲಿ. ಡಿಡಿಡಿಕ್ಕೆ ಮೋಷನ್ ಪೋಸ್ಟರ್ ತುಂಬಾ ಅದ್ಭುತವಾಗಿದೆ. ಇದನ್ನ ಡೈರೆಕ್ಟರ್ ಜೊತೆ ನಾವು ಆಲ್ಮೋಸ್ಟ್ ಪ್ರೊಡ್ಯೂಸರ್ ಅನ್ಬೇಕಾ ಸರ್. ಇದನ್ನ ಜಡೇಶ್ ಅಂತ ಬೆಸ್ಟ್. ಜಡೇಶ್ ಅವ್ರ ಜೊತೆ ನಾನು ಆಫೀಸ್ಗೆ ಹೋದಾಗೆಲ್ಲ ತುಂಬಾ ಸಲ ಡಿಸ್ಕಸ್ ಮಾಡಿದ್ದೀವಿ ಇದನ್ನ. ಈ ಟೀಮ್ಗೆ ನಾನೇನು ಹೊಸಬ ಅಲ್ಲ. ಹಾಗಾಗಿ ಇನ್ನು ರಂಜಿನಿ ರಾಘವನರಂತೂ ಅವರ ಶ್ರದ್ಧೆ ಬಗ್ಗೆ ನನಗೆ ತುಂಬಾ ಖುಷಿ ಅವರಿಗೆ. ಹಾಗಾಗಿ ಅವ್ರಿಗೆ ಒಳ್ಳೇದಾಗ್ಲಿ, ಇಡೀ ಟೀಮ್ ಒಳ್ಳೇದಾಗ್ಲಿ. ತುಂಬಾ ಮಾತಾಡೋದಿದೆ ಸರ್. ಹೊಸದಾಗಿ ಪ್ರೊಡಕ್ಷನ್ ಮಾಡ್ತಾ ಇದ್ರಿ, ನಿಮಗೂ ಕೂಡ ಜಡೇಶ್ ಅವ್ರ ಜೊತೆ ಸೇರಿದ್ರಿ, ನಿಮಗೂ ಒಳ್ಳೇದಾಗ್ಲಿ, ಇಡೀ ಟೀಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ತುಂಬಾ ಇವೆಂಟ್ಗಳು ಈ ತಂಡದಿಂದ ನೆಕ್ಸ್ಟ್ ಬರ್ತವೆ. ಅಲ್ಲೆಲ್ಲ ಸಿಕ್ಕಿ ಮಾತಾಡೋಣ. ಫೈನಲಿ ಬೆಸ್ಟ್ ವಿಶಸ್. ಆಮೇಲೆ ಇಡಿಯ ರಾಜ ಸರ್ ಇಲ್ಲ ಇಲ್ಲ ಬೇಡ. ಇಲ್ಲಿ ಬರವಣಿಗೆ ಶುರು ಮಾಡಿದ್ದಾರೆ ಅವಾಗ ಡಿಸ್ಟ್ರಿಬ್ಯೂಷನ್ ಇದ್ದಲ್ಲಿ. ಅವ್ರದೇ ಅವರು ಏನೇನೋ ಒಂದಷ್ಟು ಹೇಳ್ಕೊಟ್ಟವ್ರೆ. ಬರ್ಲಿ ಅದನ್ನ ಹೇಳಿ. ಬೇಡ, ನೆಕ್ಸ್ಟ್ ಇವೆಂಟ್ಗಳಲ್ಲಿ ಹೇಳೋಣ. ಈ ಇವೆಂಟ್ಗಳಲ್ಲೆಲ್ಲ ಯಾವುದು ಬೇಡ. ಆರಿಸ್ಕೊಂಡ್ರು ಮಾತಾಡ್ತಾರೆ. ಸರ್, ಪ್ರೇಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಮೇಡಮ್ ಅವ್ರಿಗೆ ಈ ಚಿತ್ರ ಯಶಸ್ವಿಯಾಗಲಿ ಅಂತ ಕೇಳ್ತೀನಿ. ಮತ್ತೆ ನಮ್ಮ ಹಂಪಿ ಮತ್ತೆ ಇವರು ಜಡೇಶ್ ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಟೋಟಲಿ ಇಡೀ ಟೀಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಆ ಡಿಡಿಟಿಗೆ ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಇನ್ನ ಕರೆಸಿರೋ ಉದ್ದೇಶ ನಿಮ್ಗೆ ಗೊತ್ತಿರಲಿ. ಮ್ಯಾಟ್ರ್ ಕಾಪ್ತಾ ಇರಲಿ. ಒಳ್ಳೇದಾಗುತ್ತೆ ಅನ್ನೋದಾದ್ರೆ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಪ್ರೇಮ್ ಸರ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸರ್. ಇಟ್ಸ್ ಗ್ರೇಟ್ ಟು ಸ್ಟ್ಯಾಂಡ್ ನೆಕ್ಸ್ಟ್ ಯು. ಆ್ಯಂಡ್ ಬೇಸಿಕಲಿ ಇವತ್ತು ಇಲ್ಲಿ ಬಂದಿರೋ ಕಾರಣ ನಮ್ಮ ಅವ್ರ ಪ್ರೊಡ್ಯೂಸರ್ ಆದರೂ ನಮಗೆ ಡೈರೆಕ್ಟ್ರೇ. ನಾನು ಯಾವತ್ತೂ ಜಡೇಶ್ ಅಂತಾನೆ ಕರೆದಿಲ್ಲ. ಅವ್ರಿಗೆ ಫೋನ್ ಮಾತಾಡಿದ್ರು ಏನು ಡೈರೆಕ್ಟ್ರೇ ಅಂತಾನೆ. ಸೊ ಅವ್ರು ನಡೆದು ಬಂದಿರೋ ದಾರಿ ಸಾಕಷ್ಟೆಲ್ಲ ನಾವು ನಮ್ಮ ಆಫೀಸಲ್ಲೆಲ್ಲ ಕೂತು ಮಾತಾಡಿದ್ದೀವಿ. ಸೊ ಇದು ತುಂಬ ಹೆಮ್ಮೆ ಆಗುತ್ತೆ. ನಿಮ್ದೊಂದು ಬ್ಯಾನರ್ ಲಾಂಚ್ ಆಗ್ತಾ ಇರೋದು. ಜಾಸ್ತಿ ಸಿನಿಮಾ ಮಾಡಿ ಎಲ್ಲ ಸಿನಿಮಾನು ಯಶಸ್ವಿ ಆಗಲಿ. ಆಮೇಲೆ ರಂಜಿನಿ ಅವರೇ ಆಲ್ ದ ಬೆಸ್ಟ್. ಫಸ್ಟ್ ಟೈಮ್ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೇದಾಗಲಿ. ಆ್ಯಂಡ್ ಟು ದ ಎಂಟೈರ್ ಟೀಮ್ ಆಲ್ ದ ಬೆಸ್ಟ್. ವಿಹಾನ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಪ್ರೇಮ್ ಸರ್, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ಏನು ಹೇಳೋದು, ಡಿಡಿಡಿಕ್ಕಿ ಹೆಸರು ತುಂಬ ಚೆನ್ನಾಗಿದೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಮತ್ತೆ ನಮಗೆ ಒಬ್ಬ 2 ವರ್ಷದ ಮಗ ಇದ್ದಾನೆ. ಅವನ ಜೊತೆ ಆಟ ಆಡಿರ್ತೀವಿ. ನೀವು ಕೂಡ ಆಟ ಆಡಿರ್ತೀರ ಡಿಡಿಡಿಕ್ಕಿ ಅಂತ.
ತುಂಬ ಎಮೋಷನಲ್ ಜರ್ನಿ ಇರುವಂಥ ಸಿನಿಮಾ. ಮೇಡಮ್ ಸಾರಿ, ಡೈರೆಕ್ಟರ್ ನನಗೆ ಕತೆ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ, ಅತ್ಯುತ್ತಮ ಕಥಾಹಂದರವುಳ್ಳ ಸದಭಿರುಚ ಚಿತ್ರ ಆಗುತ್ತೆ ಇದು ಖಂಡಿತವಾಗ್ಲೂ. ಆಮೇಲೆ ಇಳೆಯರಾಜ ಅವರ ಮ್ಯೂಸಿಕ್ ಇವಾಗ ನೀವೆಲ್ಲ ನೋಡಿದ್ರಿ ರೀ ರೆಕಾರ್ಡಿಂಗ್ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇದು ಬರೀ ಸ್ಯಾಂಪಲ್ ಅಷ್ಟೇ, ಇನ್ನು ಅದ್ಭುತವಾದ ಮ್ಯೂಸಿಕ್ ಈ ಸಿನಿಮಾದಲ್ಲಿ ಇರುತ್ತೆ. ಸದ್ಯಕ್ಕೆ ಇಷ್ಟು ಸಾಕು ಅನಿಸುತ್ತೆ. ಎಲ್ರಿಗೂ ಒಳ್ಳೇದಾಗಲಿ. ರಾಮಕೃಷ್ಣ ಸರ್, ಡಾಕ್ಟರ್ ಆನಂದ್ ಬಂದಿಲ್ಲ, ಜಡೇಶ್ ಅವ್ರಿಗೆ. ಮೇಡಮ್ ನಿಮ್ಗೆ ಆಲ್ ದ ಬೆಸ್ಟ್ ಸರ್, ಆಲ್ ದ ಬೆಸ್ಟ್ ಸರ್. ಒನ್ಸ್ ಅಗೇನ್ ಮೆನಿ ಮೆನಿ ಹ್ಯಾಪಿನೆಸ್ ಆಫ್ ದ ಡೇ. ಇಬ್ರು ಮಾತಾಡ್ಬೇಕು ಇವತ್ತು. ಅಮೃತ. ಎಲ್ರಿಗೂ ನಮಸ್ಕಾರ. ತುಂಬ ಪಾಸಿಟಿವ್ ಎನರ್ಜಿ ಕಾಣ್ತಿದೆ ಈ ಪೋಸ್ಟರಲ್ಲಿ. ಆ್ಯಂಡ್ ರಂಜಿನಿ ಅವರು ಆ ಒಂದು ಲೈನ್ ಹೇಳ್ಬೇಕಾದ್ರೆ ತುಂಬ ಗ್ರಾಸ್ಪಿಂಗ್ ಆಗಿತ್ತು. ಆ್ಯಂಡ್ ಇಳೆಯರಾಜ ಸರ್ ಮ್ಯೂಸಿಕ್ ಮಾಡಿರೋದು ಐ ಥಿಂಕ್ ತುಂಬಾ ಸ್ಪೆಷಲ್. ಅಂದರೆ ಹೇಳ್ತಾರಲ್ಲ, ಯಾವುದಾದ್ರೂ ಒಳ್ಳೆ ಕೆಲಸಗಳು ಅಲ್ಲಿ ಶ್ರದ್ಧೆ ಭಕ್ತಿ ಇದ್ದಾಗ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅಂತ. ಐ ಥಿಂಕ್ ದಿಸ್ ಇಸ್ ಹ್ಯಾಪ್ನಿಂಗ್. ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ನನ್ನ ಕತೆ ಕೇಳಿಲ್ಲ ಆ್ಯಂಡ್ ಶೂಟಿಂಗ್ ಸೆಟ್ಗೆ ಹೋಗಿಲ್ಲ. ಬಟ್ ಒಂದು ಸತಿ ಯಾವಾಗೋ ಹೋದಾಗ ಇನ್ನೇನು ಮುಗೀತಿತ್ತು, ಆ ಟೈಮಲ್ಲಿ ಲಾಸ್ಟ್ ಸೀನ್ ಒಂದಿತ್ತು ಬಂದು. ಸೊ ಆ ಕ್ಯಾರೆಕ್ಟರೈಸೇಷನ್ ನೋಡಿದಾಗ ತುಂಬ ಡಿಫ್ರೆಂಟ್ ಅನಿಸ್ತು. ಅಪ್ಪ ಇಷ್ಟು ದಿನಗಳಲ್ಲಿ ಮಾಡಿರುವಂಥದಕ್ಕಿಂತ ಡಿಫ್ರೆಂಟ್. ಐ ಥಿಂಕ್ ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾರೆ. ಸೊ ಬೆಸ್ಟ್ ವಿಶಸ್. ಹಾಗೆ ಜಡೇಶ್ ಸರ್, ಹಂಪಿ ಪಿಕ್ಚರ್ಸ್ಗೆ ಬೆಸ್ಟ್ ವಿಶಸ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಬೆಸ್ಟ್ ವಿಶಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.